ಮಂಗಳಾಚರಣದೊಂದಿಗೆ ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರು ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈಗ ಮೊದಲಿಗೆ ವೈಷ್ಣವ ಭಜನೆ. ಈ ವೈಷ್ಣವ ಭಜನೆಯನ್ನು ಹಾಡಲು ನಮ್ಮೊಂದಿಗೆ ಭಕ್ತಿನಿ ಶಿಲ್ಪಾ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವ್ರನ್ನ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸ್ವಾಗತ ಮಾಡೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈಗ ಮಾತಾಜಿ ಅವರ ಒಂದು ಕಿರುಪರಿಚಯವನ್ನ ನಾವು ಮಾಡ್ಕೊಳ್ಳಿ. ಹರೇ ಕೃಷ್ಣ. ಶಿಲ್ಪಾ ಮಾತಾಜಿ ಅವರು ಚಿತ್ರದುರ್ಗದವರು. ಇವರು ನನಗೆ ತುಂಬಾ ಚಿರಪರಿಚಿತರು. ಮಾತಾಜಿ ಅವರು ಕಳೆದ 7 ವರ್ಷಗಳಿಂದ ಕೃಷ್ಣ ಭಾವನಾಮೃತದಲ್ಲಿ ಇದ್ದಾರೆ. ಇವರು ನಮ್ಮ ಇಸ್ಕಾನ್ ಸೆಂಟರ್ ನಲ್ಲಿ ಎಲ್ಲಾ ಸೇವೆಗಳನ್ನು ಮಾಡ್ತಾರೆ. ಭೋಗ ತಯಾರು ಮಾಡೋದು, ಮತ್ತೆ ಸ್ವಚ್ಛತೆಯನ್ನ ಮಾಡೋದು, ಮತ್ತೆ ಫೆಸ್ಟಿವಲ್ ಟೈಮ್ ನಲ್ಲಿ ಇನ್ನೂ ಹೆಚ್ಚಿನ ಸೇವೆಗಳನ್ನ ತಗೊಂಡು ಮಾತಾಜಿ ಅವರು ಮಾಡ್ತಾರೆ. ಮತ್ತೆ ಇವರು ಎಲ್ಲಾ ಆನ್ಲೈನ್ ತರಗತಿಗಳನ್ನು ಸಹ ಮಾತಾಜಿ ಅವರು ಅಟೆಂಡ್ ಆಗ್ತಾರೆ. ಮಾತಾಜಿ ಅವ್ರಿಗೆ 2 ಮಕ್ಕಳಿದ್ದಾರೆ, ಇನ್ನ ಚಿಕ್ಕವರು. ಅವರಿಬ್ಬರನ್ನು ಸಹ ಮಾತಾಜಿ ಅವರು ಕೃಷ್ಣ ಪ್ರಜ್ಞೆಯಲ್ಲಿಯೇ ಬೆಳೆಸ್ತಾ ಇದ್ದಾರೆ. ಇವರು ಸಹ ತುಂಬಾ ವಿನಮ್ರ ಭಕ್ತರು. ಹರೇ ಕೃಷ್ಣ ಮಾತಾಜಿ. ಶಿಲ್ಪಾ ಮಾತಾಜಿ, ಈಗ ನೀವು ವೈಷ್ಣವ ಭಜನೆಯನ್ನು ಹಾಡ್ಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀವಿ ಮಾತಾಜಿ. ಹರೇ ಕೃಷ್ಣ. ಓವರ್ ಟು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು ಮಾತಾಜಿ. ಮೊದಲನೇದಾಗಿ ಇಲ್ಲಿ ನೆರೆದಿರುವಂತ ಎಲ್ಲ ನನ್ನ ವೈಷ್ಣವರಿಗೂ ಪ್ರಣಾಮಗಳು. ಓಂ ನಮೋ ವಿಷ್ಣು ಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನಿ. ನಾಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಚಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈ ರಚನೆ ಪುರಂದರ ದಾಸರವರ ರಚನೆಯಾಗಿದೆ. ರಾಮ ಮಂತ್ರವ ಜಪಿಸೋ ಏ ಮನುಜ, ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಏ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ. ಸೋಮಶೇಖರ ತನ್ನ ಪತಿಗೆ ಪೇಳಿದ ಮಂತ್ರ, ಸೋಮಶೇಖರ ತನ್ನ ಪತಿಗೆ ಪೇಳಿದ ಮಂತ್ರ. ರಾಮ ಮಂತ್ರವ ಜಪಿಸೋ ಈ ಮನುಜ, ರಾಮ ಮಂತ್ರವ ಜಪಿಸೋ.
ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಲಿ ಬೀದಿ ಬೀದಿಯೊಳು ನುಡಿವ ಮಂತ್ರ, ಸಲಿ ಬೀದಿ ಬೀದಿಯೊಳು ನುಡಿವ ಮಂತ್ರ, ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ, ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ, ಸುಲಭದಿಂದಲೇ ಸ್ವರ್ಗ ಸೂರೆಗೊಂಬುವ ಮಂತ್ರ, ಸುಲಭದಿಂದಲೇ ಸ್ವರ್ಗ ಸೂರೆಗೊಂಬುವ ಮಂತ್ರ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ, ಸ್ನಾನ ಮೌನಗಳಿಗೆ ಸಾಧನದ ಮಂತ್ರ, ಸ್ನಾನ ಮೌನಗಳಿಗೆ ಸಾಧನದ ಮಂತ್ರ, ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ, ಜ್ಞಾನಿಗಳು ಮನದಿ ಧ್ಯಾನಿಪ ಮಂತ್ರ, ಹೀನ ಗುಣಗಳ ಇಂಗಿಸುವ ಮಂತ್ರ, ಹೀನ ಗುಣಗಳ ಹಿಂಗಿಸುವ ಮಂತ್ರ, ಹೀನಿಂಬೆ ವಿಭೀಷಣಗೆ ಪಟ್ಟ ಕಟ್ಟಿದ ಮಂತ್ರ, ಹೀನಿಂಬೆ ವಿಭೀಷಣಗೆ ಪಟ್ಟ ಕಟ್ಟಿದ ಮಂತ್ರ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ, ಸಕಲ ವೇದಂಗಳಿಗೆ ಸಾರವೆನಿಪ ಮಂತ್ರ, ಸಕಲ ವೇದಂಗಳಿಗೆ ಸಾರವೆನಿಪ ಮಂತ್ರ, ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ, ಮುಕುತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ, ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ, ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ, ಸುಖ ನಿಧಿ ಪುರಂದರ ವಿಠಲನ ಮಂತ್ರ, ಸುಖ ನಿಧಿ ಪುರಂದರ ವಿಠಲನ ಮಂತ್ರ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಮಾತಾಜಿ ಇನ್ನೊಂದು ರಚನೆ ಇದೆ, ಹಾಡ್ತೀನಿ ಮಾತಾಜಿ. ಎಸ್ ಮಾತಾಜಿ. ಇದು ಕೂಡ ಪುರಂದರದಾಸರವರ ರಚನೆಯಾಗಿದೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ, ಪರಮ ಪದದೊಳಗೆ ವಿಷತರಣ ತಲ್ಪದಲ್ಲಿ ಸಿರಿ ಸಹಿತ ಕ್ಷೀರವಾರಿದೆಯೊಳಿರಲು, ಕರಿರಾಜ ಕಷ್ಟದಲ್ಲಿ ಹಾದಿ ಮೂಲ ಎಂದು ಕ್ಷಣ ಬಂದು ಪೊರೆದೆ ನರಹರಿಯೇ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ,
ನರಹರಿಯೇ ಬಾಗಿಲನ್ನು ತೆರೆದು ಕೊಡು ಹರಿಯೇ ಕೂಗಿದರು ಧ್ವನಿ ನರಹರಿ ದೃಢ ಭಕ್ತಿಯ ಶಿಶುವು ಬಗ್ಗಿಸಿ ಸಡಗರದಿ ಕಂಬರಿಂದೊಡೆದೆ ಸಮಯದಲ್ಲಿ ಹಜಮಿಲನ ಪೊರೆದೆ ಸಮಯ ಸಮಯ ಉಂಟೆ ಭಕ್ತವತ್ಸ ಕಾದಿ ನೆಲೆ ಹಾದಿ ಕೇಶವನೇ ಕಮಲಾಕ್ಷ ಕಾಗಿ ನೆಲೆ ಹಾದಿ ಕೇಶವನೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನ್ನು ತೆರೆದು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಜೈ ಹರಿ ಬೋಲ್ ಮಾತಾಜಿ. ತುಂಬಾ ಚೆನ್ನಾಗಿ ನೀವು ಭಜನೆಯನ್ನ ಹಾಡಿದ್ದೀರಾ, ತುಂಬಾ ಭಾವುಕರಾದ್ರಿ, ಮತ್ತೆ ತುಂಬಾ ಭಕ್ತಿಯಿಂದ ಹೇಳಿದಿರಾ. ಎರಡೂ ಸಹ ಒಳ್ಳೆ ಕೀರ್ತನೆಗಳನ್ನ ನೀವು ಆರಿಸ್ಕೊಂಡಿದ್ದೀರಾ. ರಾಮ ಮಂತ್ರವನ್ನ ಎಲ್ಲಿಯಾದ್ರೂ ಜಪಿಸ್ರಿ, ಯಾರಾದ್ರೂ ಜಪಿಸ್ರಿ ಅಂತ ಹೇಳಿದ್ರಿ. ಮುಕ್ತಿಗೂ ರಾಮ ಮಂತ್ರನೇ ಕಾರಣ ಆಗತ್ತೆ. ಎಲ್ಲ ವೇದಗಳ ಸಾರ ಕೂಡ ರಾಮನಾಮನೇ ಆಗಿದೆ. ಏನೇ ಒಂದು ಸಾಧನೆ ಮಾಡ್ಬೇಕು ಅಂತ ಆದ್ರೂ ಸರಿ, ನೀವು ರಾಮನಾಮವನ್ನೇ ಜಪಿಸಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮಗೆ ತುಂಬಾ ಧನ್ಯವಾದ ಮಾತಾಜಿ. ನೀವು ಈ ಸಾರಿ ಮೊದಲನೇ ಸಾರಿ ನಮ್ಮ ಗೋಪಿಸೇನಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರಾ. ಆದ್ರೆ ಇದು ಹೀಗೆ ಕಂಟಿನ್ಯೂ ಆಗ್ಲಿ ಅಂತ ನಾವೆಲ್ಲರೂ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀವಿ ಮಾತಾಜಿ. ಹೀಗೆ ಬರ್ತಾ ಇರಿ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು ಮಾತಾಜಿ. ನನಗೆ ಈ ಅವಕಾಶ ಕೊಟ್ಟಿದ್ದು ಭಯ ಆಗ್ತಿತ್ತು ಮಾತಾಜಿ, ಅದಕ್ಕೆ ಮುಂದೆ ಆರಂಭದಲ್ಲಿ ಇರುತ್ತೆ ಭಯ, ಬಟ್ ನೀವು ರಾಮನ್ನ ನಂಬಿದೀರಾ, ಕೃಷ್ಣನ ನಂಬಿದೀರಾ, ಆ ಭಯ ಕೂಡ ಕೃಷ್ಣನೇ ತೆಗ್ದಾಕ್ತಾನೆ. ನೀವು ಇದೇ ರೀತಿ ನೀವು ನಿಮ್ಮ ಸೇವೆಯನ್ನ ಮುಂದುವರಿಸಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಈಗ ನಮ್ಮ ಮುಂದಿನ ಪ್ರಮುಖ ಕಾರ್ಯಕ್ರಮ ಬಂದು ಪ್ರವಚನ. ಇದನ್ನ ನಡೆಸ್ಕೊಡೋದಕ್ಕೆ ನಮ್ಮೊಂದಿಗೆ ಇವತ್ತು ಹರ್ ಗ್ರೇಸ್ ನಾಮ ಮಹಿಮಾ ದೇವಿ ದಾಸಿ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವ್ರನ್ನ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸ್ವಾಗತವನ್ನ ಕೋರೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ಮಾತಾಜಿ ಅವರ ಒಂದು ಕಿರುಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ಮಾತಾಜಿ ಅವರು ಪರಮ ಪೂಜ್ಯ ಶ್ರೀ ಗುರು ಲೋಕನಾಥ ಸ್ವಾಮಿ ಮಹಾರಾಜರಿಂದ ಹರಿನಾಮ ದೀಕ್ಷೆಯನ್ನ 2021ರಲ್ಲಿ ತೆಗೆದುಕೊಂಡಿದ್ದಾರೆ. ಹಾಗೆ 2024ರಲ್ಲಿ ಬ್ರಾಹ್ಮಣ ದೀಕ್ಷೆಯನ್ನು ಸಹ ತೆಗೆದುಕೊಂಡಿದ್ದಾರೆ. ಈ ಎರಡು ದೀಕ್ಷೆಯನ್ನು ಮಾತಾಜಿ ಅವರು ವೃಂದಾವನದಲ್ಲಿ ಗೋಶಾಲೆಯಲ್ಲಿ ತೆಗೆದುಕೊಂಡಿದ್ದಾರೆ. ಅವರ ಪತಿಯ ಹೆಸರು ಚಂದ್ರಮೌಳಿ ದಾಸ್. ಇವರಿಬ್ಬರು ಸಹ ಒಟ್ಟಿಗೆ ದೀಕ್ಷೆಯನ್ನ ಸ್ವೀಕಾರ ಮಾಡಿದ್ದಾರೆ. ಇಬ್ರು ಟೆಂಪಲ್ ನಲ್ಲಿ ಡಿಟಿ ಸೇವಾ, ಹೂಮಾಲೆ ಕಟ್ಟುವ ಸೇವಾ, ಭೋಗ ಸೇವೆ, ಎಲ್ಲಾ ಸೇವೆಗಳನ್ನು ಮಾತಾಜಿ ಮತ್ತೆ ಪ್ರಭುಜಿ ಅವರು ಮಾಡ್ತಾ ಇದ್ದಾರೆ. ಇವರ ಮಕ್ಕಳು ಇಬ್ರು ಗಂಡ್ಮಕ್ಳು, ಇಬ್ರು ಸಹ ಭಕ್ತರು. ಇವರ ಸೊಸೆಯೂ ಸಹ ಭಕ್ತರು, ವೈಷ್ಣವ ಫ್ಯಾಮಿಲಿಯಿಂದ ಬಂದಂತವ್ರು. ಎಲ್ಲರೂ ಸಹ ತುಂಬಾ ಬ್ಯುಸಿ. ಮಕ್ಕಳಿಬ್ರು ಬಿಸ್ನೆಸ್ ಅನ್ನು ಸಹ ನೋಡ್ಕೊಳ್ತಾರೆ. ಮತ್ತೆ ಇವ್ರ ಮನೆಯಲ್ಲಿ ರಾಧಾ ಗೋವಿಂದ ಡಿಟಿಸ್ ಇದ್ದಾರೆ. ಸೊ ಅವರ ಸೇವೆಯಲ್ಲಿ ಮನೆಯವರೆಲ್ಲರೂ ಸಹ ಯಾವಾಗ್ಲೂ ಬ್ಯುಸಿಯಾಗೇ ಇರ್ತಾರೆ. ಹರೇ ಕೃಷ್ಣ ಮಾತಾಜಿ. ಈಗ ನೀವು ಪ್ರವಚನವನ್ನ ನಡೆಸ್ಕೊಡ್ಬೇಕಾಗಿ ನಾವೆಲ್ಲರೂ ಸಹ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀವಿ ಮಾತಾಜಿ. ಹರೇ ಕೃಷ್ಣ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮೋ ನಮಃ ವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ
कृष्णाय कृष्णचैतन्यनाम्ने गौरत्विषे नमः। नित्यानन्द नमस्तुभ्यं प्रेमानन्दप्रदायिने शतकल्मषनाशाय जाह्नवीपतये नमः। नित्यानन्द अहं नौमि सर्वनन्दकरं परं हरिनामप्रदं देवमवधूता शिरोमणिं। नमो महावदान्याय कृष्णप्रेमप्रदायते कृष्णाय कृष्णचैतन्यनाम्ने गौरत्विषे नमः। हे कृष्णा करुणा सिन्धो दीनबन्धो जगत्पते गोपेश गोपिका कान्त राधा कान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ. ಎಲ್ಲರಿಗೂ ದಂಡವತ್ ಪ್ರಣಾಮಗಳು. ಈ ಪ್ರವಚನ ಮಾಡ್ಲಿಕ್ಕೆ ನನಗೇನು ಆ ಅರ್ಹತೆ ಇಲ್ಲ, ಯೋಗ್ಯತೆನೂ ಕೂಡ ಇಲ್ಲ. ಆದ್ರೆ ನಿಮ್ಮೆಲ್ಲರ ಕೃಪೆಯಿಂದ ನನ್ನ ಪ್ರಯತ್ನವನ್ನು ನಾನು ಏನು ಕೇಳಿದ್ದೀನೋ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ನನ್ನನ್ನು ಆಶೀರ್ವಾದ ಮಾಡಿ. ಯಾಕಂದ್ರೆ ನನಗೆ ಈ ತರ ಪ್ರವಚನ ಮಾಡಿ, ಯಾಕಂದ್ರೆ ವೈಷ್ಣವ ಲಕ್ಷಣಗಳು ಮತ್ತು ಗುಣಗಳು ಅವ್ಯಾವು ಕೂಡ ನನ್ನಲ್ಲೂ ಇಲ್ಲ. ಆದ್ರೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ನನ್ನ ಆಶೀರ್ವಾದ ಮಾಡಿ ನಿಮ್ಮೆಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ. ಹರೇ ಕೃಷ್ಣ. ನಾವೆಲ್ಲ ಕೃಷ್ಣ ಭಕ್ತರಲ್ವಾ? ಕೃಷ್ಣ ಭಕ್ತರ ಅಂತಂದ್ರೆ ಕೃಷ್ಣನನ್ನು ಸೇವೆ ಮಾಡೋ ಎಲ್ಲಾ ಭಕ್ತರನ್ನು ಕೃಷ್ಣ ಭಕ್ತರು ಅಂತಾರೆ. ಮತ್ತೆ ವೈಷ್ಣವ ಅಂತಾನು ಕೂಡ ಹೇಳ್ತಾರೆ. ವೈಷ್ಣವ ಅಂತಂದ್ರೆ ಪರದುಃಖ ದುಃಖಿ, ಅಂದ್ರೆ ಇತರರ ದುಃಖವನ್ನು ತನ್ನ ದುಃಖವಾಗಿ ಭಾವಿಸೋವನು ವೈಷ್ಣವ. ಈಗ ಜನಸಾಮಾನ್ಯರಲ್ಲಿ ನಾವು ನೋಡ್ತೀವಿ, ಅವರು ಪರದುಃಖ ಸುಖಿಗಳು. ಅಂದ್ರೆ ಅವ್ರ ಚೈತನ್ಯ ಹೇಗಿರುತ್ತೆ ಅಂತಂದ್ರೆ ಬೇರೆಯವರ ಒಂದು ದುಃಖವನ್ನು ಅವರು ಆನಂದವಾಗಿ ಅದನ್ನ ತಗೊಳ್ತಾರೆ. ಅಂದ್ರೆ ಅವ್ರು ಇನ್ನೊಬ್ರು ಕಷ್ಟ ಪಡ್ತಾ ಇದ್ರೆ ಅವರು ತುಂಬಾ ಸಂತೋಷದಿಂದ ನೋಡ್ತಾ ಇರ್ತಾರೆ. ಆದರೆ ಶಾಸ್ತ್ರಗಳು ಮತ್ತು ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ ವೈಷ್ಣವ ಎಂದ್ರೇನೆ ದುಃಖಿ ಅಂತ ಹೇಳ್ತಾರೆ. ವೈಷ್ಣವ ಯಾವ ತರ ಗುಣಗಳು ಮತ್ತು ಲಕ್ಷಣಗಳು ಇರ್ಬೇಕು ಅಂತಂದ್ರೆ ಭಕ್ತರ ಜೊತೆಗೆ ಒಳ್ಳೆ ಸಂಬಂಧ ಇದ್ದರೆ ಎಷ್ಟೋ ಒಳ್ಳೇದು ನಮಗೆ. ಕೃಷ್ಣ ಪ್ರಜ್ಞೆಯಲ್ಲಿ ಮುಂದಕ್ಕೆ ಹೋಗ್ತೀವಿ. ಯಾಕಂದ್ರೆ ಭಕ್ತರ ಸಂಘದಲ್ಲಿ ನಾವು ಯಾವಾಗ್ಲೂ ಒಳ್ಳೆ ಸಂಬಂಧಗಳು ಇಟ್ಕೊಂಡಾಗ ಅವ್ರ ಒಂದು ಗೈಡೆನ್ಸ್ ಅಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಈ ಪ್ರಪಂಚದಲ್ಲಿ ನಮಗೆ 2 ತರದ ರಿಲೇಶನ್ಶಿಪ್ಸ್ ಇದಾವೆ. ಏನಂದ್ರೆ ಒಂದು ದೇವಾನುದೇವತ ಶ್ರೀಕೃಷ್ಣನ ಜೊತೆಯಲ್ಲಿ ಒಂದು ಸಂಬಂಧ, ಇನ್ನೊಂದು ರಿಲೇಶನ್ಶಿಪ್ ನಮ್ಮ ತಂದೆ ತಾಯಿಗಳು, ಫ್ರೆಂಡ್ಸು, ಬಂಧು ಬಳಗಗಳು, ಇವರೆಲ್ಲ ಕೂಡ. ಈ ಭೌತಿಕ ಜಗತ್ತಿನಲ್ಲಿ ಈ 2 ರಿಲೇಶನ್ಶಿಪ್ ನಾವು ಮೇಂಟೈನ್ ಮಾಡೋದು ಅಂದ್ರೆ ಸಮವಾಗಿ ಇಟ್ಕೊಳ್ಳೋದು ತುಂಬಾ ಕಷ್ಟ. ಆದ್ರೆ ಕೂಡ ಇವೆರಡನ್ನು ಕೂಡ ನಾವು ಸಮವಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಅದಿಲ್ಲ ಅಂದ್ರೆ ಮುಂದಕ್ಕೆ ಹೋಗೋದು ತುಂಬಾ ಕಷ್ಟ. ಕೃಷ್ಣನ ಜೊತೆ ಸಂಬಂಧ ಒಂದೇ ಸಾಕು, ನನಗೆ ಬೇರೆಯವರ ಜೊತೆಗೆ ಯಾವುದೇ ಒಂದು ಸಂಬಂಧ ಇಲ್ಲ ಅಂದ್ರೆ ಕೂಡ ಅದು ಕೂಡ ನಡೆಯೋದಿಲ್ಲ. ಇಲ್ಲ ಅಂದ್ರೆ ಎಲ್ಲರ ಜೊತೆಗೆ ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೊಂಡಿದೀವಿ ನಾವು, ಭಕ್ತಿಯಲ್ಲಿ ಎಲ್ಲರ ಜೊತೆಗೆ ನಾವು ಕೃಷ್ಣನ ಜೊತೆಗೆ ಒಂದೇ ಸಂಬಂಧ ಇಟ್ಕೊಂಡ್ರೆ ನಾವು ರಿಲೇಶನ್ಶಿಪ್ ನಾವು ಯಾರು ಬೇಡ ಅಂತಂದ್ರು ಕೂಡ ಅದು ಕೂಡ ಕಷ್ಟನೇ. ಅದೇ ಅವ್ರ ಎಲ್ಲರ ಜೊತೆಗೆ ರಿಲೇಶನ್ಶಿಪ್ ಚೆನ್ನಾಗಿದೆ, ಕೃಷ್ಣನ ಜೊತೆಗೆ ನಮಗೆ ಸಂಬಂಧ ಸರಿಯಾಗಿಲ್ಲ ಅಂತಂದ್ರೆ ಅದು ಇರೋದಿಲ್ಲ ಸರಿಯಾಗಿ. ಈಗ ನಮಗೆ ಬೇರೆಯವ್ರ ಡಿವೋಟೀಸ್ ಜೊತೆಯಲ್ಲಿ ನಾವೇನಾದ್ರೂ ಸರಿಯಾಗಿ ರಿಲೇಶನ್ಶಿಪ್ ಅಂದ್ರೆ ಸಂಬಂಧ ಇಟ್ಕೊಂಡಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಎಕ್ಸಾಂಪಲ್, ನಾನು ಒಬ್ಬರ ಡಿವೋಟಿ ಜೊತೆಯಲ್ಲಿ ಒಳ್ಳೆ ರಿಲೇಶನ್ಶಿಪ್ ಇಲ್ಲ ಅಂತ ಅನ್ಕೊಳ್ಳೋಣ. ಆಗ ಏನಾಗುತ್ತೆ, ನಾನು ಪ್ರತಿದಿನ ಜಪ ಮಾಡೋ ಸಮಯದಲ್ಲಿ ಏನಾಗುತ್ತೆ, ನಮಗೆ ಅವೇ ನೆನಪು ಬರ್ತಾ ಇರುತ್ತೆ. ಹಾಗೇನಾಗುತ್ತೆ, ನನಗೆ ಜಪ ಸರಿಯಾಗಿ ಆಗೋದೇ ಇಲ್ಲ. ಭಕ್ತರ ಜೊತೆಗೆ ಮತ್ತೆ ಎಲ್ಲರ ಜೊತೆಗೆ ಚೆನ್ನಾಗಿದ್ದೀವಿ, ಕೃಷ್ಣನ ಜೊತೆಗೆ ಭಕ್ತಿಯಲ್ಲಿ ಸರಿಯಾಗಿಲ್ಲ ಅಂದ್ರೆ ಆ ಸಂಬಂಧ ಜಾಸ್ತಿ ದಿನ ಇರೋದಿಲ್ಲ. ಒಂದು ಬಿಲ್ಡಿಂಗ್ಗೆ ಪುನಾದಿ ಗಟ್ಟಿಯಾಗಿತ್ತು ಅಂತಂದ್ರೆ
ನಾವು ಅದ್ರ ಮೇಲೆ ಎಷ್ಟೋ ಮಾಡಿಗಳನ್ನು ಕಟ್ಟಿದ್ರು ಕೂಡ ಏನು ತೊಂದರೆ ಆಗಲ್ಲ. ಅದೇ ಫೌಂಡೇಶನ್ ಪುನಾದಿ ಸರಿಯಾಗಿ ಇಲ್ಲ ಅಂತಂದ್ರೆ ಅದ್ರ ಮೇಲೆ ಒಂದ್ರ ಮೇಲೆ ಒಂದು ಮಾಡಿ ಕಟ್ಟಿದಾಗ ಏನಾಗುತ್ತೆ, ಎಲ್ಲ ಬಿದ್ದೋಗ್ಬಿಡುತ್ತೆ. ಅದೇ ಈ ಪ್ರಪಂಚದಲ್ಲಿ ಏನೇ ಸಂಬಂಧ ಇರ್ಬೋದು, ನಮ್ಮ ಸಾಧನೆ ಮತ್ತೆ ಶ್ರವಣ ಕೀರ್ತನ ಇವು ಸರಿಯಾಗಿಲ್ಲ ಅಂದ್ರೆ ಆ ಸಂಬಂಧಗಳು ಜಾಸ್ತಿ ದಿನ ಇರೋದಿಲ್ಲ. ಈಗ ಭಾಗವತಮಲ್ಲಿ ನಾವು ನೋಡ್ತೀವಿ, 4ನೇ ಸ್ಕಂದದಲ್ಲಿ ದಕ್ಷ ಪ್ರಜಾಪತಿ ಯಜ್ಞ ಅಂತ ಒಂದು ಚಾಪ್ಟರ್ ಬರುತ್ತೆ. ಅದರಲ್ಲಿ ನಾವು ನೋಡ್ತೀವಿ, ದಕ್ಷ ಪ್ರಜಾಪತಿ ದಕ್ಷ ಯಜ್ಞವನ್ನು ತುಂಬಾ ಗ್ರಾಂಡ್ ಆಗಿ ಮಾಡಕ್ಕೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ. ಎಲ್ಲ ಎಷ್ಟು ಗ್ರಾಂಡ್ ಆಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಎಲ್ಲಾ ದೇವತೆಗಳನ್ನು ಇನ್ವೈಟ್ ಮಾಡಿದ್ದಾರೆ, ಕರೆದಿದ್ದಾರೆ, ಮತ್ತೆ ಋಷಿಮುನಿಗಳನ್ನೆಲ್ಲರನ್ನು ಕರೆದಿದ್ದಾರೆ. ಎಲ್ಲರೂ ಅವರೆಲ್ಲರೂ ಬರ್ತಾ ಇದ್ದಾರೆ. ಅವ್ರಿಗೆ ಹೇಗೆ ಅವ್ರಿಗೆ ಅವರು ಒಂದು ಸ್ಥಿತಿಯನ್ನು ನೋಡಿ ಅವರಿಗೆ ಆಸನಗಳನ್ನು ಅಂದ್ರೆ ಅವರವ್ರ ಪದವಿಗೆ ತಕ್ಕಂಗೆ ಅವರವರ ಆಸನಗಳನ್ನು ಕೂಡ ಅದೇ ರೀತಿಯಾಗಿ ಮಾಡಿರ್ತಾರೆ. ಎಲ್ಲರೂ ಖುಷಿಯಾಗಿ ಅವರನ್ನು ಇದು ಮಾಡ್ತಿರ್ತಾರೆ, ಎಲ್ಲರೂ ಬರ್ತಾ ಇರ್ತಾರೆ. ಆದ್ರೆ ದಕ್ಷ ಪ್ರಜಾಪತಿ ಯಜ್ಞ ಮಾಡ್ಲಿಕ್ಕೆ ಅಂತ ಅಲ್ಲಿ ಬರ್ತಾರೆ. ಬಂದಾಗ ಏನಾಗುತ್ತೆ, ಎಲ್ಲಾ ದೇವತೆಗಳು ಋಷಿಮುನಿಗಳು ಎಲ್ಲಾ ನಿಂತು ಅವ್ರಿಗೆ ಸ್ವಾಗತವನ್ನು ಮಾಡ್ತಾರೆ. ಆದ್ರೆ ಅಲ್ಲಿ ಇಬ್ರು ಮಾತ್ರ ಎದ್ದು ನಿಂತ್ಕೊಳಲ್ಲ. ಅವ್ರು ಯಾರು ಅಂತಂದ್ರೆ ಬ್ರಹ್ಮ ಮತ್ತು ಶಿವ. ಬ್ರಹ್ಮ ಮತ್ತು ಶಿವ. ಬ್ರಹ್ಮದೇವ ಎದ್ದು ನಿಂತಿಲ್ಲ ಅಂದ್ರೆ ಪರವಾಗಿಲ್ಲ, ಯಾಕೆ ಅಂತಂದ್ರೆ ಬ್ರಹ್ಮದೇವ ದಕ್ಷ ಪ್ರಜಾಪತಿಗೆ ತಂದೆ ಆಗ್ತಾರೆ. ಹಾಗಾಗಿ ಅವ್ರು ನಿಂತಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ಶಿವ ಎದ್ದು ನಿಂತಿಲ್ಲಲ್ಲ, ಆಗ ದಕ್ಷ ಪ್ರಜಾಪತಿಗೆ ತುಂಬಾ ಕೋಪ ಬರುತ್ತೆ. ತುಂಬಾ ಕೋಪ ಬಂದು ಅವ್ರು ಏನ್ ಮಾಡ್ತಾರೆ, ನಾನು ಇಷ್ಟೆಲ್ಲ ಗ್ರ್ಯಾಂಡ್ ಆಗಿ ಯಜ್ಞ ಮಾಡ್ತಾ ಇದ್ದೀನಿ, ನೋಡು ಈ ಶಿವ ಮಾತ್ರ ಎದ್ದು ನನಗೆ, ಅಂದ್ರೆ ಶಿವ ಏನು ಅಂದ್ರೆ ಸತಿಯ ಪತಿ ಆಗಿರ್ತಾರಲ್ಲ, ಅಂದ್ರೆ ಅಳಿಯ ಆಗಿರ್ತಾರೆ, ದಕ್ಷ ಪ್ರಜಾಪತಿಗೆ ಅಳಿಯ ಆಗಿರ್ತಾರೆ. ಈ ನನ್ನ ಅಳಿಯ ಆಗಿರೋರೆ ನನಗೆ ಗೌರವನೇ ಕೊಡ್ತಿಲ್ಲ, ಎದ್ದು ನಿಲ್ತೇ ಇಲ್ಲ, ನನಗೆ ಗೌರವ ರೆಸ್ಪೆಕ್ಟೇ ಕೊಡ್ತಿಲ್ಲ ಅಂತೇಳಿ ಅವ್ರಿಗೆ ತುಂಬಾ ಸಿಟ್ಟು ಬರುತ್ತೆ. ಆ ರೀತಿ ಸಿಟ್ಟು ಬಂದಾಗ ಏನ್ ಮಾಡ್ತಾರೆ, ಅವರು ಬೇರೆ ಬೇರೆ ಏನೇನೋ ಎಲ್ಲರನ್ನು ಕೂಗಿ ಹೇಳ್ತಾರೆ, ನೋಡ್ರಿ ಇಲ್ಲಿ ಈ ಶಿವ ಇದಾನಲ್ಲ, ಇವನು ಎಂತವನು, ಇವನು ಎಲ್ಲ ದೇಹಕ್ಕೆ ಬೂದಿ ಹಚ್ಕೊಂಡಿರ್ತಾನೆ ಮತ್ತು ಕಪಾಲ ಮಾಲೆಯನ್ನು ಹಾಕೊಂಡಿರ್ತಾನೆ, ಇವನು ಹೇಗಿದ್ದಾನೆ ನೋಡಿ ಅಂತೇಳಿ ಬೇರೆ ಬೇರೆ ಏನೇನೋ ಮಾತಾಡ್ತಾರೆ. ಆಗ ದಕ್ಷ ಪ್ರಜಾಪತಿ ಹೀಗೆ ಯೋಚನೆ ಮಾಡ್ತಾ ಇದ್ದಾನೆ. ಇನ್ನು ಶಿವ ಹೇಗೆ ಯೋಚನೆ ಮಾಡಿದ್ರೆ, ನಾನ್ ಎದ್ದಿಲ್ಲ ಅಂದ್ರೆ ಏನು, ಅವ್ರು ಬರೋದನ್ನು ನಾನು ಗಮನಿಸೇ ಇಲ್ಲ. ಯಾಕೆ ಅಂದ್ರೆ ಶಿವ ಯಾವಾಗ್ಲೂ ರಾಮನ ಧ್ಯಾನದಲ್ಲಿ ಕೂತಿರ್ತಾರೆ. ಅವರು ಕಣ್ಮುಚ್ಕೊಂಡು ಧ್ಯಾನದಲ್ಲಿ ಇದ್ರು. ಅದು ದಕ್ಷ ಪ್ರಜಾಪತಿ ಬರೋದನ್ನು ಅವರು ಗಮನಿಸಿಲ್ಲ, ಹಾಗಾಗಿ ಎದ್ದು ನಿಂತಿಲ್ಲ. ಅದಕ್ಕೆ ಇವ್ರು ಜೋರಾಗಿ ಕೂಗೋದನ್ನ ನೋಡಿ ಅವರು ಕಣ್ಣು ತೆಗೆದು ನೋಡಿದಾಗ ಈ ತರ ಎಲ್ಲ ಜೋರಾಗಿ ಮಾತಾಡ್ತಿದ್ರೆ ಅವ್ರು ಅನ್ಕೊಂತಾರೆ, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಇಷ್ಟು ದೊಡ್ಡ ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ ಇವ್ರು ಅಂತ ಹೇಳಿ. ಆಕ್ಚುಲಿ ಶಿವ ಎದ್ದು ನಿಂತ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಬ್ರಹ್ಮ ವಿಷ್ಣು ಶಿವನಿಗೆ ಅವರವ್ರ ಪದವಿಗಳೇ ಬೇರೆ ಇದೆ. ಅಂದ್ರೆ ಇವ್ರು ಎಲ್ಲರಿಗಿಂತನೂ ಮೇಲೇನೆ ಇರ್ತಾರೆ. ಆದರೆ ಶಿವ ಎದ್ದು ನಿಂತಿಲ್ಲ ಅಂತೇಳಿ ದಕ್ಷ ಪ್ರಜಾಪತಿ ಇಷ್ಟೆಲ್ಲ ರಾಮಾಯಣ ಮಾಡ್ತಾನೆ. ಆಗ ಈಗ ಹೇಗೆ ಅಂತಂದ್ರೆ, ಶಿವ ತನ್ನ ಮನಸ್ಸಲ್ಲಿ ಈ ರೀತಿ ಯೋಚನೆ ಮಾಡ್ತಾ ಇದ್ದಾನೆ, ದಕ್ಷ ಪ್ರಜಾಪತಿ ನನಗೆ ಗೌರವ ಕೊಟ್ಟಿಲ್ಲ ಅಂತ ಆ ರೀತಿ ಯೋಚನೆ ಮಾಡ್ತಾನೆ. ಅಂದ್ರೆ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನು ಅಂತಂದ್ರೆ, ಒಬ್ಬ ತಂದೆ ಮಗ ಇರ್ತಾರೆ. ತಂದೆ ಮಗ ಇದ್ದಾಗ ಮಗ ಹೇಳ್ತಾನೆ ಅಪ್ಪನಿಗೆ, ಅಪ್ಪ ಇವತ್ತು ಕಾಲೇಜಲ್ಲಿ ಕ್ರಿಕೆಟ್ ಮ್ಯಾಚ್ ಇದೆ, ಅದ್ರಲ್ಲಿ ನಾನು ಆಡ್ತಾ ಇದ್ದೀನಿ, ನೀವು ಬಂದು ಸ್ಟೇಡಿಯಂ ಅಲ್ಲಿ ಕುತ್ಕೊಂಡು ನನಗೆ ಕ್ಲಾಪ್ಸ್ ಮಾಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ, ನೀವು ಬರ್ಲೇಬೇಕಪ್ಪ ಅಂತ ಹೇಳ್ತಾನೆ. ಆಯ್ತು ಮಗ ಅಂತೇಳಿ ತಂದೆ ಹೇಳ್ತಾನೆ. ಸರಿ ಅಂತೇಳಿ ತಂದೆ ಆಫೀಸಿಗೆ ಹೋಗ್ತಾರೆ. ಆಫೀಸಿಗೆ ಹೋದ್ಮೇಲೆ ಏನಾಗುತ್ತೆ, ತಂದೆ ಯೋಚನೆ ಮಾಡ್ತಾರೆ, ನಾನು ಅಲ್ಲಿ ಹೋಗಿ ಅಷ್ಟು ಸಮಯ, ಸುಮಾರು ಕ್ರಿಕೆಟ್ ಅಂದ್ರೆ ಒಂದು 6 hours ಹಂಗೆ ಇರುತ್ತಲ್ಲ, ಅಷ್ಟು ಸಮಯ ಟೈಮ್ ವೇಸ್ಟ್ ಮಾಡ್ಕೊಳಕ್ಕಿಂತ ನಾನು ಅದೇ ಸಮಯವನ್ನು ನನ್ನ ಆಫೀಸಲ್ಲಿ ಓಟಿ ಅಂದ್ರೆ ಎಕ್ಸ್ಟ್ರಾ ಟೈಮ್ ಕೆಲಸ ಮಾಡಿ ಆ ಬರೋ ದುಡ್ಡಿನಿಂದ ನಾನು ಮಗನಿಗೆ ಒಂದು ಒಳ್ಳೆ ಬ್ಯಾಟ್ ತಗೊಂಡೋಗಿ ಅವನಿಗೆ ಪ್ರೆಸೆಂಟೇಶನ್ ಆಗಿ ಕೊಟ್ರೆ ಎಷ್ಟು ಖುಷಿ ಪಡ್ತಾನಲ್ಲ ಆ ಬ್ಯಾಟ್ ನೋಡಿ ಅಂತೇಳಿ ಏನ್ ಮಾಡ್ತಾರೆ, ತಂದೆ ಕ್ರಿಕೆಟ್ ಮ್ಯಾಚ್ ನೋಡಕ್ಕೆ ಹೋಗಲ್ಲ. ಹೋಗ್ಲಿಲ್ಲಂಗೆ ಏನಾಗುತ್ತೆ, ಅವ್ರು ಓಟಿ ಎಕ್ಸ್ಟ್ರಾ ಟೈಮ್ ಕೆಲಸ ಮಾಡಿ ಆ ಬಂದಿರೋ ದುಡ್ಡನ್ನು ತಗೊಂಡೋಗಿ ಒಂದು ಒಳ್ಳೆ ಬ್ಯಾಟ್ ತಗೊಂಡು ಮನೆಗೆ ಬರ್ತಾರೆ. ರಾತ್ರಿಗೆ ಬಂದ್ಮೇಲೆ ಮಗನಿಗೆ ಆ ಬ್ಯಾಟ್ ಅನ್ನು ಕೊಡ್ತಾರೆ. ಆಗ ಮಗ ಅನ್ಕೊಂತಾನೆ, ಈ ಬ್ಯಾಟ್ ತಗೊಂಡು ನಾನೇನ್ ಮಾಡ್ಬೇಕು, ಅದೇ ನೀವು ಸ್ಟೇಡಿಯಂ ಬಂದು ನನ್ ಮ್ಯಾಚ್ ನೋಡಿದ್ರೆ, ನೀವು ಅಲ್ಲಿ ಕುತ್ಕೊಂಡು ನನ್ ಚಪ್ಪಾಲೆ ಹೊಡೆದಿದ್ರೆ ನಾನು ಎಷ್ಟು ಖುಷಿ ಪಡ್ತಿದ್ನಲ್ಲ ಅಂತೇಳಿ ಅವನು ಯೋಚನೆ ಮಾಡ್ತಾನೆ. ಇಲ್ಲಿ ಇಬ್ರು ಆಲೋಚನೆ ಒಳ್ಳೇದೇ ಇದೆ, ಆದ್ರೆ
ಇವರು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಇವರಿಬ್ಬರ ಇಂಟೆನ್ಷನ್ ಚೆನ್ನಾಗೇ ಇದೆ, ಆದ್ರೆ ಪ್ರೆಸೆಂಟೇಶನ್ ಕರೆಕ್ಟ್ ಆಗಿಲ್ಲ. ಪ್ರೆಸೆಂಟೇಶನ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಈ ತರ ಸಮಸ್ಯೆಗಳು ಕೂಡ ನಮ್ಮ ಜೀವನದಲ್ಲಿ ನಡೀತಾನೆ ಇರ್ತವೆ. ನಾವು ಅಪಾರ್ಥ ಮಾಡ್ಕೊಂತಾನೆ ಇರ್ತೀವಿ. ಅದಕ್ಕೆ ಈ ಸೊಲ್ಯೂಷನ್ ಏನಂತ ಅಂದ್ರೆ ಕಮ್ಯುನಿಕೇಶನ್. ಈ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್. ಪ್ರತಿ ಒಂದನ್ನು ನಾವು ಯಾರು ನಮ್ಮ ಜೊತೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರಲ್ಲ ಅವ್ರ ಜೊತೆಗೆ ನಾವು ಏನ್ ಅನ್ಕೊಂಡಿದ್ವಿ, ಯಾಕೆ ಹಿಂಗಾಯ್ತು ಅನ್ನೋದನ್ನು ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗಿ ಅವ್ರ ಜೊತೆ ನಮ್ಮ ಸಂಬಂಧ ಚೆನ್ನಾಗಿರುತ್ತೆ. ಆ ಗುಣವನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಮತ್ತೆ ಇನ್ನೇನಂದ್ರೆ ಎಲ್ಲರೂ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಏನಂತಂದ್ರೆ ಕೆಲವರು ಏನ್ ಅನ್ಕೊಂಡಿರ್ತೀವಿ ಅಂದ್ರೆ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಈಗ ನಾವು ಅನ್ಕೋತೀವಿ ಸೀನಿಯರ್ ಡಿವೋಟೀಸ್ ನಾವು ನಮ್ಮನ್ನ ನೋಡಿದ ತಕ್ಷಣ ಹರೇ ಕೃಷ್ಣ ಮಾತಾಜಿ ಅಂತ ಹೇಳಿ ಸ್ಮೈಲ್ ಮಾಡ್ಬೇಕು, ಮತ್ತೆ ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸ್ಬೇಕು, ಹೀಗೆಲ್ಲ ನಾವು ಯೋಚನೆ ಮಾಡ್ತಾರೆ. ಕೆಲವ್ರು ಅಂತಾರೆ ಭಗವಂತನ ಆರ್ತಿಗೆ ಬಂದಿದೀವಿ, ಬೇರೆಯವ್ರನ್ನ ಮಾತಾಡ್ಸೋದೇನು, ನಾವು ಭಗವಂತನಷ್ಟೇ ನೋಡಿದ್ರೆ ಸಾಕಲ್ಲ ಅಂತ ಹೇಳಿ ಅವ್ರು ಅನ್ಕೊಂತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್. ಅವ್ರು ನೋಡಿ ಬರ್ತಾರೆ, ಆರ್ತಿಗೆ ಬರ್ತಾರೆ, ಯಾರ ಜೊತೆ ಮಾತಾಡೋದಿಲ್ಲ, ಏನಿಲ್ಲ, ಬರ್ತಾರೆ, ಜಪ ಮಾಡ್ಕೊಂತಾರೆ, ಹೋಗ್ಬಿಡ್ತಾರೆ ಅಂತ ಈ ತರ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅವ್ರ ಮೇಲೆ ಒಂಥರ ಭಾವನೆಯನ್ನು ಬೆಳೆಸ್ಕೊಂತ ಹೋಗ್ತೀವಿ. ಎಲ್ಲರಿಗೂ ಬೇರೆ ಬೇರೆ ಅವಶ್ಯಕತೆಗಳು ಇದ್ದೇ ಇರ್ತವೆ, ಭಾವನೆಗಳು, ಯೋಚನೆಗಳು ಕೂಡ ಇರ್ತವೆ. ಅದು ನಾವು ಅರ್ಥ ಮಾಡ್ಕೋಬೇಕು. ನಮ್ಮೆಲ್ಲ ಬೇರೆ ಬೇರೆ ತರಹ ಬೇರೆ ಬೇರೆ ರೀತಿಯಲ್ಲಿ ಭಗವಂತ ನಮ್ಮನ್ನು ತಯಾರಿ ಮಾಡಿದ್ದಾನೆ. ಹೇಗೆ ಅಂತಂದ್ರೆ ಈಗ ನಮ್ಮ ದೇಹದಲ್ಲಿರುವಂತ ನಮ್ಮ ಕೈಯಲ್ಲಿ 5 ಬೆರಳು ಒಂದೇ ರೀತಿ ಇಲ್ಲ ನೋಡಿ. ಹಾಗೆ ಒಂದೇ ತಂದೆ ತಾಯಿಗೂ ಹುಟ್ಟಿರೋ ಮಕ್ಳು ಕೂಡ ಒಂದೇ ರೀತಿ ಇರಲ್ಲ. ಹಾಗೇನೆ ಬೇರೆ ಅವ್ರ ಜೊತೆಯಲ್ಲಿ ಅಂತಂದ್ರೆ ಬೇರೆಯವ್ರನ್ನೆಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಭಗವಂತ ತಯಾರಿ ಮಾಡಿದ್ರು. ಏನು ಅಂತಂದ್ರೆ ಎಲ್ಲರಲ್ಲೂ ಕೂಡ ಸತ್ವ, ರಜಸ್ಸು, ತಮಸ್ಸು ಅನ್ನೋ ಗುಣಗಳನ್ನು ಬೇರೆ ಬೇರೆ ಕ್ವಾಂಟಿಟಿಯಲ್ಲಿ ಇಟ್ಟಿರ್ತಾರೆ. ಎಲ್ಲರ ಮನಸ್ತತ್ವ ಬೇರೆ ಬೇರೆನೆ ಇರುತ್ತೆ. ಅವರ ಮನಸ್ತತ್ವನ ಅರ್ಥ ಮಾಡ್ಕೋಬೇಕಂತಂದ್ರೆ ಎಲ್ಲರೂ ಕೂಡ ನಾವು ಮಾತಾಡ್ಕೋಬೇಕು. ದಕ್ಷ ಪ್ರಜಾಪತಿ ಇಂಟೆನ್ಷನ್ ಏನಿತ್ತು ಅಂತಂದ್ರೆ ಅವರು ಎಲ್ಲರೂ ನನ್ನನ್ನು ಹೊಗಳಬೇಕು, ನನಗೆ ಗೌರವ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದನ್ನ ಇತ್ತು. ಈಗ ಅವರು ನಾನು ಇಷ್ಟೆಲ್ಲ ಖರ್ಚು ಮಾಡಿದ್ದೀನಿ, ಇಷ್ಟೆಲ್ಲ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ, ಎಲ್ಲರೂ ನನ್ನನ್ನು ಮೆಚ್ಕೋಬೇಕು ಅನ್ನೋದಿತ್ತು. ಈಗ ಏನ್ ಮಾಡಿದ್ರು, ದಕ್ಷ ಪ್ರಜಾಪತಿ ಶಿವನನ್ನು ಅವಮಾನ ಮಾಡಿದ್ರು. ಶಿವನನ್ನು ಅವಮಾನ ಮಾಡಿದ್ರು ಅಂತಂದ್ರೆ ಯಾರ ವೈಷ್ಣವರನ್ನ ಅವಮಾನ ಮಾಡ್ತಾರಲ್ಲ ಅದು ತುಂಬಾ ದೊಡ್ಡ ಅಪರಾಧ ಆಗುತ್ತೆ. ಈ ಅಪರಾಧವನ್ನು ನಾವು ಹೇಗೆ ಅಂತಂದ್ರೆ ಯಾರಾದ್ರೂ ಹೇಗೆ ನಾವು ಈ ಅಪರಾಧಗಳನ್ನು ನಾವು ಅವಾಯ್ಡ್ ಮಾಡ್ಕೋಬೇಕು ಅಂತಂದ್ರೆ ಯಾರನ್ನಾದ್ರೂ ವೈಷ್ಣವರನ್ನು ಯಾರಾದ್ರೂ ಬೇರೆ ಅವರು ಬಂದು ಅವ್ರ ಬಗ್ಗೆ ಏನಾದ್ರೂ ಹೇಳ್ತಾ ಇದ್ರೆ ನಾವು ಅವನು ಕೇಳಬಾರದು. ಮತ್ತೆ ಅದು ಕೇಳಬಾರದು, ಅದನ್ನು ಕಿವಿ ಮುಚ್ಕೋಬೇಕು. ಇಲ್ಲ ಆ ಜಾಗದಿಂದ ನಾವು ಖಾಲಿ ಮಾಡಿ ಮುಂದಕ್ಕೆ ಹೋಗ್ಬೇಕು, ಅಂದ್ರೆ ಬೇರೆ ಕಡೆ ನಾವು ಹೋಗ್ಬಿಡ್ಬೇಕು. ಇಲ್ಲ ಅದು ಇಲ್ಲ ಆಗ್ಲಿಲ್ಲ ಅಂತಂದ್ರೆ ವೈಷ್ಣವರ ಬಗ್ಗೆ ಏನು ಅಪರಾಧಗಳು ಮಾಡ್ತಾ ಇದ್ರೆ ಆ ಒಂದು ನಾವು ಕೇಳಿರೋಂಥವ್ರು ನಾವು ಜೀವಂತವಾಗಿ ಇರಬಾರದು ಒಂದು. ಮತ್ತೆ ಇಲ್ಲ ಅಂದ್ರೆ ಇನ್ನೊಂದೇನು ಅಂತಂದ್ರೆ ನಾನು ಒಂದು ಬುಕ್ಕಲ್ಲಿ ಓದಿದ್ದೆ, ವೈಷ್ಣವ ಅಪರಾಧ ಮಾಡಿದಾಗ ನಾವೇನಾದ್ರೂ ಬೈ ಚಾನ್ಸ್ ಅಲ್ಲಿ ಇನ್ನೂ ಮಾತಾಡ್ತಾ ಇದ್ದಾರೆ, ಅವ್ರ ಮುಖ ನೋಡ್ಲೇಬೇಕಾಗಿರುತ್ತೆ ನಮಗೆ ಅಂತ ಅನ್ಕೊಂಡಾಗ ಏನಾಗುತ್ತೆ ಅಂದ್ರೆ ಸೂರ್ಯ ಭಗವಂತನಿಗೆ ನಮಸ್ಕಾರ ಮಾಡಿ 3 ಸಲ ಕ್ಷಮೆಯನ್ನು ಕೇಳ್ಕೋಬೇಕು, ಆರ್ಘ್ಯವನ್ನು ಬಿಡ್ಬೇಕು ಅಂತ ಹೇಳ್ತಾರೆ. ಈಗ ಈ ತರ ನಮ್ಮ ಮೇಲೆ ಯಾರಾದ್ರೂ ಕೋಪ ಮಾಡ್ಕೊಂಡಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ 3 ರೀತಿ ಇರ್ಬೇಕು. ಏನಂದ್ರೆ ಮೈಗ್ರೇಟು, ಮಿಟಿಗೇಟು ಮತ್ತೆ ಟಾಲರೆನ್ಸ್. ಮೈಗ್ರೇಟ್ ಅಂತಂದ್ರೆ ನಾನು ಕಾಶ್ಮೀರದಲ್ಲಿ ಇದ್ದೀನಪ್ಪ. ಕಾಶ್ಮೀರದಲ್ಲಿ ಇದ್ದಾಗ ಅಲ್ಲಿ ತುಂಬಾ ಚಳಿಯಾಗಿರುತ್ತೆ. ಆ ಚಳಿಯನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕು ಅಂತಂದ್ರೆ ಏನು, ನಾನು ಬೆಚ್ಚನೆ ಇರುವಂತ ಬಟ್ಟೆಗಳನ್ನು ಹಾಕೋಬೇಕು. ಅಂದ್ರೆ ನಾನು ಸ್ವೆಟರ್ ಹಾಕೊಂಡಿದ್ದೀನಿ ಅಂತಂದ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ಮೈಗ್ರೇಟು. ಇನ್ನೆರಡನೇದು, ಇಲ್ಲಿ ತುಂಬಾ ಥಂಡಿ ಇದೆ, ನನ್ಗೆ ಇರಕ್ ಆಗ್ತಿಲ್ಲ, ನಾನು ಆ ಜಾಗ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಾಗ ಏನು ಅಂತಂದ್ರೆ ನಾವು ಅಲ್ಲಿಂದ ಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕು. ಅಂದ್ರೆ ನಾವೀಗ ಕಾಶ್ಮೀರದಿಂದ ಬಿಟ್ಟು ಕನ್ಯಾಕುಮಾರಿ ಸೌತ್ ಇಂಡಿಯಾಕ್ಕೆ ಬಂದ್ರೆ ನಮಗೆ ಅಂದ್ರೆ ಬೆಚ್ಚಗಿರ್ತೀವಿ. ಮತ್ತೆ ಇನ್ನೊಂದೇನು ಅಂತಂದ್ರೆ 3ನೇದು, ನನ್ನ ಹತ್ತಿರ ಸ್ವೆಟರ್ ಇಲ್ಲ, ಮತ್ತೆ ನಾನು ಬೇರೆ ಕಡೆಗೆ ಹೋಗಕ್ಕೆ ಸಾಧ್ಯತೆ ಇರ್ಲಿಲ್ಲ. ಆಗ ಏನ್ ಮಾಡ್ಬೇಕು ಅಂತಂದ್ರೆ ಟಾಲರೆನ್ಸ್,
ಅಂದ್ರೆ ಸಹನೆಯಿಂದ ಇರ್ಬೇಕು. ಏನೇ ಬಂದ್ರು, ಏನೇ ಆಗಿದ್ರು ಕೂಡ, ನಮಗೆ ಚಳಿ ಆಗ್ತಾ ಇದೆ, ನಮಗೆ ದೇಹ ತೊಂದರೆ ಕೊಡ್ತಾ ಇದೆ ಅಂದ್ರೆ ಕೂಡ ನಾವು ಸಹಿಸ್ಕೋಬೇಕಾಗಿರುತ್ತೆ, ಸಹಿಸ್ಕೋಬೇಕಾಗುತ್ತೆ. ಈ ರೀತಿ ನಾವು ಸಮಸ್ಯೆಗೆ 3 ಪರಿಷ್ಕಾರವನ್ನು ನೋಡ್ಕೋಬೇಕಾಗುತ್ತೆ. ನಮ್ಮ ಮೇಲೆ ಯಾರಾದ್ರೂ ಕೋಪ ಮಾಡ್ಕೊಂಡಿದ್ರೆ ಆ ಸಮಸ್ಯೆಗೆ 3 ಪರಿಷ್ಕಾರ ಅಂದ್ರೆ ಅದನ್ನ ನಾನು ಹೇಳಿದ್ನಲ್ಲ, ಜಾಗ ಖಾಲಿ ಮಾಡ್ಬೇಕು. ಮತ್ತೆ ಪ್ರತಿಯೊಂದು ಸಂದರ್ಭದಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗಲ್ಲ, ಆಗ ಇನ್ನೊಂದು ಏನ್ ಮಾಡ್ಬೇಕು, ನಾವು ಟಾಲರೆನ್ಸ್ ಇಂದ ಅಲ್ಲೇ ನಿಂತು ಅವ್ರು ಏನ್ ಮಾತಾಡ್ತಾ ಇರೋದ್ರೆ ಎಲ್ಲಾದ್ನೂ ಕೇಳ್ಕೊಂಡು ಸಹನೆಯಿಂದ ಇದ್ದು, ಆ ಮನುಷ್ಯ ಸ್ವಲ್ಪ ಸ್ವಲ್ಪ ಹೊತ್ತಾದ್ಮೇಲೆ ಶಾಂತಿ ಆಗ್ತಾರಲ್ಲ, ಆಗ ಅವ್ರ ಜೊತೆಯಲ್ಲಿ ನಾವು ಅವ್ರ ಬಗ್ಗೆ ಅದ್ರ ಬಗ್ಗೆ ನಾವು ನೀಟಾಗಿ ಮಾತಾಡ್ಬೇಕು, ಅಂದ್ರೆ ಕಮ್ಯುನಿಕೇಶನ್ ಮಾಡ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈಗ ನೋಡಿದ್ರೆ ನಮ್ಮ ಜೀವನದಲ್ಲಿ ಎಷ್ಟೋ ಘಟನೆಗಳು ನಡೀತಾ ಇರ್ತವೆ. ಇದೆಲ್ಲ ತುಂಬಾ ನಾವು ಮೆಚೂರ್ ತಗೋಬೇಕಾಗಿರುತ್ತೆ. ಇದೆಲ್ಲ ನಾವು ಹೇಗೆ ಬೇರ್ ಮಾಡ್ಬೇಕು ಅಂತಂದ್ರೆ, ಯಾವಾಗ ನಮ್ಮ ಕನೆಕ್ಷನ್ ಕೃಷ್ಣನ ಜೊತೆಯಲ್ಲಿ ದೃಢವಾಗಿ ಇರುತ್ತಲ್ಲ, ಉಳಿದಿರೋ ಸಮಸ್ಯೆಗಳು ಎಲ್ಲದನ್ನು, ಅಂದ್ರೆ ಸಂಘಟನೆಗಳಾಗಿರ್ಬೋದು, ಬೇರೆ ಏನೇ ಸಮಸ್ಯೆಗಳು ನಮಗೆ ಬಂದಿರ್ತಾವಲ್ಲ, ಅದನ್ನು ಫೇಸ್ ಮಾಡ್ಲಿಕ್ಕೆ ಕೃಷ್ಣ ನಮಗೆ ಶಕ್ತಿಯನ್ನು ಕೊಡ್ತಾನೆ, ಫೇಸ್ ಮಾಡ್ಲಿಕ್ಕೆ ಶಕ್ತಿ ಬರುತ್ತೆ. ಮಾಮೂಲಿಯಾಗಿ ನಾವು ನೋಡ್ತೀವಿ, ಈಗ ಸಮುದ್ರದ ಹತ್ರ ನಾವು ಹೋದಾಗ ಅಲ್ಲಿ ಹಡಗುಗಳನ್ನು ಎಲ್ಲಾನು ಒಡ್ಡಕ್ಕೆ ಏನಂತಾರೆ, ಸಮುದ್ರ ತೀರದಲ್ಲಿ ಹಡಗುಗಳನ್ನ ನಿಂದಿರ್ಸಿರ್ತಾರಲ್ಲ, ಆ ಹಡಗುಗಳಿಗೆಲ್ಲಾನು ಒಂದು ಲಂಗರ್ ಅಂತ ಹಾಕಿರ್ತಾರೆ ನೋಡಿ. ಆ ಲಂಗರ್ ಹಾಕಿ ಒಂದು ರಾಡಿನ ತರ ಇರುತ್ತೆ, ಆ ಒಂದು ಲಂಗರ್ ಹಾಕಿ ಅದಕ್ಕೆ ಹಡಗುಗಳಿಗೆ ಒಂದು ಹಗ್ಗ ಕಟ್ಟಿರ್ತಾರೆ. ಆಗ ಏನಾಗುತ್ತೆ, ಸಮುದ್ರದಲ್ಲಿ ಎಷ್ಟೇ ತರಂಗಗಳು ಜೋರಾಗಿ ಬಂದ್ರು ಕೂಡ ಆ ಹಡಗು ಅಲ್ಲಾಡುತ್ತೆ ಬಿಟ್ರೆ ಅದು ಮುಳುಗೋಗಿದ್ದಿಲ್ಲ. ಹಾಗೇನೆ ನಮ್ಮ ಭಕ್ತಿಯಲ್ಲಿ ಕೂಡ ನಾವು ಶ್ರವಣ, ಕೀರ್ತನ, ಸಾಧನ ತುಂಬಾ ಚೆನ್ನಾಗಿ ಇತ್ತು ಅಂತಂದ್ರೆ ನಮಗೆ ನಮ್ಮ ಭಕ್ತಿ ಜೀವನ ಕೂಡ ಅಲ್ಲಾಡೋದಿಲ್ಲ. ಹಾಗೆ ಭಕ್ತಿಯಲ್ಲಿ ಯಾವಾಗ ನಾವು ಕೃಷ್ಣನ ಜೊತೆಗೆ ನಮ್ಮ ಕನೆಕ್ಷನ್ ಗಟ್ಟಿಯಾಗಿ ಕಟ್ಟಿ ಹಾಕಿದೀವಿ ಅಂತಂದ್ರೆ ನಮ್ಮ ಹಡಗು ಕೂಡ ಮುಳುಗೋದಿಲ್ಲ, ಅಂದ್ರೆ ನಮ್ಮ ಭಕ್ತಿಯ ಹಡಗು ಕೂಡ ಮುಳುಗೋದಿಲ್ಲ. ಶ್ರವಣ, ಕೀರ್ತನ, ಸಾಧನ ತುಂಬಾ ಚೆನ್ನಾಗಿರ್ಬೇಕು. ಮತ್ತೆ ಡೈಲಿ ಭಾಗವತ ಶ್ರವಣ ಮಾಡಬೇಕು, 16 ಮಾಲೆ ಜಪ ಮಾಡಬೇಕು, ಆಧ್ಯಾತ್ಮಿಕ ಭಕ್ತರ ಸಾಂಗತ್ಯ ಮಾಡಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ ನಾಮರುಚಿ, ಜೀವದಯ ಮತ್ತೆ ವೈಷ್ಣವ. ಈ 3 ಥಿಂಗ್ಸ್ ಏನಿದೆ ಅಲ್ಲ, ತುಂಬಾ ಇಂಪಾರ್ಟೆಂಟ್. ಈ 3 ಹೇಗೆ ಇಂಪಾರ್ಟೆಂಟ್ ಅಂದ್ರೆ, ನಾಮರುಚಿ, ನಾವು ಮಾಡೋ ಈ ಹರಿನಾಮ ಸಂಕೀರ್ತನೆ ಆಗ್ಬೋದು, ಜಪ ಮಾಡ್ಬೋದು, ಇದ್ರ ಮೇಲೆ ತುಂಬಾ ರುಚಿಯನ್ನು ಬೆಳೆಸ್ಕೋಬೇಕು ನಾವು. ಈ ನಾಮರುಚಿಯನ್ನು ಬೆಳೆಸ್ಕೊಂಡಾಗ ಅದ್ರ ಮೇಲೆ ನಾವು ನೋಡಿ, ಬೇರೆ ನಾಮವನ್ನು ಮಾಡೋದ್ರಲ್ಲಿ ಒಂದು ಮಾಲೆ ಮೀನ್ಸ್ 108 ಇರುತ್ತಲ್ಲ ಜಪ ಮನೆ, ಅಷ್ಟು ಮಾಡೋ ಅಷ್ಟು 308 ಮಾಡೋ ಅಷ್ಟೊತ್ತಿಗೆನೆ ಸಾಕ್ ಬಿಡಪ್ಪ, ಇನ್ನೊಮ್ಮೆ ನೋಡೋಣ ಅಂತ ಹೇಳಿ ಪಕ್ಕಕ್ಕೆ ತಡೆದಿರ್ತೀವಿ. ಆದ್ರೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಿರುವಾಗ ನೀವು ಎಷ್ಟೇ ಮಾಡ್ತಿದ್ರು ಮಾಡ್ಬೇಕು, ಇನ್ನು ಜಾಸ್ತಿ ಮಾಡ್ಬೇಕು ಅನಿಸ್ತಾ ಇರುತ್ತೆ ಹೊರತು ಬೋರ್ ಆಗೋದಿಲ್ಲ. ಆ ರೀತಿ ನಾವು ನಾಮದ ಮೇಲೆ ರುಚಿಯನ್ನು ಬೆಳೆಸ್ಕೋಬೇಕು. ಮತ್ತು ಜೀವೇರ ದಯ ಅಂತ ಅಂದ್ರೆ ಎಲ್ಲಾ ಪ್ರಾಣಿಗಳ ಮೇಲೆ ದಯೆಯನ್ನು ಬೆಳೆಸ್ಕೋಬೇಕು. ದಯೆಯನ್ನು ಹೇಗೆ ಬೆಳೆಸ್ಕೋಬೇಕು ಅಂತಂದ್ರೆ, ನಾವು ಪ್ರಚಾರವನ್ನು ಮಾಡಬೇಕು, ಎಲ್ಲರ ಕೃಷ್ಣ ನಾಮವನ್ನು ಕೊಡಬೇಕು, ಇದು ಜೀವೇರ ದಯ. ಮತ್ತು ವೈಷ್ಣವ ಸೇವಾ ಅಂತಂದ್ರೆ ಆಧ್ಯಾತ್ಮಿಕ ಜೀವನ. ಈ 3 ನಾವು ಮಾಡೋದ್ರಿಂದ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀವಿ. ವೈಷ್ಣವ ಸೇವಾ ಅಂತಂದ್ರೆ ನಮಗೆ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಒಂದು ಸಲ ಯಾರಾದ್ರೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಒಂದು ಸಲ ಹೇಳಿದ್ರು ಕೂಡ ಅವರು ವೈಷ್ಣವರೇ ಆಗ್ತಾರೆ ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಹೇಳಿದರು. ಅವ್ರನ್ನು ಕೂಡ ನಾವು ಯಾವುದೇ ಒಂದು ಅಪರಾಧ ಮಾಡ್ಲಿಲ್ದಂಗೆ ಅವ್ರನ್ನು ಕೂಡ ವೈಷ್ಣವರಾಗಿ ನಾವು ಗೌರವವನ್ನು ಕೊಟ್ಟಾಗ ಮತ್ತು ಅವರಿಗೆ ಸೇವೆಯನ್ನು ಮಾಡಿದಾಗ, ಅಂದ್ರೆ ನಾವು ಅವ್ರಿಗೆ ಏನಾದ್ರೂ ಸೇವೆಗಳು, ನಾವು ಮನೆ ಪ್ರಸಾದ ಕರೆಯೋದು ಅಥವಾ ಅವರಿಗೆ ದೇವಸ್ಥಾನದಲ್ಲಿ ಏನಾದ್ರೂ ತಂದು ಕೊಡೋದಾಗ್ಲಿ, ಏನಾದ್ರೂ ಆಗ್ಲಿ, ಅದು ವೈಷ್ಣವ ಸೇವೆ ಆಗುತ್ತೆ. ಈ ವೈಷ್ಣವ ಸೇವೆ ಮಾಡೋದ್ರಿಂದ ಕೂಡ ನಮ್ಮ ಆಧ್ಯಾತ್ಮಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ವೈಷ್ಣವ ಅಪರಾಧದಿಂದ ಯಾವಾಗ್ಲೂ ನಾವು ದೂರ ಇರಬೇಕು. ಯಾಕೆಂದ್ರೆ ನಾವು ತುಂಬಾ ಚೆನ್ನಾಗಿ ತೋಟವನ್ನು ಬೆಳೆಸ್ತೀವಿ, ಒಂದು ಒಳ್ಳೆ ಉದ್ಯಾನವನನ್ನು ಬೆಳೆಸ್ಕೊಂಡಿರ್ತೀವಿ, ಹೂವಿನ ತೋಟ ಎಲ್ಲಾ ಬೆಳೆಸಿರ್ತೀವಿ. ಅದರಲ್ಲಿ ಯಾವ್ದಾದ್ರು ಒಂದು ಉಚ್ಚಾರಣೆ ಬಂತು ಅಂತಂದ್ರೆ ಆ ತೋಟನೆಲ್ಲ ನಾಶ ಮಾಡುತ್ತೆ, ಹಾಲ್ ಮಾಡಿತ್ತಲ್ಲ. ಹಾಗೆ ನಾವು ಯಾವ್ದಾದ್ರು ಒಂದು ವೈಷ್ಣವ ಅಪರಾಧವನ್ನು ಮಾಡಿದ್ದೇ ಆದ್ರೆ ನಮ್ಮ ಭಕ್ತಿಯ ತೋಟ ಏನಿದೆ ಅಲ್ಲ, ಅದು ನಾಶ ಆಗುತ್ತೆ.
ಮತ್ತೆ ವೈಷ್ಣವರ ಕೃಪೆ ನಮಗೆ ಇಲ್ಲ ಅಂದ್ರೆ ನಾವು ಭಕ್ತಿಯಲ್ಲಿ ಮುಂದಕ್ಕೆ ಹೋಗಕ್ಕೆ ಆಗದೇ ಇಲ್ಲ. ಎಕ್ಸಾಂಪಲ್, ನಾನು ಕಾರು ಓಡಿಸ್ಬೇಕಂತಂದ್ರೆ ಆ ಕಾರಲ್ಲಿ ಡೀಸೆಲ್ ಇರ್ಬೇಕು ಅಥವಾ ಪೆಟ್ರೋಲ್ ಇರ್ಬೇಕಲ್ಲ. ಹಾಗೆ ವೈಷ್ಣವರ ಕೃಪೆ ಇಲ್ಲ ಅಂದ್ರೆ ನಮ್ಮ ಭಕ್ತಿ ಜೀವನ ಎಲ್ಲಿದೆನೋ ಅಲ್ಲೇ ನಿಂತು ಬಿಡುತ್ತೆ. ವೈಷ್ಣವರ ಕೃಪೆ ಇತ್ತಂದ್ರೆ ನಮ್ಮ ಕಾರಲ್ಲಿ ಡೀಸೆಲ್ ಅಥವಾ ಪೆಟ್ರೋಲ್ ಇದ್ದಂಗೆ ನಾವು ಭಕ್ತಿಯಲ್ಲಿ ಮುಂದಕ್ಕೆ ಹೋಗ್ತೀವಿ. ಹಾಗೇನೆ ಮತ್ತೆ ವೈಷ್ಣವ ನಾವು ಭಾಗವತಮಲ್ಲಿ ನೋಡಿದ್ರು ಕೂಡ ಯಾರು ಧ್ರುವ ಮಹಾರಾಜ ಭಗವಂತನಿಗೋಸ್ಕರ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಅವರು ಕೂಡ ದೇವಾದಿದೇವ ಶ್ರೀಕೃಷ್ಣ ಪ್ರತ್ಯಕ್ಷ ಆದ ನಂತರ ಅವ್ರು ಕೇಳ್ಕೊಂತಾರೆ, ನನಗೆ ಭಕ್ತರ ಸಾಂಗತ್ಯವನ್ನು ಕೊಡು ಅಂತೇಳಿ ಕೇಳ್ಕೊಂತಾರೆ. ಅವರೇ ಅಲ್ಲದೆ ಪ್ರಹ್ಲಾದ್ ಮಹಾರಾಜ ಮತ್ತೆ ಅಂಬರೀಷ್ ಮಹಾರಾಜ ಮತ್ತೆ ಉದ್ಧವರು ಕೂಡ ನನಗೆ ಭಕ್ತರ ಸಾಂಗತ್ಯವನ್ನು ಕೊಡು ಅಂತ ಹೇಳಿ ಕೇಳ್ತಾರೆ. ಈ ಪ್ರಪಂಚದಲ್ಲಿ ಇನ್ನು ವೈಷ್ಣವರು ತುಂಬಾ ಕಡಿಮೆನೇ ಇದ್ದಾರೆ, ಆದ್ರೆ ಅವ್ರನ್ನೆಲ್ಲ ನಾವು ಈಸಿಯಾಗಿ ತಗೋಬಾರದು. ಅವರಿಗೆ ನಾವು ತುಂಬಾ ಗೌರವವನ್ನು ಕೊಡಬೇಕು. ಭಕ್ತಿ ತೀರ್ಥ ಸ್ವಾಮಿ ಮಹಾರಾಜ್ ಅವರು ಹೇಳ್ತಾರೆ, ನೀವು ಪ್ರತಿ ಒಬ್ಬ ವೈಷ್ಣವ ಜೊತೆಯಲ್ಲಿ ಹೇಗೆ ಮಾತಾಡ್ಬೇಕಂತೆ ಅಂದ್ರೆ ಅವರಿಂದ ನಾವು ಅವ್ರ ಜೊತೆಯಲ್ಲಿ ಹೇಗೆ ವ್ಯವಹಾರ ಮಾಡ್ಬೇಕು ಅಂತಂದ್ರೆ, ನಾನು ಈ ಡಿವೋಟಿ ಜೊತೆ ಮಾತಾಡ್ತಾ ಇರೋ ರೀತಿ ನಾನು ಗೋಲೋಕ ವೃಂದಾವನಕ್ಕೆ ಹೋಗಕ್ಕೆ ಆಧಾರ ಆಗಿರಬೇಕು. ಹಾಗೆ ನಾವು ಪ್ರತಿಯೊಬ್ಬರ ವೈಷ್ಣವರ ಜೊತೆಗೆ ವ್ಯವಹಾರ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟು ಜಾಗೃತೆಯಿಂದ ಇರಬೇಕು ನಾವು. ಅಂದ್ರೆ ನಮ್ಮ ಮಾತು ಕೂಡ ಅಂದ್ರೆ ನಮ್ಮ ವಾಕುನಿಂದ ಕೂಡ ನಾವು ಇನ್ನೊಬ್ಬರನ್ನು ಮೆಚ್ಚಿಸುವ ಹಾಗಿರ್ಬೇಕು. ನಮಗೆ ಇಷ್ಟ ಆಗಿರುವವ್ರ ಜೊತೆಗೆ ಹೇಗೆ ನಾವು ಮಾತಾಡ್ತೀವಲ್ಲ ಅದೇ ರೀತಿ ಇಷ್ಟ ಇಲ್ಲದೆ ಇರೋವ್ರ ಜೊತೆ ಅವರು ಕೂಡ ನಾವು ಅದೇ ರೀತಿ ಮಾತಾಡಬೇಕು. ಆ ರೀತಿ ವೈಷ್ಣವ ಅಪರಾಧ ಇಲ್ದಂಗೆ ಮುಂದಕ್ಕೆ ಹೋಗ್ಬೇಕು. ಮತ್ತೆ ಸಹನೆ ಇರಬೇಕು. ನಮಗೆ ಸಹನೆ ಇರ್ಬೇಕು ಅಂತಂದ್ರೆ ಸಹನೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾವು ಈಗ ಶ್ರೀಲ ಪ್ರಭುಪಾದರು ಬುಕ್ಸ್ ಓದ್ತಾ ಇದ್ದೀವಿ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ದೀವಿ, ಪ್ರಭುಪಾದರನ್ನ ಕೊಟ್ಟಿರುವಂತ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಕನೆಕ್ಟ್ ಆಗಿದ್ದೀವಿ. ಮತ್ತೆ ತುಳಸಿ ಕಂಠಿ ಹಾಕಿದೀವಿ, ಭಾಗವತಂ ಓದ್ತಾ ಇದ್ದೀವಿ. ಇದೆಲ್ಲ ಸರಿನೇ. ಆದ್ರೆ ಒಂದು ಸಲ ಭಕ್ತರ ಮಧ್ಯೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡ್ ಬಂದಾಗ ಆರ್ಗನೈಸೇಷನ್ ಇಂದ ನಾವೇನಾದ್ರೂ ದೂರ ಹೋಗಿದ್ದೀವಿ ಅಂತ ಆದ್ರೆ ಹೇಗೆ ಅಂತಂದ್ರೆ, ಎಕ್ಸಾಂಪಲ್, ಒಂದು ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ, ಅಲ್ಲಿ ನಮಗೆ ಇಷ್ಟ ಇಲ್ಲದಂತ ಸನ್ನಿವೇಶಗಳು ನಡೀತಾ ಇರುತ್ತೆ. ಅಂದ್ರೆ ಅಲ್ಲಿ ತೊಂದರೆ ಅನಿಸ್ತಾ ಇರುತ್ತೆ ನಮಗೆ ಅಲ್ಲಿರೋದು. ಹೇಗೆ ಅಂತಂದ್ರೆ ಪ್ಯಾಸೆಂಜರ್ಸ್ ಎಲ್ಲ ತುಂಬಾ ಜನ ಇದ್ದಾಗ ಏನ್ ಮಾಡ್ತಾರೆ, ಒಬ್ರನ್ನೊಬ್ರು ದಬ್ತಾ ಇರ್ತಾರೆ. ಅದಲ್ಲದೆ ಅವ್ರ ಪಕ್ಕದವ್ರ ಜೊತೆ ಎಲ್ಲ ಅಲ್ವಾ ಕೆಲವರು ಜೋರಾಗಿ ಕಿರಿಚಾಡ್ತಿರ್ತಾರೆ, ಜೋರಾಗಿ ಮಾತಾಡ್ತಿರ್ತಾರೆ, ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ಮತ್ತೆ ಅಲ್ಲಿ ಫ್ಯಾನ್ಗಳು ಕೆಲಸ ಮಾಡ್ತಿರಲ್ವೋ, ಅಥವಾ ಅಲ್ಲಿ ಕೋಚ್ ಕ್ಲೀನ್ ಆಗಿರಲ್ಲೋ, ಅಥವಾ ಮತ್ತೆ ಬಾತ್ರೂಮ್ ಸ್ಮೆಲ್ ಬರ್ತಾ ಇರ್ಬೋದು. ಇವೆಲ್ಲ ಕೂಡ ಇದ್ರೂ ಕೂಡ ನಾವ್ ಏನ್ ಮಾಡ್ತೀವಿ, ಸ್ವಲ್ಪ ಸಮಯ ಸಹನೆಯಿಂದ ಇದ್ರೆ ನಾನು ನನ್ನ ಸ್ಟೇಷನ್ಗೆ ಬಂದು ತಲುಪ್ತೀನಿ, ನಾನು ಇಳಿದ್ ಬಿಡ್ತೀನಿ ಅನ್ನೋದು ನಮಗಿರುತ್ತೆ. ಹಾಗೇನೆ ಹಾಗಂತೇಳಿ ನಾವು ಕೂಡ ಮಧ್ಯದಲ್ಲಿ ಟ್ರೈನ್ ಇಲ್ದೋಗೆ ಅಂದ್ರೆ ಟ್ರೈನಿಂದ ನಾವು ದೂಕಿ ಹೊರಗಡೆ ಬರಲ್ಲಲ್ಲ, ಹಾಗೆ ನಾವು ಕೂಡ ಇಸ್ಕಾನನೆ ಒಂದು ಟ್ರೈನಲ್ಲಿ ಇದ್ದೀವಿ. ಈ ಟ್ರೈನು ಖಂಡಿತ ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗೋ ತನಕ ಕೂಡ ನಾವು ಪೇಶನ್ಸ್ ಸಹನೆಯಿಂದ ಕುಳಿತುಕೋಬೇಕು. ಇಲ್ಲಿ ನಾವು ಹೊರಗಡೆ ದೂಕಿ ಹೊರಗಡೆಗೆ ಹೋಗಬಾರದು. ಪ್ರಭುಪಾದರೇ ನಮಗೆ ಎಲ್ಲಾ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಪ್ರಭುಪಾದರೇ ನಮ್ಮನ್ನು ಭಗವದ್ ಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಲ್ಲದೆ ಇನ್ನೊಂದೇನು ಅಂತಂದ್ರೆ ವಿಮರ್ಶೆ ಅಂದ್ರೆ ಬೇರೆಯವ್ರನ್ನು ನಿಂದನೆ ಮಾಡೋದು. ಈಗ ನಾನು ನಿಂದನೆ ಮಾಡೋದು ಏನು ಅಂತಂದ್ರೆ, ನಾವು ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಿದೆ ಈ ವಿಚಾರದಲ್ಲಿ ಮಾತ್ರ. ಬೇರೆಯವ್ರನ್ನು ನಿಂದನೆ ಮಾಡೋದ್ರಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಆದಷ್ಟು ತನ್ನಲ್ಲಿ ಲೋಪಗಳು ಇದ್ರೂ ಕೂಡ ಅದು ನಮಗೆ ಅನವಸರ. ಬೇರೆಯವ್ರ ಬಗ್ಗೆ ನಾವು ಏನೇನೋ ಮಾತಾಡ್ತಾ ಇರ್ತೀವಿ, ಅವರಲ್ಲಿ ಏನೇ ಇರಲಿ, ಆದ್ರೆ ಅವರು ಕೂಡ ವೈಷ್ಣವರು, ಅವರಲ್ಲಿ ಕೂಡ ನಮಗೆ ಒಳ್ಳೆ ಗುಣಗಳಿರುತ್ತೆ. ಮತ್ತೆ ಈಗ ನಮ್ಮಲ್ಲಿ ಇದ್ದಂಗೆ ಇದು ಪ್ರಪಂಚ ದ್ವಂದ್ವ ಅಲ್ವಾ, ಎಲ್ಲರಲ್ಲೂ ಕೂಡ ಒಳ್ಳೇದು ಮತ್ತು ಕೆಟ್ಟದ್ದು ಇದ್ದೇ ಇರುತ್ತೆ ಅಲ್ವಾ. ಈಗ ಅವರಲ್ಲಿರುವಂತ ಒಳ್ಳೆ ಗುಣಗಳನ್ನು ನಾವು ತಗೋಬೇಕು, ಕೆಟ್ಟಗಳನ್ನು ನಮಗೇನ್ ಬೇಕಾಗಿಲ್ಲ, ಅದು ಅನವಸರ ನಮಗೆ. ಆದ್ರೆ ನಾವು ಒಳ್ಳೆ ಗುಣಗಳನ್ನು ನಾನು ಭಕ್ತಿಶಾಸ್ತ್ರಿ ಕೋರ್ಸ್ ಮಾಡಿದಾಗ ಹೇಳಿದ್ರು, ಅವರಲ್ಲಿ ಇರುವಂತ ಒಳ್ಳೆ ಗುಣಗಳನ್ನ ನಾವು ಬರ್ಕೊಂಡಿಟ್ಕೊಂಡು ಅವರಲ್ಲಿ ಇರುವಂತ ಒಳ್ಳೆ ಗುಣ ನಾವು ಅಳವಡಿಸ್ಕೊಳಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅವರಲ್ಲಿರುವಂತ ಕೆಟ್ಟಗಳನ್ನು ನಾವು ಬಿಟ್ಟು ಹಾಕಬೇಕು ಅಂತ ಹೇಳಿದ್ರು. ಹಾಗೆ ನಮ್ಮಲ್ಲಿರುವ ಲೋಪಗಳು ಹೇಳಿದ್ರು ಆನಂದ ಪಡ್ಬೇಕು. ಹಾಗಂತ ಬೇರೆಯವರು ಡಿವೋಟಿಸ್
ಬರ್ತಾರೆ ಸೀನಿಯರ್ ಡಿವೋಟೀಸ್, ನಾವೇನೋ ಒಂದು ಸೇವೆಯನ್ನು ಮಾಡ್ತಾ ಇರ್ತೀವಿ ಅಥವಾ ಜಪ ಮಾಡ್ತಾ ಇರ್ತೀವಿ. ಅವ್ರು ಬಂದು, ಮಾತಾಜಿ ನೀವು ಜಪ ಹೀಗ್ ಮಾಡ್ತಾ ಇದ್ದೀರಿ, ಇದ್ರಲ್ಲಿ ತಪ್ಪಿದೆ, ಈ ತರ ಕರೆಕ್ಟ್ ಆಗಿ ಮಾಡ್ರಿ, ಇದು ಈ ತರ ಅನ್ಬೇಕು ಅಂತ ಹೇಳಿದಾಗ, ಅಂದ್ರೆ ಅದು ನಮ್ಮ ಒಂದು ಲೋಪ ಅವ್ರು ತೋರಿಸಿದಾಗ ನಾವು ತುಂಬಾ ಖುಷಿ ಪಡ್ಬೇಕು. ಆ ಒಂದು ಖುಷಿ ಪಟ್ಟು, ಅಪ್ಪ ಇವ್ರು ನನ್ನನ್ನು ಕರೆಕ್ಷನ್ ಮಾಡಿದ್ದಾಳೆ ಅಂತೇಳಿ ಸಂತೋಷವಾಗಿ ಅವ್ರನ್ನ ಆಕ್ಸೆಪ್ಟ್ ಮಾಡ್ಬೇಕು. ಇಲ್ಲ ಬೇರೆ ಏನೋ ಸೇವೆ ಮಾಡ್ತೀವಿ, ಮಾತಾಜಿ ಆ ಸೇವೆ ಹೀಗೆ ಮಾಡಬಾರ್ದು, ಹೀಗೆ ಮಾಡಿ ಅಂತ ಹೇಳಿದಾಗ ನಾವು ಖುಷಿ ಪಡ್ಬೇಕು. ನನಗೆ ಗೊತ್ತೈತೆ ಹೋಗ್ರಿ, ನಾನ್ ಮಾಡ್ತೀನಿ, ಈ ತರ ಎಲ್ಲ ಮಾತಾಡಬಾರ್ದು. ಈ ತರ ಅವರು ನಮ್ಮಲ್ಲಿ ಲೋಪವನ್ನು ತೋರಿಸಿದಾಗ ನಾವು ಆನಂದದಿಂದ ಸ್ವೀಕಾರ ಮಾಡಬೇಕು ಮತ್ತೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಬೇಕು. ನಾವೇನ್ ಮಾಡ್ತೀವಿ, ನನಗ್ ಗೊತ್ತಿದೆ ಇವರೆಲ್ಲ ಬಂದು ಮತ್ವ ನನಗೆ ಹೇಳ್ತಾರೆ ಅಂತ ಹೇಳಿ ಅವ್ರ ಮೇಲೆ ಏನ್ ಮಾಡ್ತೀವಿ, ನಾವು ಅವ್ರ ಮೇಲೆ ಒಂದು ದ್ವೇಷವನ್ನು ಬೆಳೆಸ್ಕೊಂತ ಹೋಗ್ತೀವಿ. ಆ ರೀತಿ ನಾವು ಮಾಡಬಾರದು. ನಾವು ದೂರ ಹೋಗ್ಬಿಡ್ತೀವಿ ಅವರಿಂದ. ಅಲ್ಲ ಅಂತಾರ ಆಕ್ಚುಲಿ ನಮ್ಮ ಲೋಪಗಳನ್ನ ಹೇಳಿರುವಂತ ಭಕ್ತರ ಸಂಘವನ್ನು ಮಾಡಬೇಕು ನಾವು. ಮತ್ತೆ ನಮಗೆ ಕ್ಷಮಾಗುಣ ಇರಬೇಕು. ಕ್ಷಮಾಗುಣ ಹೇಗಿರ್ಬೇಕು ಅಂತಂದ್ರೆ, ಆ ಗುಣ ನಮ್ಮ ಎಲ್ಲರಲ್ಲೂ ಕೂಡ ಇರಬೇಕು. ತೇಜೀಸ್ ಅಲ್ಲಿ ಇರ್ಬೇಕು ಮತ್ತು ಪ್ರಭುಗಳಲ್ಲಿ ಕೂಡ ಇರಬೇಕು. ಆದರೆ ಇಲ್ಲಿ ಸ್ಪೆಷಲ್ ಆಗಿ ಹೇಳ್ತಿದ್ದಾರೆ, ಆದಷ್ಟು ಕ್ಷಮಾಗುಣ ಸ್ಪೆಷಲ್ ಆಗಿ ಲೇಡೀಸ್ ಅಲ್ಲಿ ತುಂಬಾ ಇರಬೇಕು ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ನಾರಸ್ಯ ಆಭರಣಂ ರೂಪಂ, ರೂಪಸ್ಯ ಆಭರಣಂ ಗುಣಂ, ಗುಣಸ್ಯ ಆಭರಣಂ ಜ್ಞಾನಂ, ಜ್ಞಾನಸ್ಯ ಆಭರಣಂ ಕ್ಷಮ ಅಂತ. ಈ ಕ್ಷಮ ಅನ್ನೋದು ನಮ್ಮಲ್ಲಿ ಇರುವ ಸೌಂದರ್ಯ ರೂಪವನ್ನು ಮತ್ತೆ ಚರ್ಮ ತಾಲೂಕ ರಂಗಲ್ಲ, ಇದು ನಮ್ಮ ಗುಣಗಳ ಅಂದವಾಗಿ ಮಾಡುತ್ತವೆ. ನಮ್ಮಲ್ಲಿರುವಂತ ಕ್ಷಮಾ ಗುಣ ಅನ್ನೋದೇನಿದೆ ನಮ್ಮ ಬ್ಯೂಟಿನ ಜಾಸ್ತಿ ಮಾಡುತ್ತೆ ಅಂತ. ಈ ಕ್ಷಮಾ ಗುಣ ಪ್ರತಿ ಒಬ್ಬರ ಭಕ್ತರಲ್ಲಿ ಇರ್ಬೇಕು. ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿದ್ರೆ ಸಹಜವಾಗಿ ಕ್ಷಮಿಸಬೇಕು. ನಮ್ಮ ಮನೆಯ ಅವರ ತರಹಾನೇ ಅವರನ್ನು ಕ್ಷಮಿಸಬೇಕು. ಈಗ ನಮ್ಮ ಎಕ್ಸಾಂಪಲ್, ನಮ್ಮ ಮಕ್ಕಳು ಏನೋ ತಪ್ಪು ಮಾಡ್ತಿರ್ತಾರೆ, ನಾವು ತಂದೆ ತಾಯಿ ಆಗಿರೋರು, ನಾವು ತಾಯಿಗಳಾಗಿರೋಂಥವ್ರೆ, ಮಕ್ಳು ಏನೇ ತಪ್ಪು ಮಾಡಿದ್ರು ಕೂಡ ನಾವೇನ್ ಮಾಡ್ತೀವಿ, ಅವ್ರನ್ನು ಒಂದ್ ಸ್ವಲ್ಪ ಹೊತ್ತು ಸಿಟ್ಟು ಮಾಡ್ಕೊಂಡಿರ್ತೀವಿ. ಆದ್ರೆ ತಕ್ಷಣನೇ ಮತ್ತು ಸ್ವಲ್ಪ ತಕ್ಷಣನೇ ಮಾಮೂಲಿಯಾಗಿ ಅವ್ರನ್ನೆಲ್ಲ ನೋಡ್ತೀವಲ್ಲ, ಆ ರೀತಿ ಅವರನ್ನು ಕೂಡ ನಾವು ಕ್ಷಮೆಯನ್ನು ಕೊಡ್ಬೇಕು. ಇವರು ನನಗೆ ಹೊರಗೆ ನನಗೆ ಹಂಗ್ ಮಾತಾಡಿದ್ದಾರೆ, ಹಿಂಗ್ ಮಾತಾಡಿದ್ದಾರೆ ಅನ್ನೋ ಭಾವನೆ, ದ್ವೇಷ ಬೆಳೆಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಕೈಗಳನ್ನು ನಾವೇ ಸುಟ್ಕೊಂಡಂಗ ಆಗುತ್ತೆ. ಅಂತ ಅಂದ್ರೆ ಈಗ ನಾವು ಕೆಂಡ ಅಂದ್ರೆ ಇದ್ಲು ಕೆಂಡ ಕಾದಿರುತ್ತಲ್ಲ, ಇದ್ಲು, ಆ ಕಾದಿರೋ ಕೆಂಡನ್ನು ನಾವು ಕೈಯಲ್ಲಿ ಇಟ್ಕೊಂಡು ನನಗೇನೋ ಅಂತಿದ್ದಾರೆ ಅಂತೇಳಿ ಅವ್ರಿಗೇನಾದ್ರೂ ಎಸೆಕ್ ಹೋದಾಗ ನಾವು ಫಸ್ಟ್ ನಾವು ಕೈಯಲ್ಲಿ ತಗೊಂಡದ್ಮೇಲೆ ತಾನೇ ಅವ್ರಿಗೆ ಹಾಕ್ಬೇಕು. ಅದಕ್ಕೆ ಏನಾಗುತ್ತೆ, ನಾವು ಕೈಯಲ್ಲಿ ತಗೊಂಡಾಗ ಏನಾಗುತ್ತೆ, ನಮ್ಮ ಕೈ ಸುಡುತ್ತೆ. ಆ ರೀತಿ ನಮ್ಮ ಕೈಯನ್ನು ನಾವೇ ಸುಟ್ಕೊಂಡಂಗಾಗುತ್ತೆ ಕ್ಷಮೆ ಗುಣ ಇಲ್ಲ ಅಂತಂದ್ರೆ. ಭಕ್ತಿಯಲ್ಲಿ ಕ್ಷಮೆ ಗುಣ ಅನ್ನೋದನ್ನು ತುಂಬಾ ಇಂಪಾರ್ಟೆಂಟು. ಮತ್ತೆ ಈ ರೀತಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೇನು ಅಂತ ಅಂದ್ರೆ, ಇದರಲ್ಲಿ ನಮಗೆ ಒಂದು ಏನು ಅಂದ್ರೆ ಶ್ರೀ ಸಂಪ್ರದಾಯದಲ್ಲಿ ಒಂದು ಕಥೆ ಇದೆ. ಏನಂದ್ರೆ ಪರಾಶರ ಭಟ್ಟ ಅಂತ, ಶ್ರೀ ಸಂಪ್ರದಾಯದಲ್ಲಿ ಒಂದು ನಿಮಿಷ, ಶ್ರೀ ಸಂಪ್ರದಾಯದಲ್ಲಿ ಪರಾಶ ಭಟ್ಟ ಅಂತಂದ್ರೆ ರಾಮಾನುಜಾಚಾರ್ಯರ ಹತ್ತಿರ ಇರುವವರು ಶಿಷ್ಯ. ಒಬ್ಬ ವ್ಯಕ್ತಿ ಅವರು ಪರಾಶರ ಭಟ್ಟವರ ಹತ್ರ ಬಂದು ಒಬ್ಬ ವ್ಯಕ್ತಿ ಕೇಳ್ತಾರೆ, ವೈಷ್ಣವ ಲಕ್ಷಣಗಳಂತ ಅಂದ್ರೆ ಏನು ಅಂತೇಳಿ ಕೇಳ್ತಾರೆ. ಆಗ ಪರಾಶ ಭಟ್ರು ಹೇಳ್ತಾರೆ, ಈ ವೈಷ್ಣವ ಲಕ್ಷಣಗಳ ಬಗ್ಗೆ ನನಗಿಂತ ಕೂಡ ಇವರು ತಿರುಮಲದಲ್ಲಿ ಅನಂತ ಆಳ್ವಾರು ಅಂತ ಇದ್ದಾರೆ, ಅವ್ರ ಹತ್ರ ಹೋದ್ರೆ ನಿನಗೆ ಚೆನ್ನಾಗಿ ಹೇಳ್ತಾರೆ ಅಂತೇಳಿ ಹೇಳ್ತಾರೆ. ಹೌದಾ ಸರಿ ಅಂತೇಳಿ ಆ ವ್ಯಕ್ತಿ ಇದ್ರಲ್ಲ, ಅವ್ರು ಏನ್ ಮಾಡ್ತಾರೆ, ಶ್ರೀರಂಗಂನಿಂದ ಅವರು ತಿರುಮಲಕ್ಕೆ ಹೋಗ್ತಾರೆ. ತಿರುಮಲಕ್ಕೆ ಹೋಗಿ ಅನಂತ ಆಳ್ವಾರ್ನ ಭೇಟಿ ಮಾಡ್ತಾರೆ. ಅವ್ರಿಗೆ ನಮಸ್ಕಾರ ಮಾಡಿ, ನನಗೆ ಇಲ್ಲಿ ಪರಾಶ ಭಟ್ಟರು ಕಳ್ಸಿದ್ದಾರೆ, ನಾನು ಅವ್ರಿಗೆ ವೈಷ್ಣವ ಲಕ್ಷಣಗಳು ಗುಣಗಳಂತ ಅಂದ್ರೆ ಏನು ಅಂತ ಕೇಳಿದ್ದೆ ಅಂತೇಳಿ ಅಂತಾರೆ. ಹೌದಾ, ಆಯ್ತು, ನೀವು ಇಲ್ಲಿ ಆಶ್ರಮದಲ್ಲಿ ಇರ್ರಿ ಅಂತೇಳಿ ಹೇಳ್ತಾರೆ. ಹೇಳಿದ್ಮೇಲೆ 6 ತಿಂಗಳಾಗುತ್ತೆ. 6 ತಿಂಗಳ ತನಕನೂ ಅವರು ಪರಾಶ ಭಟ್ಟ ಗುರುಗಳು ಏನೂ ಮಾತಾಡೋದಿಲ್ಲ. ಅನಂತ ಆಳ್ವಾರರು ಏನೂ ಮಾತಾಡೋದಿಲ್ಲ. ಅದ ನಂತರ ಒಂದು ದಿನ ಆ ಆಶ್ರಮದಲ್ಲಿ ಒಂದು ಉತ್ಸವ ನಡೆಯುತ್ತೆ.
ಉತ್ಸವ ನಡೆಯುತ್ತೆ. ಉತ್ಸವ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಆಗುತ್ತೆ. ಚೆನ್ನಾಗಾದ್ಮೇಲೆ ಕೊನೆಗೆ ಇನ್ನು ಪ್ರಸಾದ ವಿತರಣೆ ಪ್ರಾರಂಭ ಆಗುತ್ತೆ. ಆಗ ಆ ವ್ಯಕ್ತಿ ಏನ್ ಮಾಡ್ತಾರೆ, ಫಸ್ಟ್ ಪಂಕ್ತಿಗೆ ಹೋಗಿ ಅವರು ಪ್ರಸಾದ ತಗೊಳಕ್ಕೆ ಅಂತೇಳಿ ಕುಳಿತುಕೊಂಡಾಗ ಆಗ ಅನಂತ ಆಳ್ವಾರು ಬರ್ತಾರೆ. ಬಂದು ನೀವು ಎದ್ದು ಎಲ್ಲರಿಗೂ ಪ್ರಸಾದವನ್ನು ಬಡಿಸಿ ಅಂತೇಳಿ ಹೇಳ್ತಾರೆ. ಸರಿ ಅಂತೇಳಿ ಅವ್ರು ಎಲ್ಲರಿಗೂ ಪ್ರಸಾದವನ್ನು ಬಡಿಸ್ತಾರೆ. ಮೊದಲನೇ ಪಂಕ್ತಿ ಮುಗಿಯುತ್ತೆ, ಮತ್ತೆ ಎರಡನೇ ಪಂಕ್ತಿ ಶುರುವಾಗುತ್ತೆ. ಎರಡನೇ ಪಂಕ್ತಿ ಶುರುವಾದಾಗ ಇವ್ರು ಮತ್ತೆ ಹೋಗಿ ಪ್ರಸಾದ ತಗೊಳಕ್ಕೆ ಅಂತೇಳಿ ಕುತ್ಕೊಂಡಾಗ ಏನಾಗುತ್ತೆ, ಮತ್ತು ಅನಂತ ಆಳ್ವಾರು ಬರ್ತಾರೆ, ಮತ್ತೆ ಎಬ್ಬಿಸಿ ನೀವೆಲ್ಲರಿಗೂ ಪ್ರಸಾದ ಹಂಚಿರಿ ಅಂತ ಹೇಳ್ತಾರೆ. ಸರಿ ಅಂತೇಳಿ ಅವ್ರ ಪ್ರಸಾದ ಎಲ್ಲರಿಗೂ ಹಂಚ್ತಾರೆ. ಆ ರೀತಿ 3-4 ಸಲ ಆಗುತ್ತೆ. 3-4 ಸಲ ಆದ್ಮೇಲೆ ಕೂಡ ಅವರು ಏನು ಅಂದಿಲ್ಲಂಗೆ ಎಲ್ಲ ಎದ್ದು ಪ್ರಸಾದವನ್ನು ಎಲ್ಲರಿಗೂ ಹಂಚ್ತಾರೆ. ಆದ್ಮೇಲೆ ಅವ್ರೆ ಲಾಸ್ಟ್ ಕೊನೆಗೆ ಪ್ರಸಾದವನ್ನು ತಗೊಳಕ್ಕೆ ಎಲ್ಲ ಭಕ್ತರದ್ದು ಆದ್ಮೇಲೆ ಅವರು ಕುತ್ಕೊಂಡು ಪ್ರಸಾದವನ್ನು ತಗೊಳ್ತಾರೆ. ಆಗ ಅನಂತ ಆಳ್ವಾರ್ ಬಂದು ಹೇಳ್ತಾರೆ, ನೀವು ನನ್ನ ಹತ್ರ ಬನ್ನಿ ಅಂತೇಳಿ ಹೇಳ್ತಾರೆ. ಹೇಳಿದ್ಮೇಲೆ ಅವರು ಪ್ರಸಾದ ಆದ ನಂತರ ಅವ್ರ ಹತ್ರ ಹೋಗ್ತಾರೆ. ಅವರು ಕೇಳ್ತಾರೆ, ನೀವು 6 ತಿಂಗಳ ಹಿಂದೆ ನೀವು ಏನೋ ಕೇಳಿದಿರಲ್ಲ ಅಂತೇಳಿ ಅಂತಾರೆ. ನಾವಿಲ್ಲಿ ಒಂದು ಗಮನಿಸ್ಬೇಕು ಏನು ಅಂತಂದ್ರೆ, ನಾವು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾರು ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಮಾಡ್ಕೊಳ್ಳಿ. ಓಕೆ. ನಾವು ಇಲ್ಲಿ ಒಂದು ಗಮನಿಸ್ಬೇಕು, ನಮ್ಮಲ್ಲಿ ಪರಿಪಕ್ವತೆ ಬರೋ ತನಕ ಗುರುವು ಕಾಯ್ತಾ ಇರ್ತಾರೆ. ನಾವು ಕೇಳಿದ ನಂತರ ನಾವು ಏನಾದ್ರೂ ಕ್ವಶನ್ ಮಾಡಿದೀವಿ ಅಂತಂದ್ರೆ ಅವರು ಮರ್ತಿದ್ದಾರೆ ಅಂತ ಅಲ್ಲ, ಸಮಯ ಬಂದಾಗ ಹೇಳ್ತಾರೆ. ನಾವು ಸ್ವಲ್ಪ ಸೇವೆ ಮಾಡೋದು, ಸಾಧನೆ ಮಾಡೋದ್ರಿಂದ ನಮ್ಮಲ್ಲಿ ಶುದ್ಧತೆ ಅಂದ್ರೆ ಪವಿತ್ರೀಕರಣೆ, ಕಲ್ಮಶಗಳೆಲ್ಲ ನಾವು ಹೋದ ಮೇಲೆ ಗುರುಗಳು ಹೇಳ್ತಾರೆ. ಅವರು ನಮ್ಮನ್ನು ಎಲ್ಲಾ ರೀತಿಯಲ್ಲಿ ಗಮನಿಸ್ತಾ ಇರ್ತಾರೆ. ಆಗ ಅನಂತ ಆಳ್ವಾರು ಹೇಳ್ತಾರೆ, ನೀನು 6 ತಿಂಗಳ ಹಿಂದೆ ಒಂದು ಪ್ರಶ್ನೆಯನ್ನು ಕೇಳಿದೆಯಲ್ಲ, ಏನು ಅಂತ ಕೇಳಿದಾಗ ಅವರು ವೈಷ್ಣವ ಲಕ್ಷಣಗಳು ಮತ್ತು ಗುಣಗಳಂದ್ರೆ ಏನು ಅಂತ ಕೇಳಿದ್ದಾರೆ. ಆಗ ಹೇಳ್ತಾರೆ, ವೈಷ್ಣವ ಲಕ್ಷಣಗಳು ಗುಣಗಳಂತ ಅಂದ್ರೆ ಕೊಕ್ಕರೆ ತರದವನು, ಕೋಳಿ ಅಂತವನು, ಮತ್ತು ಉಪ್ಪಿನಂತದ್ದು, ಮತ್ತು ನಿನ್ನಂತವನು ಅಂತೇಳಿ ಹೇಳ್ತಾರೆ. ಇವರಿಗೆ ಅರ್ಥ ಆಗಿಲ್ಲ ಅಂತೇಳಿ ಸರಿ ಅಂತೇಳಿ ಏನು ಮಾಡಲ್ಲ, ಅವರು ನಮಸ್ಕಾರ ಮಾಡ್ತಾರೆ. ಸರಿ ಗುರುಗಳೇ, ನಾನು ಶ್ರೀರಂಗಮ್ಮಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ವಾಪಸ್ಸು ಅವ್ರಿಗೆ ನಮಸ್ಕಾರ ಮಾಡಿ ವಾಪಸ್ಸು ಶ್ರೀರಂಗಮ್ಗೆ ಬರ್ತಾರೆ. ಬಂದ ಮೇಲೆ ಪರಾಶರ ಭಟ್ಟರನ್ನು ಭೇಟಿ ಆಗ್ತಾರೆ, ನಮಸ್ಕಾರ ಮಾಡಿ, ಗುರುಗಳೇ ನಾನು ಬಂದಿದ್ದೀನಿ ಅಂತೇಳಿ ಹೇಳ್ತಾರೆ. ಆಯ್ತಪ್ಪ, ನೀನು ಹೋಗಿದ್ದು ಕೆಲ್ಸ ಆಯ್ತಾ ಅಂತ ಹೇಳ್ತಾರೆ. ಗುರುಗಳೇ ಆಯ್ತು ಅಂದ್ರೆ, ಏನ್ ಹೇಳಿದ್ರು ಅಂತ ಹೇಳ್ತಾರೆ. ಆಗ ಕೊಕ್ಕರೆ ತರದವನು, ಕೋಳಿ ಅಂತವನು, ಮತ್ತು ಉಪ್ಪಿನಂತದ್ದು, ಮತ್ತು ನಿನ್ನಂತವನು ಅಂತೇಳಿ ಹೇಳಿದ್ದಾರೆ. ಮತ್ತೆ ನಿನಗೆ ಅರ್ಥ ಆಗಿದ್ದೇನಾ ಅಂತ ಹೇಳ್ತಾರೆ. ಇಲ್ಲ ಗುರುಗಳೇ ಅಂತ ಹೇಳ್ತಾರೆ. ಹೌದಾ, ಆಯ್ತು, ನಾನು ಹೇಳ್ತೀನಿ ಅಂತೇಳಿ ಅವ್ರು ಹೇಳ್ತಾರೆ. ಕೊಕ್ಕರೆ ತರ ಅಂತ ಅಂದ್ರೆ, ಕೊಕ್ಕರೆ ಬೆಳ್ಳಗಿರುತ್ತೆ ಅಲ್ವಾ, ಇದನ್ನು ನಾವು ಎಕ್ಸಾಂಪಲ್ ಆಗಿ ತಗೋಬೇಕು. ಯಾಕೆಂದ್ರೆ ನಮಗೆ ಸಂದೇಶವನ್ನು ನೀಡ್ತಾ ಇರುವಂತದ್ದು ಇದು. ಕೊಕ್ಕರೆ ಬ್ಲ್ಯಾಕ್ ಕೂಡ ಇರ್ಬೋದು, ಆದ್ರೆ ಬಿಳಿ ಅನ್ನೋದು ಸ್ವಚ್ಛಂದಕ್ಕೆ ನಿದರ್ಶನ. ಆದ್ರೆ ವೈಷ್ಣವ ಕಲ್ಮಶರಹಿತವಾಗಿ ಇರಬೇಕು. ನಾವೇನಂದ್ರೆ ಯಾವಾಗ್ಲೂ ಅಸೂಯೆ, ದ್ವೇಷ, ಕಾಮ, ಕ್ರೋಧ, ಮೋಹ, ಅಹಂಕಾರ, ಅರಿಷಡ್ ವರ್ಗದಲ್ಲಿ ಈ ಎಲ್ಲಾ ತರದ ಕಲ್ಮಶಗಳನ್ನು ಇಟ್ಕೊಂಡಿದೀವಿ. ನಮಗೆ ಒಂದು ವಿಷಯ ಅರ್ಥ ಆಗಲ್ಲ, ಏನಂದ್ರೆ ನಾವು ಯಾಕೆ ಆಧ್ಯಾತ್ಮಿಕ ಚಿಂತನೆಗೆ ಬಂದಿದ್ದೀವಿ ಅಂತ. ನಮ್ಮಲ್ಲಿ ಇರುವ ಅನರ್ಥಗಳನ್ನು ಪ್ರಕ್ಷಾಳನ ಮಾಡ್ಕೊಳ್ಳಕ್ಕೆ ಪವಿತ್ರವಾದ ಚಿಂತನೆಯನ್ನು ಅಭಿವೃದ್ಧಿ ಮಾಡ್ಕೋಬೇಕಾಗಿರುತ್ತೆ. ಆ ಪವಿತ್ರವಾದ ಚಿಂತನೆಯೇನೆ ಭಗವಂತನಿಗೆ ಆಕರ್ಷಣೆ ಮಾಡುತ್ತೆ. ವಿಶ್ವನಾಥ ಚಕ್ರವರ್ತಿ ಹೇಳ್ತಾ ಇದ್ದಾರೆ ಇಲ್ಲಿ, ಕೃಷ್ಣ ಯಾಕೆ ಬೆಣ್ಣೆಯನ್ನೇ ಕದೀತಾ ಇದ್ದಾನೆ ಅಂತ ಅಂದ್ರೆ, ಬೆಣ್ಣೆಯನ್ನು ಕದೀತಾ ಇದ್ದಾನೆ ಅಂತಂದ್ರೆ, ಬೆಣ್ಣೆ ತುಂಬಾ ಮೃದುವಾಗಿ, ಕೋಮಲವಾಗಿ, ಬೆಳ್ಳಗಿರುತ್ತೆ. ಅದು ಮಜ್ಜಿಗೆಯನ್ನು ಕಡ್ದಂಗೆ ಬೆಣ್ಣೆ ಬರುತ್ತೆ. ನಾವು ಕೂಡ ಸಾಧನೆ ದ್ವಾರ ನಮ್ಮ ಚೈತನ್ಯವನ್ನು ಬೆಣ್ಣೆ ತರಹ ಸುನ್ನಿತವಾಗಿ, ಕೋಮಲವಾಗಿ, ಮೃದುವಾಗಿ, ಬೆಳ್ಳಗೆ ಮಾಡ್ಕೋಬೇಕು. ಆಗ ನಮ್ಮ ಮನಸ್ಸು ಆ ರೀತಿ ಆದಾಗ ಏನಾಗುತ್ತೆ, ನಲ್ಲನೇ ಕೃಷ್ಣ ಇದಾನಲ್ಲ, ಕೃಷ್ಣಯ್ಯ, ಅವನು ನಮ್ಮನ್ನು ಸ್ವೀಕಾರ ಮಾಡ್ತಾನೆ, ನಮ್ಮ ಮನಸ್ಸನ್ನು ಅಪಹರಿಸ್ತಾನೆ. ಅವಾಗ ಜಪ ಮಾಡಿದ್ರುನು ಮಾಯನೇ, ಮಾಡದೇ ಇದ್ರು ಕೂಡ ಮಾಯೆ. ಮಾಡಿದ್ರೆ ಏನ್ ಮಾಯ ಅಂತಂದ್ರೆ, ನಾನು ಪ್ರತಿದಿನ 16 ಮಾಲೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅಹಂಕಾರದಿಂದ ಮಾಯ ಆಗುತ್ತೆ.
ಮಾಡದೇ ಇದ್ದ ಅಂದ್ರೆ ಹೆಂಗಿದ್ರು ನಾವು ಮಾಯಲ್ಲೇ ಇರ್ತೇವೆ. ಅದೇ ರೀತಿ ಬೆಳಗ್ಗೆನೆ ನಾವು ಪ್ರತಿದಿನ ಮಂಗಳಾರತಿಗೆ ಹೋಗ್ತಾ ಇರ್ತೀವಿ. ಮಂಗಳಾರತಿಗೆ ಹೋಗ್ತಾ ಇದ್ರು ಕೂಡ ನಮಗೆ ಅಹಂಕಾರ ಬರುತ್ತೆ. ಹೇಗಂದ್ರೆ ನಾನ್ ಆಗಿದ್ದಕ್ಕೆ ಪ್ರತಿದಿನ ಮಿಸ್ ಮಾಡ್ಲಿಲ್ಲಂಗೆ ಆರತಿಗೆ ಬರ್ತಾ ಇದ್ದೀನಿ ಅಂತ. ನಾವು ಇಲ್ಲಿಗೆ ಯಾಕೆ ಬಂದಿದೀವಿ? ನಮ್ಮಲ್ಲಿರುವ ಅಹಂಕಾರನು ಸಾಯಿಸೋಗೋಸ್ಕರ. ಅದಕ್ಕೆ ಬೆಳ್ಳನೆ ಕೊಕ್ಕರೆ ಅಂದರೆ ಸ್ವಚ್ಛವಾಗಿರುವ ಚೈತನ್ಯ ಅಂತ ಅರ್ಥ. ಅರಿಷಡ್ ವರ್ಗಗಳಿಗೆ ಸಂಬಂಧಪಟ್ಟ ಕಾಲುಷ್ಯ ಇಲ್ಲಂತದನ್ನೇ ಬೆಳ್ಳಗಿರುತ್ತೆ ಅಂತಾರೆ. ಕೊಕ್ಕರೆ ಒಂದು ಕಾಲ್ ಮೇಲೆ ನಿಂತಿರುತ್ತಲ್ವಾ, ಆದ್ರೆ ಅದು ಏನ್ ಮಾಡುತ್ತೆ ಅಂದ್ರೆ ಅದ್ರ ಹತ್ರ ಸಣ್ಣ ಸಣ್ಣ ಮೀನುಗಳು ಬರ್ತಾ ಇರುತ್ತೆ. ಆದ್ರೆ ಅದು ಏನು ಮಾಡೋದಿಲ್ಲ, ಸಣ್ಣ ಸಣ್ಣ ಮೀನುಗಳನ್ನ ಏನು ಮಾಡೋದಿಲ್ಲ. ದೊಡ್ಡದು ಮೀನು ಹತ್ತಿರ ಬಂದ ತಕ್ಷಣ ಏನ್ ಮಾಡುತ್ತೆ, ಟಕ್ ಅಂತ ಅಲ್ಲಿ ತಕ್ಷಣ ಹಿಡ್ಕೊಳ್ಬಿಡುತ್ತೆ. ಅದಕ್ಕೆ ಪರಾಶರ ಭಟ್ಟ ಏನ್ ನಿರ್ವಚನ ಕೊಡ್ತಾ ಇದ್ದಾರೆ ಅಂತಂದ್ರೆ, ನಾವು ಚಿಲ್ರೆ ಸಾಂಗತ್ಯ ಮತ್ತೆ ಚಿಲ್ರೆ ಪ್ರಾಪಂಚಿಕ ವಿಷಯಗಳಿಗೆ ಭಕ್ತರು ಉತ್ಸಾಹ ತೋರ್ಸಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಾದ್ರೂ ದೊಡ್ಡದೇ ಅಂದ್ರೆ ಪರತತ್ವ ಅನ್ನೋದು ನಮ್ಮ ಆಶಯ, ಅಂದ್ರೆ ಎಲ್ಲದಕ್ಕಿಂತ ದೊಡ್ಡದು. ಭಗವದ್ಗೀತೆಯಲ್ಲಿ ಹೇಳ್ತಿದ್ದಾರೆ, ಮತ್ ಪರತರ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರ ಮಣಿಗಣ ಇವ ಅಂತ. ನನಗಿಂತ ಶ್ರೇಷ್ಠವಾದದ್ದು ಸತ್ಯ ಯಾವುದು ಇಲ್ಲ, ಇನ್ನೊಂದಿಲ್ಲ ಅಂತೇಳಿ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ಆ ಪರಮೋತ್ಕೃಷ್ಟಮಯವಾದ ಸತ್ಯ ಕೃಷ್ಣ ಬಿಟ್ಟರೆ ಇನ್ನೊಂದು ಇಲ್ಲ ಅಂತ ವೈಷ್ಣವರು ಹೇಳ್ತಾ ಇದ್ದಾರೆ. ಬೆಳ್ಳಿಗೆ ಸ್ವಚ್ಛಂದಕ್ಕೆ ನಿದರ್ಶನ ಆಗಿದೆ. ಮತ್ತೆ ಕೋಳಿ ಅಂತದ್ದು ಅಂತ ಹೇಳಿದ್ರಲ್ಲ, ಕೋಳಿ ಅಂತ ಏನು ಅಂತಂದ್ರೆ, ಕೋಳಿ ತನ್ನ ಕಾಲಿಂದ ಕಸ ಕಡ್ಡಿಗಳನ್ನೆಲ್ಲ ಕೆದರಿ ಏನ್ ಮಾಡುತ್ತೆ, ಅದರಲ್ಲಿರುವಂತ ಧಾನ್ಯಗಳು ಅಂದ್ರೆ ಕಾಳುಗಳನ್ನು ತಿರುತ್ತೆ. ಈ ಭೌತಿಕ ಜಗತ್ತು ದ್ವಂದ್ವ ಪ್ರಪಂಚ. ದ್ವಂದ್ವ ಅಂದ್ರೆ ಎರಡು, ಒಳ್ಳೇದು ಮತ್ತು ಕೆಟ್ಟದ್ದು. ಭಕ್ತಿಯಲ್ಲಿ ಭಕ್ತರ ಮಧ್ಯೆ ಇರೋ ಕೆಟ್ಟದ್ದನ್ನು ಬಿಟ್ಟು ಒಳ್ಳೇದು ಮಾತ್ರ ಭಕ್ತ ಯಾವಾಗ್ಲೂ ಕೆಟ್ಟದ್ದನ್ನು ಬಿಡ್ಬೇಕು, ಒಳ್ಳೇದನ್ನು ಸ್ವೀಕಾರ ಮಾಡ್ಬೇಕು. ನಾನು ಹೇಳಿದ್ನಲ್ಲ ಆಗ್ಲೇ, ಭಕ್ತರಲ್ಲಿ ಒಳ್ಳೇದನ್ನು ಅಂದ್ರೆ ಎಲ್ಲರಲ್ಲೂ ಇರುತ್ತೆ, ಒಳ್ಳೇದು ಕೆಟ್ಟದ್ದು ಇರುತ್ತಲ್ಲ. ನಾವು ಒಳ್ಳೇದನ್ನ ಲಕ್ಷಣಗಳನ್ನ ಅಷ್ಟೇ ಸ್ವೀಕಾರ ಮಾಡ್ಬೇಕು, ಕೆಟ್ಟದ್ದುಗಳನ್ನ ನಾವು ಬಿಡ್ಬೇಕು. ಅದಕ್ಕೆ ಪರಮಹಂಸ ಅಂತ ಹೇಳ್ತಾರೆ. ಪರಮಹಂಸ ಅಂತ ಅಂದ್ರೆ ಹಂಸನೇ ಅಂತ ಕನ್ನಡದಲ್ಲಿ ಶ್ವಾನಿಗೆ ಮಾತಾಜಿ, ಶ್ವಾನಿಗೆ ಹಂಸಾನೆ ಅಂತಾರೆ ಕನ್ನಡದಲ್ಲಿ. ಎಸ್ ಮಾತಾಜಿ, ಹಂಸ ಪಕ್ಷಿನೇ ಅಂತಾರೆ. ಓಕೆ. ಹಾಲು ನೀರು ಮಿಕ್ಸ್ ಮಾಡಿ ಕೊಟ್ಟಾಗ ಹಾಲು ಮಾತ್ರ ಸ್ವೀಕಾರ ಮಾಡುತ್ತೆ ಅದು. ನಾವೆಲ್ಲ ಕೂಡ ಪರಮ ಅಲ್ಲ, ನಾವೆಲ್ಲ ಪರಮ ಹಿಂಸಗಳಾಗಿದ್ದೀವಿ. ಯಾಕಂದ್ರೆ ಕೆಟ್ಟದನ್ನ ಮಾತ್ರನೇ ನಾವು ಸ್ವೀಕಾರ ಮಾಡ್ತಾ ಇದೀವಿ. ಭಕ್ತರ ವಿಷಯದಲ್ಲಿ ಕೂಡ ಒಳ್ಳೆ ವಿಚಾರಗಳನ್ನು ಸ್ವೀಕರಿಸ್ತಾ ಇಲ್ಲ. ನಾವು ಹುಡುಕಿ ಕೆಟ್ಟ ಸಾಂಗತ್ಯವನ್ನು ತಗೊಳ್ತಾ ಇದೀವಿ. ಹೇಗೆ ಅಂತಂದ್ರೆ, ನನ್ನ ಜೀವನದಲ್ಲಿ ಕೂಡ ಆಗಿದೆ ಅದು. ನೆಗೆಟಿವ್ ಆಗಿ ಇರುವಂತ ವ್ಯಕ್ತಿ ಬಂದು, ಅಂದ್ರೆ ಅವರು ಕೂಡ ಡಿವೋಟಿಸೇ ಆಗಿರ್ತಾರೆ, ಆದ್ರೂ ಕೂಡ ನೆಗೆಟಿವ್ ಆಗಿರುವಂತ ಅವರು ಬಂದು ನಮಗೆ ಬೇರೆಯವರ ಬಗ್ಗೆ ಅದು ಇದು ಅಂತ ಏನೇನೋ ಹೇಳಿ ಏನ್ ಮಾಡ್ತಾರೆ, ನಮ್ಮ ತಲೆಯನ್ನು ತುಂಬಿಸ್ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ, ನಮ್ಮಿಗೂ ಕೂಡ ಅವ್ರ ಮೇಲೆ ಕೆಟ್ಟ ಭಾವನೆಯನ್ನು ಬರೋದು ಶುರು ಮಾಡಿ, ಒಂದು ಕೆಟ್ಟ ಭಾವನೆ ಏನಾಗುತ್ತೆ, ನಮ್ಮ ಸಾಂಗತ್ಯವನ್ನು ಬಿಡುವಂಗೆ ಮಾಡ್ಬಿಡುತ್ತೆ. ಅದಕ್ಕೆ ನೆಗೆಟಿವ್ ವ್ಯಕ್ತಿ ಇರ್ತಾನೆ, ಅವನ ಸಾಂಗತ್ಯ ತಗೊಂಡು ನಮ್ಮ ಚೈತನ್ಯವನ್ನು ಕೂಡ ನಾವು ಹಾಳು ಮಾಡ್ಕೊಂತೀವಿ. ಆ ಭಕ್ತ ಹಂಗೆ ಅಂತ ಅದು ಇದು ಅಂತ ಏನೇನೋ ಅವರಲ್ಲಿರುವ ಗುಣಗಳನ್ನು, ಅವರಲ್ಲಿರುವಂತ ಲೋಪಗಳನ್ನೇ ತೋರಿಸಿಕೊಡ್ತಾರೆ ಹೊರತು ನಾವು ಒಳ್ಳೆ ಗುಣಗಳನ್ನು ಹೇರೋದಿಲ್ಲ. ಅದಕ್ಕೆ ಅವರೆಲ್ಲ ಕೂಡ ಪರಮ ಹಂಸರಾಗಲ್ಲ, ಹಿಂಸರು ಅಂತೇಳಿ ಹೇಳ್ತಿದ್ದಾರೆ. ಈ ದ್ವಂದ್ವಗಳಿಂದ ಪ್ರಪಂಚದಲ್ಲಿ ಕೂಡ ಭಕ್ತರು ಏನಂದ್ರೆ, ಕೋಳಿ ತರಾನೇ ಕಸ ಕಡ್ಡಿನ ಪಕ್ಕಕ್ಕೆ ಸರಿಸಿ ಅದರಲ್ಲಿರುವ ಕಾಳುಗಳನ್ನು ತಿನ್ನುತ್ತೋ ಹಾಗೆ ಭಕ್ತ ಕೂಡ ಒಳ್ಳೆಯದನ್ನು ಸ್ವೀಕರಿಸಬೇಕು. ಅದಕ್ಕೆ ಕೋಳಿಗೆ ಹೋಲಿಸಿದ್ದಾರೆ. ಮತ್ತೆ ಉಪ್ಪಿನ ತರ ಇರ್ಬೇಕು ಅಂತಂದ್ರೆ, ಉಪ್ಪು ಏನಂದ್ರೆ ರುಚಿಗೆ ಉಪ್ಪು ಏನಂದ್ರೆ ರುಚಿಯಾಗಿ ಉಪ್ಪು ಹಾಕಿದೀವಂತಂದ್ರೆ ಅಡಿಗೆ ರುಚಿಯಾಗಿರುತ್ತೆ. ಅದಕ್ಕೆ ತೆಲುಗಲ್ಲಿ ಒಂದು ಗಾದೆ ಇದೆ, ಉಪ್ಪುಲೇನಿ ಕೂರ ಒಪ್ಪದ ರುಚಲಕ್ಕು అని. ನಾವು ಪನ್ನೀರ್ ಸಬ್ಜಿ ಎಲ್ಲದನ್ನು ಎಲ್ಲ ಇನ್ಗ್ರೀಡಿಯೆಂಟ್ಸ್ ಹಾಕಿ ನಾವು ಮಾಡಿರ್ತೀವಿ, ಆದ್ರೆ ಒಂದು ಸ್ಪೂನ್ ಉಪ್ಪು ಹಾಕಿಲ್ಲ ಅಂತ ಅಂದ್ರೆ ಅದು ರುಚಿ ಇರಲ್ಲ.
ಹಾಗೆ ಉಪ್ಪು ತನ್ನ ರೂಪವನ್ನು ಕರಗಿಸಿ ಇನ್ನೊಬ್ಬರಿಗೆ ರುಚಿ ಕೊಡುತ್ತೆ. ವೈಷ್ಣವ ತನ್ನ ಸ್ಥಾಯಿಯನ್ನು ಮರೆತು ಮತ್ತು ಸ್ಥಿತಿಯನ್ನು ಕೂಡ ಮರೆತು ಬಿಟ್ಟು ಇತರರಿಗೆ ಯಾವಾಗಲೂ ಆನಂದ ಕೊಡಕ್ಕೆ ಪ್ರಯತ್ನ ಮಾಡ್ತಾನೆ. ತನ್ನ ಸ್ಥಾಯಿ ಅನ್ನೋದನ್ನ ಮರೆತು ಅಂತ ಅಂದ್ರೆ ಇದರಲ್ಲಿ ಎಕ್ಸಾಂಪಲ್ ಆಗಿ ನಾವು ಅಂಬರೀಷ್ ಮಹಾರಾಜನ್ನು ತಗೋಬಹುದು. ಅಂಬರೀಷ್ ಮಹಾರಾಜ್ ಹೇಗಿದ್ರು? ಸವೈ ಕೃಷ್ಣ ಮನ ಪದಾರವಿಂದಯೋ, ಅವರ ಮನಸ್ಸು ಯಾವಾಗ್ಲೂ ಕೃಷ್ಣನ ಪಾದಾರವಿಂದಗಳ ಮೇಲೇನೆ ಇತ್ತು. ವಾಚಾಂಸಿ ವೈಕುಂಠ ವರ್ಣನೆ, ಅವರ యొక్క ವಾಕು ವೈಕುಂಠ ಗುಣಗಳ ಬಗ್ಗೆ ಮಾತಾಡ್ತಾ ಇದ್ರು. ಮತ್ತೆ ಹರೇರ್ ಮಂದಿರ ಮಾರ್ಜನಾದೇಸು, ಅಂದ್ರೆ ಅವ್ರ ಕೈಗಳು ಯಾವಾಗ್ಲೂ ಮಂದಿರ ಮಾರ್ಜನ ಅಂದ್ರೆ ಕ್ಲೀನ್ ಮಾಡೋದ್ರಲ್ಲಿ, ಸ್ವಚ್ಛಗೊಳಿಸೋದ್ರಲ್ಲಿ ಇದ್ರು. ಮತ್ತೆ ಅವ್ರ ಕಾಳುಗಳು ಯಾವಾಗ್ಲೂ ಭಗವದ್ ಧಾಮಕ್ಕೆ ಹೋಗೋ ಒಂದು ವಿಚಾರದಲ್ಲಿ ಇತ್ತು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅವರು ಚಕ್ರವರ್ತಿ ಆಗಿದ್ರು, ಆದ್ರೂ ಕೂಡ ಅವರು ನಾನ್ಯಾಕೆ ಮಾಡ್ಲಿ, ನನಗೆ ಬೇಕಾದಷ್ಟು ಕೆಲಸದವ್ರಿದ್ದಾರೆ, ಅವ್ರು ಮಾಡ್ಬೋದಲ್ಲ ಅಂತ ಅನ್ಕೊಂತಿರ್ಲಿಲ್ಲ. ಅವರು ಸ್ವಯಂ ತನ್ನ ಒಂದು ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲೂ ವಿನಿಯೋಗಿಸ್ತಾ ಇದ್ರು. ಮತ್ತೆ ಇನ್ನೊಂದು ಏನಂದ್ರೆ, ರಘುನಾಥ ದಾಸ ಗೋಸ್ವಾಮಿ ಅವರು ಭಗವಂತನಿಗೆ 1000 ಸಲ ದಂಡವತ್ ಪ್ರಣಾಮಗಳನ್ನು ಮಾಡ್ತಿದ್ರು. ಆದರೆ ಭಕ್ತರಿಗೆ 2000 ಪ್ರಣಾಮಗಳನ್ನು ಮಾಡ್ತಾ ಇದ್ರು ಅವರು. ಪದ್ಮಪುರಾಣದಲ್ಲಿ ಶಿವ ಹೇಳ್ತಾ ಇದ್ದಾರೆ, ಆರಾಧನಾಂ ಸರ್ವೇಶಾನಾಂ ವಿಷ್ಣು ಆರಾಧನಂ ಪರಂ ಅಂತ. ಆರಾಧನಕ್ಕೆಲ್ಲಾನು ಉತ್ತಮವಾದ ಆರಾಧನೆ ಅಂದ್ರೆ ವಿಷ್ಣು ಆರಾಧನಾ ಪರಮವಾಗಿದ್ದು ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ತದಿ ಆರಾಧನಾ ಇನ್ನೂ ಉತ್ತಮವಾದದ್ದು ಅಂತ ಹೇಳ್ತಿದ್ದಾರೆ. ತದಿ ಆರಾಧನಾ ಅಂತ ಅಂದ್ರೆ ಏನು? ಭಕ್ತರನ್ನು ಸೇವೆ ಮಾಡೋದು ಅಂತ ಹೇಳ್ತಿದ್ದಾರೆ. ಭಕ್ತರ ಸೇವೆ ಮಾಡೋದು ಅಂತಂದ್ರೆ ನಾವು ಯಾವಾಗಾದ್ರೂ ಸಾರಲ್ಲಿ ಉಪ್ಪು ಕಡಿಮೆ ಆಗಿದೆ ಅಂತ ಅನ್ಕೊಂಡಿದೀವಿ ಅನ್ಕೊಳ್ರಿ. ಕಲ್ಲುಪ್ಪು ಅವಾಗ ನಾವು ಹೇಳ್ತೀವಿ ಮಕ್ಳಿಗೆ, ಅಮ್ಮ ಉಪ್ಪು ಕಮ್ಮಿ ಆಗಿದೆ ಸಾರಲ್ಲಿ ಅಂತ ಅಂದ್ರೆ ಏನ್ ಹೇಳ್ತೀವಿ? ಕಲ್ಲುಪ್ಪು ಹಾಕಿದೀನಿ, ಸರಿಯಾಗಿ ಮಿಕ್ಸ್ ಆಗೈತೆ ಇಲ್ಲೋ, ಸೌಟ್ ತಗೊಂಡು ಒಂಚೂರು ಕೈ ಆಡ್ಸು, ಆಗ ಮಿಕ್ಸ್ ಸರಿಯಾಗಿ ಉಪ್ಪು ಮಿಕ್ಸ್ ಆಗುತ್ತೆ, ಸರಿ ಹೋಗುತ್ತೆ ಅಂತ ಹೇಳ್ತೀವಿ ಅಲ್ವಾ? ಉಪ್ಪು ತನ್ನ ರೂಪವನ್ನು ಕರಗಿಸಿ ಇತರರಿಗೆ ರುಚಿ ಕೊಡುತ್ತೆ. ಹಾಗೆ ವೈಷ್ಣವ ಕೂಡ ತನ್ನ ಸ್ಥಿತಿಯನ್ನು ಬಿಟ್ಟು ಇತರರಿಗೆ ಸಹಾಯ ಮಾಡ್ತಾನೆ, ಆನಂದವನ್ನು ಕೊಡ್ತಾನೆ. ಇವತ್ತು ಪ್ರಭುಪಾದರವರು ನಮಗೆ ಎಷ್ಟು ಕಷ್ಟಪಟ್ಟು ಪ್ರಪಂಚ ಎಲ್ಲಾ ಸುತ್ತಿದ್ರು, ಅವ್ರ ಹತ್ರ ದುಡ್ಡಿರ್ಲಿಲ್ಲ, ಆದ್ರೂ ಕೂಡ ಪ್ರಚಾರ ಮಾಡೋದು ಚಿಕ್ಕ ವಿಷಯ ಅಲ್ಲ. ಆಗಿನ ಕಾಲದಲ್ಲಿ ಅವ್ರ ಹತ್ರ 40 ರೂಪಾಯಿ ಅಷ್ಟೇ ಇದ್ರು, ಅದನ್ನೇ ತಗೊಂಡು ಅವರು ಅಮೆರಿಕಕ್ಕೆ ಹೋಗಿದ್ರು. ಪ್ರಭುಪಾದರವರು ನಮಗೆಲ್ಲ ಭಾಗವತಮಿಂದ ಮತ್ತು ಭಗವದ್ಗೀತೆಯನ್ನು ಕೊಟ್ಟು ಆನಂದವನ್ನು ಕೊಟ್ಟಿದ್ದಾರೆ. ಮತ್ತೆ ಸಂಕೀರ್ತನದಿಂದ, ಪ್ರಸಾದದಿಂದ, ನಾಮದಿಂದ ನಾವೆಲ್ಲ ಆನಂದ ಅನುಭವಿಸ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ತನ್ನ ಸ್ಥಿತಿಯನ್ನು ಬಿಟ್ಟು, ಅಂದ್ರೆ ಎಕ್ಸಾಂಪಲ್ ವೃಂದಾವನದಲ್ಲಿ ರಾಧಾ ದಾಮೋದರ ಮಂದಿರದಲ್ಲಿ ಇದ್ರು ಪ್ರಭುಪಾದರು ಇದ್ರು ಕೂಡ ಅಂತವರು ಅವ್ರೇನ್ ಮಾಡಿದ್ರು, ಅಲ್ಲಿ ಬಿಟ್ಟು ಲೆಕ್ಚರ್ ಇದ್ದಂತವ್ರು ಅಂತ ಬೇರೆ ಪರದೇಶಕ್ಕೆ ಅಮೆರಿಕಕ್ಕೆ ಹೋಗಿ ಇದ್ದಂತವ್ರ ದೇಶಕ್ಕೆ ಹೋಗಿ ಲೆಕ್ಚರ್ ದೇಶಕ್ಕೆ ಹೋಗಿ ಅಲ್ಲಿ ತಾನು ಗ್ರೇಟ್ ಆಚಾರ್ಯ, ಅವರು ಗ್ರೇಟ್ ಆಚಾರ್ಯ ಆದ್ರೂ ಕೂಡ ಗುರುಗಳ ಆಗಿದ್ರು ಕೂಡ ಅವ್ರು ಏನ್ ಮಾಡಿದ್ರು, ಅಡಿಗೆ ಮಾಡ್ತಿದ್ರು, ವಿಗ್ರಹ ಆರಾಧನೆ ಕೂಡ ಮಾಡ್ತಿದ್ರು, ಮತ್ತೆ ಕೀರ್ತನೆ ಮಾಡ್ತಿದ್ರು, ವಿಗ್ರಹಗಳಿಗೆ ಅಲಂಕರಣೆ ಮಾಡ್ತಿದ್ರು, ಆರತಿಯನ್ನು ಮಾಡ್ತಿದ್ರು, ಮತ್ತು ಬಂದು ಹೋಗ್ತಿರುವಂತ ಭಕ್ತರಿಗೆ ಮಾತಾಡ್ಸಿ ಅವ್ರಿಗೆ ಪ್ರಸಾದವನ್ನು ಕೂಡ ಅವರೇ ಕೊಡ್ತಿದ್ರು, ಪ್ರಸಾದವನ್ನು ಕೂಡ ಅವರೇ ಬಡಿಸ್ತಿದ್ರು. ಅದಲ್ಲದೆ ಅವ್ರು ಏನ್ ಮಾಡ್ತಿದ್ರು, ಅವ್ರ ಭಕ್ತರು ತಿಂದೋಗಿರುವಂತ ತಟ್ಟೆಗಳನ್ನ ಕೂಡ ಅವರೇ ಕ್ಲೀನ್ ಮಾಡ್ತಿದ್ರು. ಅವರಿಗೆ ಆದ್ರೂ ಕೂಡ ಪ್ರಭುಪಾದ್ರೆ ಅವ್ರ ತಟ್ಟೆಗಳನ್ನು ತೊಳೆಯೋದು ಅದೆಲ್ಲ ಕೂಡ ಮಾಡ್ತಿದ್ರು ಕೂಡ ಅವ್ರು ಏನ್ ಮಾಡಿದ್ರು, ಪ್ರಭುಪಾದರು ಆಚಾರ್ಯರು ಮತ್ತು ದೊಡ್ಡ ಗುರು ಆಗಿದ್ರು. ಅಂತ ಸ್ಥಾಯಿನು ಮತ್ತು ತನ್ನ ಸ್ಥಿತಿಯನ್ನು ಬಿಟ್ಟು ಕೂಡ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಭಕ್ತರು ಎಲ್ಲ ಯಾವಾಗ್ಲೂ ಪ್ರಚಾರ ಮಾಡೋದಕ್ಕೆ ನಾವು ಇಂಪಾರ್ಟೆಂಟ್ ಕೊಡ್ಬೇಕು. ಇದನ್ನೇ ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನು ಇತರರಿಗೆ ಹೇಗೆ ಕೊಡ್ಬೇಕು ಅನ್ನೋದನ್ನು ಯಾವಾಗ್ಲೂ ನಮ್ಮಲ್ಲಿ ಒಂದು ತಪನೆಯಿಂದ ನಾವು ಪ್ರತಿಯೊಬ್ಬರಿಗೂ ಪ್ರಚಾರ ಮಾಡ್ತಾ ಹೋಗ್ಬೇಕು. ಇಲ್ಲಿ ಇದಕ್ಕೆಲ್ಲ ಉದಾಹರಣೆಯಾಗಿ ಯಾರಿದ್ದಾರೆ? ನಮ್ಮ ಶ್ರೀಲ ಪ್ರಭುಪಾದರೆ ಉದಾಹರಣೆಯಾಗಿದ್ದಾರೆ. ಮತ್ತೆ ನಿನ್ನಂತವನು ಅಂತ ಹೇಳಿದ್ರು. ನಿನ್ನಂತವನು ಅಂತ ಹೇಳಿದ್ರೆ ಏನು ಅಂತಂದ್ರೆ, ಎಷ್ಟು ಸಲ ನಿನ್ನನ್ನು
ಪಂಕ್ತಿಯಲ್ಲಿ ನೀನು ಪ್ರಸಾದ ತಗೊಳಕ್ಕೆ ಕೂತರು ಕೂಡ ಎಬ್ಬಿಸಿ ಎಲ್ಲರಿಗೂ ಬಡಿಸೆ ಕೇಳಿದ್ರು ಕೂಡ ನೀನು ಅಸಹನೆ ತೋರಿಸ್ಲಿಲ್ಲ, ಅದಕ್ಕೆ ನಿನ್ನಂತವನು ಅಂತ ಹೇಳಿದ್ದಾರೆ. ವೈಷ್ಣವ ಯಾವಾಗಲೂ ಕೊಡೋದ್ರಲ್ಲಿ ಇರಬೇಕೆ ಹೊರತು ನಾವು ತಗೊಳ್ಳೋದ್ರಲ್ಲಿ ಇರೋದಿಲ್ಲ. ಹೇಗೆ ಅಂತಂದ್ರೆ ನಾವು ಮಾಮೂಲಿ ನೋಡ್ತೀವಿ, ದೇವಸ್ಥಾನ ನಾವು ಇಸ್ಕಾನ್ ಟೆಂಪಲ್ಸ್ ಅಲ್ಲೇ ನಾವು ಪ್ರತಿ ವಾರ ಮಾಡ್ತಿರ್ತೀವಲ್ಲ ಸತ್ಸಂಗ ಸಮಯ, ಅದನ್ನ ಮೇಲೆ ಪ್ರಸಾದದ ಮೇಲೆ ನೋಡಿ ಬಡಿಸ್ರಿ, ನೋಡಿ ಬಡಿಸ್ರಿ, ಸ್ವಲ್ಪ ಬಡಿಸ್ರಿ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ನೆಕ್ಸ್ಟ್ ನಮಗೆ ಇರುತ್ತೋ ಇಲ್ಲೋ ಅನ್ನೋ ಒಂದು ಅನುಮಾನದಿಂದ. ಹಾಗಲ್ಲ, ನಾವು ಕೊಡೋದ್ರಲ್ಲಿ ಇರುವ ಸಂತೃಪ್ತಿ ವೈಷ್ಣವರು ಬೇರೆ ಯಾವ್ದ್ರಲ್ಲೂ ತಗೊಂಡಿಲ್ಲ. ಎಲ್ಲ ವೈಷ್ಣವರು ತೃಪ್ತಿಯಾಗಿ ತಿಂದರೆ ಅದೇ ಆನಂದ ನಮಗೆ. ಅದಕ್ಕೆ ಶ್ರೀಲ ಪ್ರಭುಪಾದರು ಪ್ರಪಂಚಕ್ಕೆ ಕೊಡ್ತಾನೆ ಬಂದ್ರು. ಅದಕ್ಕೆ ಒಂದು ಸಲ ಒಬ್ಬ ಭಕ್ತ ಬಂದು ಪ್ರಭುಪಾದ್ರಿಗೆ ಕೇಳ್ತಾರೆ, ಪ್ರಭುಪಾದ್ರೆ ಈ ನಿಯಮಗಳು ತುಂಬಾ ಕಷ್ಟ ಆಗ್ತಾ ಇದೆ, ಸ್ವಲ್ಪ ಕಷ್ಟ ಆಗ್ತಾ ಇದೆ ನಮಗೆ, ಅದಕ್ಕೆ ನೀವು ಈ ನಿಯಮಗಳಲ್ಲಿ ಸ್ವಲ್ಪ ಸಡಲಿ ಫಾಲೋವರ್ಸ್ನು ಮತ್ತೆ ಧನವನ್ನು ಕೂಡ ತಂದು ಕೊಡ್ತೀನಿ ಅಂತಾರೆ. ಆಗ ಪ್ರಭುಪಾದ್ರು ಹೇಳ್ತಾರೆ, ನಾನು ಯಾರಿಗೂ ಭಿಕ್ಷೆ ಬೇಡ್ತಿಲ್ಲ, ನಾನು ಬಂದಿರೋದೇ ಕೊಡೋಕೆ ಅಂತೇಳಿ ಹೇಳ್ತಾರೆ. ನಾವು ಭೌತಿಕವಾದದ್ದು ಕೊಡ್ಬೇಕಾಗಿಲ್ಲ, ಅತಿ ಉತ್ತಮವಾದದ್ದು ಬೆಲೆ ಬಾಳುವಂಥದ್ದು. ಅಂದ್ರೆ ಆ ಮಣಿ ಯಾರು ಯಶೋಧಾಮಯ್ಯನ ಹತ್ರ ಇದ್ರಲ್ಲ, ಉಜ್ವಲ ನೀಲಮಣಿ, ಕೃಷ್ಣನ್ನು ಯಾರಿಗೆ ಕೊಡ್ತಾರೋ ಅದು ದ ಬೆಸ್ಟ್ ಗಿಫ್ಟ್ ಆಗುತ್ತೆ. ಅದಕ್ಕೆ ಪ್ರಭುಪಾದರು ನಾನು ಕೊಡಕ್ಕೆ ಬಂದಿದ್ದೀನಿ, ತಗೊಳಕ್ಕೆ ಬಂದಿಲ್ಲ ಅಂತೇಳಿ ಹೇಳ್ತಾರೆ. ನಾಮವನ್ನು ಹಂಚೋದ್ರಲ್ಲಿ, ಪ್ರಸಾದವನ್ನು ಹಂಚೋದ್ರಲ್ಲಿ ಮತ್ತು ಕೃಷ್ಣನ ಹಂಚೋದ್ರಲ್ಲಿ ಇರುವಂತ ಆನಂದ ಇನ್ಯಾವುದ್ರಲ್ಲಿ ಸಿಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟು ಸಲ ನಿನ್ನನ್ನು ಎಬ್ಬಿಸಿ ಎಲ್ಲರಿಗೂ ಪ್ರಸಾದ ಹಂಚಿದ ಮೇಲೆ ಹಂಚ್ರಿ ಅಂತ ಹೇಳಿದ್ರು ಕೂಡ ನೀನು ಬೇಜಾರಿಲ್ದಂಗೆ ನೀನು ಮಾಡಿದ್ಯಲ್ಲ, ಅದಕ್ಕೆ ನೀನು ಯಾವುದೇ ಒಂದು ಅಸಂತೃಪ್ತಿ ಇಲ್ಲದಂಗೆ ನೀನು ಸೇವೆಯನ್ನು ಮಾಡಿದ್ರಿಂದ ನಿನಗೆ ನಿನ್ನಂತವನು ಅಂತ ಹೇಳಿದೀನಿ ಅಂತ ಹೇಳ್ತಾರೆ. ಅದೇ ಅನಂತ ಆಳ್ವಾರು ಹೇಳ್ತಿದ್ದಾರೆ, ಅವ್ರಿಗೆ ಎಷ್ಟು ಶಿಷ್ಯಂದ್ರು ಅವರಿಗೆ ಅನಂತ ಆಳ್ವಾರಿಗೆ ತುಂಬಾ ಶಿಷ್ಯಂದ್ರು ಸೇವೆ ಮಾಡ್ತಾ ಇರ್ತಾರೆ. ಅವರೆಲ್ಲ ಕೂಡ ವೃದ್ಧರಾಗ್ತಾರೆ, ವಯಸ್ಸಾಗಿರುತ್ತೆ, ವೃದ್ಧರಾಗ್ತಾರೆ. ಇವ್ರಿಗೂ ಈ ತರ ಪರಾಶ ಭಟ್ರು ಒಬ್ಬ ವ್ಯಕ್ತಿ ಕೇಳಿದ್ರಲ್ಲ ಕ್ವಶನಿಗೆ, ಆ ಆನ್ಸರ್ನು ಪರಾಶ ಭಟ್ರು ಹೇಳಿದ್ರು ಅವ್ರಿಗೆ. ಅಂದ್ರೆ ಅನಂತ ಆಳ್ವಾರು ಎಲ್ಲಿರುವಂತದ್ದನ್ನು ಇವ್ರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು. ಅದೇ ಅನಂತ ಆಳ್ವಾರ್ಲು ಒಂದ್ಸಲ ನಾನು ಬೇರೆ ಕ್ಲಾಸ್ ಅಲ್ಲಿ ಕೇಳಿದಾಗ ಹೇಳಿದ್ದಾರೆ ಏನಂತಂದ್ರೆ, ಅವ್ರ ಹತ್ರ ತುಂಬಾ ಶಿಷ್ಯಂದ್ರು ಸೇವೆ ಮಾಡ್ತಾ ಇರ್ತಾರೆ. ಅವರೆಲ್ಲ ಕೂಡ ವಯಸ್ಸಾಗ್ಬಿಡುತ್ತೆ ಅವ್ರಿಗೆಲ್ಲ ವಯಸ್ಸಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ನಾವು ವಯಸ್ಸಾದ್ಮೇಲೆ ಇಲ್ಲಿದ್ದು ಅನಂತ ಆಳ್ವಾರ್ಗೂ ತೊಂದರೆ ಕೊಡೋದು ಬೇಡ, ನಾವು ಮತ್ತೆ ಊರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅವ್ರು ಅನಂತ ಆಳ್ವಾರದ ಹತ್ರ ಬರ್ತಾರೆ. ಅವ್ರು ಹೇಳ್ತಾರೆ, ನಾವು ವಯಸ್ಸಲ್ಲಿದ್ದಾಗ ಸೇವೆ ಮಾಡಕ್ಕೆ ನಮ್ಮ ಚೈತನ್ಯ ಚೆನ್ನಾಗಿತ್ತು, ಈಗ ನಾವು ವೃದ್ಧರಾಗಿದ್ದೀವಿ, ನಮ್ಮ ಚೈತನ್ಯದಲ್ಲಿ ಬದಲಾವಣೆ ಇದೆ ನೋಡಿ. ನಾವು ಕೂಡ ವಯಸ್ಸಲ್ಲಿದ್ದಾಗ, ಅಂದ್ರೆ ಈಗ ನಾನು 10 ವರ್ಷದ ಹಿಂದೆ ಏನು ಸೇವೆಯನ್ನು ಮಾಡ್ತಾ ಇದ್ದೀನಲ್ಲ, ಆ ವಯಸ್ಸಲ್ಲಿದ್ದ ಅಂತ ಚೈತನ್ಯ ಈಗ ನನಗೆ 10 ವರ್ಷ ಆದ ನಂತರ ಆ ಚೈತನ್ಯದಲ್ಲಿ ಅರ್ಧ ಕೂಡ ಇಲ್ಲ. ಯಾಕಂದ್ರೆ ನಮ್ಮ ದೇಹದಲ್ಲಿ ಪ್ರತಿ ಒಂದು 6 ತಿಂಗಳು, ವರ್ಷಕ್ಕೊಮ್ಮೆ ಕೂಡ ಬದಲಾವಣೆ ಅದು ತೊಂದರೆಗಳು, ಇದು ತೊಂದರೆಗಳು ಬರ್ತಾ ಇದೆ. ಆ ರೀತಿ ಆ ಚೈತನ್ಯ ನಮ್ಮಲ್ಲಿ ಇಲ್ಲ. ಹಾಗೆ ಅವರು ಕೂಡ ಹೇಳ್ತಾ ಇದ್ದಾರೆ, ಆ ಶಿಷ್ಯಂದ್ರು, ನಾವು ವಯಸ್ಸಲ್ಲಿದ್ದಾಗ ಚೈತನ್ಯ, ಈಗ ವಯಸ್ಸಾದ ಮೇಲೆ ಆ ಚೈತನ್ಯ ನಮ್ಮಲ್ಲಿ ವ್ಯತ್ಯಾಸ ಆಗಿದೆ. ಹಾಗಾಗಿ ನಾವು ಈಗ ನಮ್ಮ ಮಕ್ಕಳ ಹತ್ರ ಹೋಗ್ತೀವಿ, ಅವರು ನಮ್ಮನ್ನು ನೋಡ್ಕೊಂತಾರೆ, ನಮಗೆ ಇದು ಪರ್ಮಿಷನ್ ಕೊಡಿ, ನಾವು ಊರಿಗೆ ಹೋಗಕ್ಕೆ ಅಂತೇಳಿ ಹೇಳ್ತಾರೆ. ಚೆನ್ನಾಗಿದ್ದಾಗ ಇಂದ್ರಿಯ ಭೋಗದಲ್ಲಿ ಏನೇನೋ ಕೆಲಸಗಳನ್ನು ನಮ್ಮ ಇಂದ್ರಿಯಗಳನ್ನೆಲ್ಲ ಏನೇನೋ ಕೆಲಸಗಳಲ್ಲಿ ಉಪಯೋಗಿಸಿ, ವಯಸ್ಸಾದ ನಂತರ ಏನ್ ಮಾಡ್ತೀವಿ, ನಾವು ಕೆಲಸಕ್ಕೆ ಬಾರದಂತ ಈ ದೇಹವ ಬಾರದಂತ ಸಮಯದಲ್ಲಿ ನಾವು ಬಂದು ಗುರುಗಳ ಹತ್ರ ಬಂದು, ನಾನು ನಿಮ್ಮ ಆಶ್ರಮದಲ್ಲಿ ಇರ್ತೀನಿ, ನನ್ನ ಜೀವನ ನಿಮಗೆ ಅಂಕಿತ ಅಂತ ಅಂದ್ರೆ ಅದು ಯಾವ ರೀತಿ ಅವರಿಗೆ ಬದ್ಧನ ಆಗುತ್ತೆ. ಅವರು ನೋಡ್ರಿ ಎಷ್ಟು ಅವಗಾಹನ ಅಂತ ಅಂದ್ರೆ, ಯಾರು ಅನಂತ ಆಳ್ವಾರ್ ಶಿಷ್ಯರ ಎಷ್ಟು ಅವಗಾಹನ ಇದೆ ಅಂತ ಅಂದ್ರೆ, ಅವ್ರು ವಯಸ್ಸಲ್ಲಿದ್ದಾಗೆಲ್ಲ ತುಂಬಾ ಸೇವೆಯನ್ನು ಮಾಡಿದ್ರು, ವಯಸ್ಸಾದ ಮೇಲೆ ಗುರುಗಳಿಗೆ ಭಾರ ಆಗೋದು ಬೇಡ ಅಂತೇಳಿ ಅವರು ಊರಿಗೆ ಹೋಗಕ್ಕೆ ತಯಾರಾಗ್ತಾರೆ. ಆಗ ಅನಂತ ಆಳ್ವಾರ್ ಒಂದು ಕಥೆಯನ್ನು ಹೇಳ್ತಾರೆ ಅವರಿಗೆ, ನೀವು ಎಲ್ಲಿಗೆ ಹೋದ್ರೂ ಕೂಡ ಭಕ್ತರ ಸಾಂಗತ್ಯವ ಮಾತ್ರ ಬಿಡಬೇಡಿ ಅಂತೇಳಿ. ಅದಕ್ಕೆ ಅವರು ಅಂತ ಹೇಳ್ತಾರೆ,
ಅದಕ್ಕೆ ಅವರು ರಾಮಾನಂದ ರಾಯ ಚೈತನ್ಯ ಮಹಾಪ್ರಭುಗಳ ಸಂವಾದನೆಯಲ್ಲೂ ಕೂಡ ಭಕ್ತಿಯಲ್ಲಿ ಉತ್ತಮವಾದ ಸ್ಥಿತಿ ಏನಂತ ಅಂತಂದ್ರೆ ಭಗವದ್ ಭಕ್ತರ ಸಾಂಗತ್ಯ ಅಂತೇಳಿ ಅನಂತವಾಲ್ವಾರು ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ಸೌನಕಾದಿ ಋಷಿಗಳು ಹೋಗ್ತಾ ಇರ್ತಾರೆ, ಒಂದು ಕಾಡಲ್ಲಿ ಹೋಗ್ತಾ ಇರ್ತಾರೆ. ಕಾಡಲ್ಲಿ ಹೋಗ್ತಿರುವಾಗ ಏನಾಗುತ್ತೆ, ಮಳೆ ಬರುತ್ತೆ. ಮಳೆ ಬಂದಾಗ ಏನಾಗುತ್ತೆ, ಅವರು ಒಂದು ಆಶ್ರಮ ಕಾಣುತ್ತೆ ಅವರಿಗೆ. ಒಂದು ಕಡೆ ಆಶ್ರಮ ಒಳಗಡೆಗೆ ಹೋಗ್ತಾರೆ. ಹೋದಾಗ ಏನಾಗುತ್ತೆ, ಅಲ್ಲಿ ಪರ್ಣಕುಟೀರಕ್ಕೆ ಹೋದಾಗ ಅಲ್ಲಿ ಒಂದು ಗಿನಿ ಇರುತ್ತೆ. ಗಿನಿ ಇವ್ರನ್ನ ನೋಡಿದ ತಕ್ಷಣ ಏನಾಗುತ್ತೆ, ಅದು ಇವ್ರು ನೋಡಿದ ತಕ್ಷಣ ಅವ್ರನ್ನ ಹಿಡ್ಕೊಳ್ರಿ, ಸಾಯಿಸ್ರಿ, ಬಡೀರಿ ಅಂತ ಒಂದು ಜೋರಾಗಿ ಕೂಗ ಶುರು ಮಾಡುತ್ತೆ. ಇವ್ರಿಗೆ ಅದನ್ನು ಕೇಳಿದ ತಕ್ಷಣ ಭಯ ಆಗ್ಬಿಡುತ್ತೆ. ಭಯ ಆಗಿ ಅಲ್ಲಿಂದ ಹೊರಗಡೆ ವಾಪಸ್ ಬಂದ್ಬಿಡ್ತಾರೆ. ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಮತ್ತು ಇನ್ನೊಂದು ಪರ್ಣಕುಟೀರ ಕಾಣುತ್ತೆ. ಅಲ್ಲಿಗೆ ಹೋಗ್ತಾರೆ ಅವರು. ಅಲ್ಲಿಗೆ ಹೋದಾಗ ಅಲ್ಲಿರುವಂತ ಗಿನಿ ಏನಂತ ಹೇಳುತ್ತೆ ಅಂತಂದ್ರೆ, ಬನ್ನಿ ಬನ್ನಿ ಮುನಿಗಳೇ, ಸ್ವಾಗತ, ನಿಮಗೆ ಆತಿಥ್ಯ ಸ್ವೀಕರಿಸಿ ಅಂತ ಅನ್ನುತ್ತೆ. ಆಗ ಅವರಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲಿ ಇರೋದು ಗಿನಿನೇ, ಇಲ್ಲಿರೋದು ಗಿನಿನೇ, ಆದ್ರೂ ಕೂಡ ಎಷ್ಟೊಂದು ವ್ಯತ್ಯಾಸವಿದೆ ಅಲ್ಲ. ಅಲ್ಲಿ ಗಿನಿ ಎಷ್ಟೋ ಕಠೋರವಾಗಿ ಮಾತಾಡ್ತಾ ಇದೆ, ಇಲ್ಲಿರುವ ಗಿನಿಯಲ್ಲಿ ಎಷ್ಟು ನಮ್ರತೆಯಿಂದ ಮಾತಾಡ್ತಾ ಇದೆ ಅಂತೇಳಿ ಹೇಳ್ತಾರೆ. ಯಾಕೆ ಇಷ್ಟು ತಾರತಮ್ಯ ಇದೆ ಅಂತಂದ್ರೆ, ಇಬ್ಬರು ಒಂದೇ ಈ ಕಥೆ ಎಲ್ಲರೂ ನಾವು ಕೇಳಿದೀವಿ ಭಾಗವತಂ ಕ್ಲಾಸ್ಗಳಲ್ಲಿ, ಆದ್ರೂ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ, ಇನ್ನೊಂದ್ಸಲ ರೀಕಾಲ್ ಮಾಡ್ತಾ ಇದ್ದೀನಿ. ಇಬ್ರು ಒಂದೇ ತಂದೆ ತಾಯಿ ಮಕ್ಕಳೇ. ಒಬ್ಬ ಬೇಟೆಗಾರ ಬಲಿಗೆ ಬಿದ್ದು ಇವು ಏನಾಗುತ್ತೆ, ಒಂದನ್ನು ಸಾಧುಗರಿಗೆ ಮಾರಿರ್ತಾರೆ, ಇನ್ನೊಂದು ಅವ್ರ ಹತ್ರನೇ ಇಟ್ಕೊಂಡಿರ್ತಾರೆ. ಆ ಬೇಟೆಗಾರ ಏನ್ ಮಾಡ್ತಾನೆ, ಪ್ರತಿದಿನ ಬೆಳಗಿಂದ ಸಂಜೆ ತನಕನು ಅದನ್ನ ಹಿಡಿಬೇಕು, ಇದನ್ನ ಸಾಯಿಸ್ಬೇಕು, ಹಾಗೆ ಹೀಗೆ ಅಂತ ಕೂಗ್ತಿರ್ತಾರೆ. ಅದೇನೆ ಈ ಗಿನಿ ಕಲ್ತಿದೆ. ಅದೇ ಸಾಧುಗಳ ಹತ್ರ ಇರುವಂತ ಈ ಗಿನಿ ಏನಾಗುತ್ತೆ, ಅವರು ಎಷ್ಟೋ ಸಾಧುಗಳೇ ಅವ್ರ ನಮ್ರತೆಯಿಂದ ಇರ್ತಾರಲ್ಲ, ಅವ್ರ ಏನ್ ಹೇಳ್ತಾರೆ, ಆತಿಥ್ಯವನ್ನು ತಗೊಳ್ಳಿ, ಸ್ವಾಗತ ಹೇಳೋದು, ಆತಿಥ್ಯವನ್ನು ಕೊಡೋದು ಎಲ್ಲ ಮಾಡ್ತಿರ್ತಾರಲ್ಲ, ಅದನ್ನ ಈ ಗಿನಿ ಕಲ್ತಿದೆ. ಅಷ್ಟೇ ವ್ಯತ್ಯಾಸ. ಅದಕ್ಕೆ ಅನಂತ ಹಲ್ವಾರ್ಲಿ ಹೇಳ್ತಾರೆ, ಅದಕ್ಕೆ ಆ ಗಿನಿಯಲ್ಲಿ ವ್ಯತ್ಯಾಸ ಏನು ಅಂತಂದ್ರೆ ಸಾಂಗತ್ಯ ದೋಷ ಇದೆ. ಹಾಗಾಗಿ ನಾವು ಭಕ್ತರು ಯಾವಾಗ್ಲೂ ಕೂಡ ಯಾರು ಸಾಂಗತ್ಯದಲ್ಲಿ ಇರ್ತೀವೋ ಅದನ್ನು ನೋಡ್ಕೋಬೇಕಾಗಿರುತ್ತೆ. ನೆಗೆಟಿವ್ ಅವರಾಗಿ ಇರೋರು ಇರ್ತಾರಲ್ಲ, ಅವ್ರು ಹಿಂಗೆ ಅವ್ರಿಗೆ ಹಂಗೆ ಅಂತ ಹೇಳ್ತಿರ್ತಾರಲ್ಲ, ಅವ್ರನ್ನು ಅವ್ರ ಜೊತೆಗೆ ನಾವು ಸಾಂಗತ್ಯವನ್ನು ಮಾಡಬಾರದು. ಅಂದ್ರೆ ಎಷ್ಟಾಗುತ್ತೋ ಅಷ್ಟು ನಾವೇನಾದ್ರೂ ಅಂತವ್ರನ್ನ ಮಾತಾಡ್ತಾ ಇದ್ರೆ, ಸರಿ ಮಾತಾಜಿ, ಸರಿ ಪ್ರಭುಜಿ, ನಾವು ಕೆಲ್ಸ ಇದೆ, ನಾವು ಹೋಗಿ ಬರ್ತೀವಿ ಅಂತೇಳಿ ಅಲ್ಲಿಗೆ ನಿಲ್ಸಿ ನಾವು ಆ ಜಾಗವನ್ನು ಅಲ್ಲಿಂದ ಖಾಲಿ ಮಾಡ್ಬೇಕು. ಕೃಷ್ಣನ ಬಗ್ಗೆ ಕೇಳಿ ಕೃಷ್ಣ ತತ್ವವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಭಕ್ತಿಯಲ್ಲಿ ಹೇಗೆ ಮೇಲೆ ಬರ್ಬೇಕನ್ನೋದನ್ನು ಭೌತಿಕವಾದದ್ದು ಭಿನ್ನತ್ವ ಇರೋದು ಭಕ್ತಿನಿ ನಾಶ ಮಾಡುತ್ತೆ. ಎಷ್ಟೇ ಜನ್ಮಗಳನ್ನು ಸುಕೃತಿಯಿಂದಾನೇ ನಾವು ಈ ಮಾರ್ಗಕ್ಕೆ ಬಂದಿರ್ತೀವಿ. ಭಗವಂತ ಹೇಳ್ತಿದ್ದಾನೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ ಅಂತೇಳಿ ಹೇಳ್ತಿದ್ದಾರೆ. ಮತ್ತೆ ಇನ್ನೊಂದು, ಮನುಷ್ಯಾನಾಂ ಸಹಸ್ರೇಷು ಕಚ್ಚಿದ್ಯತತಿ ಸಿದ್ಧಯೇ ಯತತಾಂ ಅಪಿ ಸಿದ್ಧಾನಾಂ ಕಚ್ಚಿನ್ ಮಾಂ ವೇತಿ ತತ್ವತಃ ಅಂತೇಳಿ ಹೇಳ್ತಿದ್ದಾರೆ. ನಾವು 1000 ಗಂಟ್ಲೆ ಜನ್ಮದಲ್ಲಿ ಕೂಡ ಈ ಭಾಗ್ಯ ಸಿಕ್ಕಿಲ್ಲ. ನಮಗೆ ಸಿಕ್ಕಿದ್ದ ಅಂತ ಭಾಗ್ಯನ್ನು ಕೂಡ ನಾವು ರಾಮೇಶ್ವರಂ ಹೋದ್ರು ಶನೇಶ್ವರಂ ತಪ್ಪಿಲ್ಲ. ನಂಗೆ ಯಾರೋ ಒಬ್ರು ನೆಗೆಟಿವ್ ಇರುವಂತ ವ್ಯಕ್ತಿಯಿಂದ ನಾವು ಕೆಟ್ಟ ಸಾಂಗತ್ಯವನ್ನು ತಗೊಂಡು ನಮ್ಮ ತಲೆಯಲ್ಲಿ ಎಲ್ಲ ಕೆಟ್ಟದನ್ನು ತುಂಬಿಕೊಂಡು ಒಬ್ರು ಮಹಾರಾಜರು ಹೇಳ್ತಿದ್ದಾರೆ, ಒಬ್ಬ ಪುಣ್ಯಕ್ಷೇತ್ರಕ್ಕೆ ಪುಣ್ಯ ಮಹಾರಾಜರ ಹತ್ರ ಒಬ್ಬ ಬರ್ತಾನೆ. ಒಬ್ಬ ಬಂದಾಗ ಅವನು ಕೇಳ್ತಾನೆ, ಎಲ್ಲರೂ ಬಂದು ನನ್ನ ಹತ್ರ ಅವನಿಂಗೆ ಇವನಿಂಗೆ ಅಲ್ಲಿಂಗೆ ಇಲ್ಲಿಂಗೆ ಅಂತ ಹೇಳ್ತಾನೆ ಇರ್ತಾರೆ, ನನಗೇನು ಅರ್ಥನೇ ಆಗ್ತಿಲ್ಲ, ಏನ್ ಮಾಡ್ಬೇಕು ನಾನು ಅಂತ ಹೇಳಿ ಕೇಳ್ತಾನೆ. ಆ ಮಹಾರಾಜರು ಹೇಳ್ತಾರೆ, ನಿನ್ನ ಮೈಂಡಲ್ಲಿರುವ ಎಲ್ಲ ಕಸದ ತೊಟ್ಟಿಯನ್ನು ತೆಗೆದಿಟ್ಬಿಡು ಅಂತೇಳಿ ಹೇಳ್ತಾರೆ. ಒಳ್ಳೆಯದನ್ನು ಹೇಳಿದ್ರೆ ಮಾತ್ರ ಉಪಯೋಗಿಸ್ಕೊ, ಕೆಟ್ಟದ್ದನ್ನು ಹೇಳಿದ್ದನ್ನು ನೀನು ತೆಗೆದು ಬಿಡು ಅಂತೇಳಿ ಅವರು ಹೇಳ್ತಾರೆ. ಅಂತ ಜಾಣತನದಿಂದ ನಾವು ವರ್ತಿಸಬೇಕು. ಮತ್ತೆ ಸಾಂಗತ್ಯ ಇಂಪಾರ್ಟೆಂಟ್ ನಿಂದ ಹೋದ ಮೇಲೆ ಕೂಡ ನಾವು ಅಂದ್ರೆ ಅನಂತ ಹಲ್ವಾರು ಹೇಳ್ತಿದ್ದಾರೆ, ನನ್ನಿಂದ ನೀವು ದೂರ ಆದ ಮೇಲೆ ಕೂಡ ನೀವು ಯಾರು ಭಕ್ತರ ಸಾಂಗತ್ಯವನ್ನು ಬಿಡಬೇಡ್ರಿ ಅಂತ. ಸಾಧನೆ ಅಂತ ಅಂದ್ರೆ ವಿಶ್ವನಾಥ ಚಕ್ರವರ್ತಿಗಳು ಹೇಳ್ತಿದ್ದಾರೆ, ಸಾಧನೆ ಅಂತ ಅಂದ್ರೆ
ಶ್ರವಣ ಮಾಡೋದು, ಸೇವೆ ಮಾಡೋದು, ನಾಮ ಮಾಡೋದು, ಇವೆಲ್ಲ ಸೇರಿ ಸಾಧನೆ ಆಗುತ್ತೆ. ಸಾಧನೆ ಅಂದ್ರೆ ಸಾಧನೆಯಿಂದಾನೇ ನಾವು ಚೈತನ್ಯವನ್ನು ಬೆಣ್ಣೆ ತರ ಸುನ್ನಿತವಾಗಿ ಬೆಳ್ಳಗೆ ಮಾಡ್ಕೊಂಡ್ರೆ ಅಲ್ಲಿ ನಮ್ಮ ಕೃಷ್ಣ ಕೃಷ್ಣ ಪ್ರತಿದಿನ ನಮ್ ಕೃಷ್ಣ ನಮಗೆ ಬಂದು ಕೂರ್ತಾನೆ. ಪ್ರತಿದಿನ ಒಂದು ನಾವು ಈ ಸಾಧನೆಯಲ್ಲಿ ಪ್ರತಿದಿನಾನು ಒಂದೊಂದು ಮೆಟ್ಟು ಸ್ಟೆಪ್ಸ್ ನ ಮೇಲೆ ಏರ್ತಾ ಹೋಗ್ಬೇಕು, ಯಾವತ್ತು ಇಳಿಯಬಾರದು ಅಂತ ಹೇಳ್ತಿದ್ದಾರೆ. ಟೈಮ್ ತುಂಬಾ ಆಗಿದೆ, ಕ್ಷಮಿಸಿ. ನಮಗೋಸ್ಕರ ನಮ್ಮ ಆಚಾರ್ಯರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಅದೊಂದು ಸ್ವಲ್ಪ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಚೈತನ್ಯ ಚರಿತಾಮೃತದಲ್ಲಿ ನೋಡ್ತೀವಿ, ಪ್ರತಾಪರುದ್ರನ್ನೇ ಮಹಾಪ್ರಭುಗಳು ಒಪ್ಕೊಂಡಿರ್ಲಿಲ್ಲ. ಮಹಾಪ್ರಭುವರು ಅವರು ಪ್ರತಾಪರುದ್ರರು ಯಾವಾಗ್ಲೂ ಮಹಾಪ್ರಭುಗಳನ್ನು ನೋಡ್ಬೇಕು ಅಂತೇಳಿ ತುಂಬಾ ಆತುರತೆಯಿಂದ ಇದ್ರು. ಆದ್ರೂ ಕೂಡ ಸೇವೆಯನ್ನು ಮಾಡ್ತಿದ್ರು. ಆದ್ರೂ ಕೂಡ ಚೈತನ್ಯ ಮಹಾಪ್ರಭುಗಳು ಅವ್ರನ್ನು ಸ್ವೀಕರಿಸ್ಲಿಲ್ಲ. ಅವರು ಮುಖ ಕೂಡ ನೋಡ್ತಿರ್ಲಿಲ್ಲ. ಅವ್ರು ಏನ್ ಮಾಡ್ತಿದ್ರು, ಪರವಾಗಿಲ್ಲ, ಮತ್ತೆ 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 ಪ್ರಯತ್ನವನ್ನು ಮಾಡ್ತಿದ್ರು. ಆದ್ರೆ ಒಂದು ಸಲ ಜಗನ್ನಾಥ್ ವಲ್ಲಭ ಗಾರ್ಡನ್ ಅಲ್ಲಿ ಅವರು ಮಹಾಪ್ರಭುಗಳು ಅವರಿಗೆ ಸೇವೆಯನ್ನು ಕೊಟ್ರು. ಭಕ್ತಿ ಜೀವನದಲ್ಲಿ ಕೂಡ ನಮಗೆ ಪೇಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೋಡಿ, ರೂಪ ಗೋಸ್ವಾಮಿ ಅವರು 18 ವರ್ಷ ನಮಗೆ ಭಕ್ತಿ ರಸಾಮೃತ ಸಿಂಧು ಬುಕ್ ಏನಿದೆಯಲ್ಲ ಅದನ್ನು 18 ವರ್ಷ ಅವರು ಬರೆದಿದ್ದಾರೆ. ಕೃಷ್ಣ ಕವಿರಾಜ್ ಗೋಸ್ವಾಮಿ ಕೂಡ ಅಷ್ಟೇ, ಅವರ 95ನೇ ವರ್ಷದ ವಯಸ್ಸಿನಲ್ಲಿ ಕೂಡ ಇದ್ದಾಗ ಅವರು ಚೈತನ್ಯ ಚರಿತಾಮೃತನು ಬರೆದಿದ್ದಾರೆ. ಅವರು ಆ ಸಮಯದಲ್ಲಿ ಅವ್ರ ಕೈಗಳು ನಡುಗ್ತಾ ಇದ್ವು, ಕಣ್ಣುಗಳು ಕಾಣಿಸ್ತಾ ಇರ್ಲಿಲ್ಲ. ಆದ್ರೂ ಕೂಡ ನಮಿಗೋಸ್ಕರ ಈ ಗ್ರಂಥಗಳನ್ನು ಅವರು ಕಷ್ಟಪಟ್ಟು ಬರೆದಿದ್ದಾರೆ. ಭಕ್ತಿ ವಿನೋದ್ ಠಾಕೂರು 11 ವರ್ಷ ಕಷ್ಟಪಟ್ಟು ಚೈತನ್ಯ ಚರಿತಾಮೃತನ್ನು ಬೆಂಗಾಲಿ ಕಾಪಿ ಸಿಗುತ್ತೆ ಅವರಿಗೆ. ಆಗ ಅವರನ್ನು ಅದರದ ಒಂದು ಭಾಷ್ಯವನ್ನು ಬರೆದು ರೀಪ್ರಿಂಟ್ ಮಾಡಿಸಿದ್ರು. ಶ್ರೀಲ ಪ್ರಭುಪಾದರು ಅಹೋರಾತ್ರಿಗಳು ಮಲಗ್ಲಿಲ್ಲ. ಅವ್ರಿಗೂ ನಮಗೋಸ್ಕರ ಪುಸ್ತಕಗಳನ್ನು ಅನುವಾದ ಮಾಡ್ತಾ ಪ್ರಪಂಚ ಎಲ್ಲಾ ಕೂಡ ತಿರುಗಾಡಿದ್ರು. ಕೃಷ್ಣ ಭಕ್ತಿನಿ ಪ್ರಚಾರ ಮಾಡ್ತಾನೆ ಇದ್ದಾರೆ ಈಗ್ಲೂ ಕೂಡ. ಪ್ರಭುಪಾದರು ಇಲ್ಲ ಅನ್ನೋದಷ್ಟೇನೆ, ಆದ್ರೆ ಅವ್ರ ಬುಕ್ಸಿನ ಮೂಲಕ ಅವರು ನಮಗೆ ಇನ್ನೂ ಇದ್ದಾರೆ, ಪ್ರಚಾರ ಮಾಡ್ತಾನೆ ಇದ್ದಾರೆ. ಎಲ್ಲ ವೈಷ್ಣವ ಆಚಾರ್ಯರು ನಮಗೋಸ್ಕರ ಇಷ್ಟೆಲ್ಲಾ ಕಷ್ಟ ಪಟ್ಟಿದ್ದಾರೆ ಅನ್ನೋ ಒಂದು ಗೌರವ ಕೂಡ ನಮ್ಮಲ್ಲಿ ಇರ್ಬೇಕು. ಶಾಸ್ತ್ರ ಓದಿದ್ರೇನೆ ನಮಗೆ ಕೃಷ್ಣ ಭಕ್ತಿ ಏನು ಅನ್ನೋದನ್ನು ಗೊತ್ತಾಗುತ್ತೆ, ಮತ್ತೆ ಹೇಗೆ ಮಾಡಬೇಕು ಅನ್ನೋದನ್ನು ಗೊತ್ತಾಗುತ್ತೆ. ಹೀಗೆ ಮಾನವ ಜೀವನ ಸರಿಯಾಗಿಲ್ಲ ಅಂತಂದ್ರೆ ಪಶು ಜೀವನಕ್ಕೆ ನಾವು ಹೋಗ್ತೀವಿ. ತಾಯಿ ಗರ್ಭದಲ್ಲಿ ನಾವು ಎಷ್ಟು ಕಷ್ಟಪಟ್ಟು ಬಂದಿರ್ತೀವಿ. ನಾವು ಭಗವದ್ಗೀತೆಯನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ, ಮತ್ತು ಭಾಗವತಂ ಕ್ಲಾಸಸ್ ಅಲ್ಲಿ ಕೂಡ ನಾವು ಕೇಳಿರ್ತೀವಿ. ಒಂದು ನಮ್ಮ ತಾಯಿ ಗರ್ಭದಲ್ಲಿ ಮಗು ಎಷ್ಟು ಕಷ್ಟ ಪಡ್ತಾ ಇರುತ್ತೆ. ಅದನ್ನು ನೆನಪು ಮಾಡ್ಕೊಂಡಿದೀವಿ ಅಂದ್ರೆ, ಅಪ್ಪ ಇಷ್ಟೊಂದು ಕಷ್ಟ ಇದೆನಾ, ಬೇಡಪ್ಪ, ಮತ್ತು ಜೀವನವನ್ನು ತಗೊಳೋದು ಬೇಡ, ಈ ಜೀವನದಲ್ಲಿ ಈ ಜನ್ಮದಲ್ಲೇ ನಾವು ಭಗವದ್ ಧಾಮಕ್ಕೆ ಹೋಗೋಣ ಅನಿಸ್ಬಿಡುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು, ಸೀರಿಯಸ್ ಆಗಿ ಕೃಷ್ಣ ಪ್ರಜ್ಞೆಯನ್ನು ಮಾಡಬೇಕು ಅನ್ಸುತ್ತೆ. ನಾವು ಬ್ಯುಸಿ ಆಗ್ಬಿಡ್ತೀವಿ ಯಾವ್ದಾರಲ್ಲಿ, ಈ ಭೌತಿಕ ಪ್ರಪಂಚದಲ್ಲಿ. ಅಂದ್ರೆ ನಮ್ಮ ಮಕ್ಕಳ ವಿಚಾರದಲ್ಲಿ, ಮಕ್ಳು ಸ್ಕೂಲಿಗೆ ಕಳ್ಸೋದ್ರಲ್ಲಿ, ಮಕ್ಳು ಕಾಲೇಜ್ ಸೀಟು ಹುಡುಕೋದ್ರಲ್ಲೂ, ಬೇರೆ ಬೇರೆ ಎಲ್ಲಾದ್ರಲ್ಲಿ ಈ ಲೌಕಿಕ ಜೀವನದಲ್ಲಿ ಬ್ಯುಸಿ ಆಗ್ಬಿಡ್ತೀವಿ. ಆದ್ರೆ ಈ ತರ ಎಲ್ಲ ನಾವು ಸಣ್ಣ ಸಣ್ಣ ಟಿಪ್ಸ್ ಅನ್ನು ನೆನಪಿಟ್ಕೊಂಡು ಭಗವಂತನಲ್ಲಿ ಮನಸ್ಸನ್ನು ಮಾಡಿದ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀವಿ ಅಂತಂದ್ರೆ, ನಮ್ಮ ಒಳ್ಳೆ ಕಮ್ಯುನಿಟಿ ಅಂದ್ರೆ ಕಮ್ಯುನಿಟಿ ಭಕ್ತರ ಸಾಂಗತ್ಯವನ್ನು ನಾವು ತಗೊಂಡಿದ್ದೇ ಆಗಿದ್ರೆ, ಬ್ಯಾಕ್ ಟು ಹೋಮ್, ಬ್ಯಾಕ್ ಟು ಗಾಡೆಡ್ ಅಂದ್ರೆ ಭಗವದ್ ಧಾಮಕ್ಕೆ ಹೋಗ್ತೀವಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ ಮಾತಾಜಿ, ಒಟ್ಟಿಯು ದಯವಿಟ್ಟು ಏನಾದ್ರೂ ತಪ್ಪುಗಳಿದ್ರೆ ಕ್ಷಮಿಸಿ, ಏನಾದ್ರೂ ಟೀಕೆಗಳಿದ್ರೆ ಹೇಳಿ, ಕಾಮೆಂಟ್ಸ್ ಇದ್ರು ಕೂಡ ಹೇಳಿ. ಕೃಷ್ಣ. ಹರಿ ಬೋಲ್ ಮಾತಾಜಿ, ತುಂಬಾ ಸರಳವಾಗಿ, ತುಂಬಾ ಚೆನ್ನಾಗಿ ನಮ್ಮ ಮನಸ್ಸಿಗೆ ಮುಟ್ಟುವಂತೆ ನೀವು ಇವತ್ತು ಪ್ರವಚನವನ್ನ ಕೊಟ್ಟಿದ್ದೀರಾ. ನಮ್ಗೆ ತುಂಬಾ ಇಷ್ಟ ಆಯ್ತು ಮಾತಾಜಿ. ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ಇಂಟೆನ್ಷನ್ ಏನಿದೆ ಎಲ್ಲಾರ್ದು ಒಳ್ಳೇದೇ ಇರತ್ತೆ, ಬಟ್ ನಮಗದು ಗೊತ್ತಾಗೋದಿಲ್ಲ. ಕಮ್ಯುನಿಕೇಶನ್ ಮಾಡ್ಕೊಂಡಾಗ ನಮಗೆ ಅದು ಗೊತ್ತಾಗತ್ತೆ. ಎಲ್ಲರನ್ನ ಮಾಡಿರೋದು, ಎಲ್ಲಾ ಭಾವನೆಗಳನ್ನ ಸೃಷ್ಟಿ ಮಾಡಿರೋದು ಭಗವಂತನೇ ಆಗಿರೋದ್ರಿಂದ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಸ್ವೀಕಾರ ಮಾಡ್ಬೇಕು ಅಂತ ಹೇಳಿದ್ರಿ. ಆಮೇಲೆ ಕೃಷ್ಣನ್ ಜೊತೆ ನಮ್ಮ ಸಂಬಂಧ ಚೆನ್ನಾಗಿದ್ರೆ ಎಲ್ಲಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡೋದಕ್ಕೆ ನಾವು ಸಶಕ್ತರಾಗ್ತೀವಿ ಅಂತ ಹೇಳಿದ್ರಿ ಮಾತಾಜಿ. ಮತ್ತೆ ಟ್ರೈನ್ ಅಲ್ಲಿ
ಉದಾಹರಣೆ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಅಲ್ಲಿ ಅಸೌಕರ್ಯ ಇದೆ ಅಂತ ಹೇಳಿ ನಾವು ಆ ಟ್ರೈನ್ ಇಂದ ಜಿಗಿದ್ ಬಿಡೋದಿಲ್ಲ. ಯಾಕೆಂದ್ರೆ ಅದು ನಾವು ತಲುಪಬೇಕಾಗಿರೋ ಒಂದು ಸ್ಥಾನಕ್ಕೆ ನಮ್ಮನ್ನ ತಲುಪಿಸುತ್ತೆ. ಅದೇ ರೀತಿ ನಾವು ಇಸ್ಕಾನ್ ಅನ್ನೋದ್ರಲ್ಲಿ ನಾವು ಕಂಟಿನ್ಯೂ ಆದ್ವಿ ಅಂದ್ರೆ ಖಂಡಿತವಾಗ್ಲೂ ನಾವು ಭಗವದ್ಧಾಮಕ್ಕೆ ಹೋಗ್ತೀವಿ ಅಂತ ಹೇಳಿ ಎಷ್ಟೊಂದು ಹೇಳಿದಿರಾ ಅಂದ್ರೆ ಮಾತಾಜಿ. ಈ ಒಂದು ಎಲ್ಲ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ನಾವ್ ಏನ್ ಮಾಡ್ತಿದೀವಿ, ನಾವು ಆಕ್ಚುಲಿ ಮಾಡ್ತಿದೀವಿ, ಅದನ್ನೆಲ್ಲ ನಾವು ತಿದ್ದುಪಡಿ ಮಾಡ್ಕೊಂಡ್ರೆ, ನಮ್ಮನ್ನ ನಾವು ತಿದ್ದುಕೊಂಡ್ರೆ ತುಂಬಾ ಒಳ್ಳೆ ಒಂದು ವ್ಯಕ್ತಿತ್ವದವರಾಗಿ ನಾವು ಬೆಳಿತೀವಿ ಮಾತಾಜಿ. ನಿಂತ ಒಂದು ಪ್ರವಚನ ಇದಕ್ಕೆ ನಾವು ನಿಮಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀವಿ ಮಾತಾಜಿ. ಇಂದಿನ ಮಾತಾಜಿ ಅವರ ಪ್ರವಚನಕ್ಕೆ ಸಂಬಂಧಪಟ್ಟಂಗೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇತ್ತು ಅಂದ್ರೆ ದಯವಿಟ್ಟು ಕೇಳಿ. ಹರೇ ಕೃಷ್ಣ. ನಂದು ಹರೇ ತೆಲುಗು ಕೃಷ್ಣ ಮಾತಾಜಿ, ಮಾತಾಜಿ. ಹಾಗಾಗಿ ಕನ್ನಡದಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಕ್ಷಮಿಸಿ ದಯವಿಟ್ಟು. ಹರೇ ಇಲ್ಲ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ವೈಷ್ಣವರ ಲಕ್ಷಣಗಳು ಮತ್ತು ಗುಣಗಳು, ಅದರಲ್ಲಿ ನಾವು ತುಂಬಾ ನೀವು ಹೇಳಿದ ಪಾಯಿಂಟ್ ಅನ್ನ ನಾವು ಗಮನಿಸಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್ ಮಾತಾಜಿ. ಚೆನ್ನಾಗಿತ್ತು ಕ್ಲಾಸ್. ಒಳ್ಳೆ ಉದಾಹರಣೆ, ಭಾಗವತಂ, ಚೈತನ್ಯ ಚರಿತಾಮೃತ, ಭಗವದ್ಗೀತೆದು ಎಲ್ಲ ಕೂಡ ಉದಾಹರಣೆ ಸಮೇತ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮಾತಾಜಿ. ಸೀನಿಯರ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಪ್ರವಚನ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಕೇಳಿಸ್ತಿದೇನಾ ಮಾತಾಜಿ? ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ತುಂಬಾ ಉದಾಹರಣೆ ಕೊಟ್ರೆ, ಅದರಲ್ಲಿ ಟ್ರೈನಿಂದ ಉದಾಹರಣೆ ತುಂಬಾ ಚೆನ್ನಾಗಿತ್ತು. ನಾವ್ ಎಲ್ಲಿಗೆ ಹೋಗಿ ಮುಟ್ತೀವಿ ಅನ್ನೋದ್ ಬಿಟ್ಟು ಅಲ್ಲಿ ಆಗಿದೆ ಇಲ್ಲಿ ಹೀಗಿದೆ ಅಂತ ನಾವು ಅದನ್ನೇ ಒಂದ್ ಮಾಡ್ಕೊಂತ ಕೂತ್ಕೊಂಡ್ರೆ ನಾವು ಮುಂದಿನ ಪ್ರಯಾಣ ಮುಗ್ಸಕ್ ಸಾಧ್ಯ ಇಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮಾತಾಜಿ. ತುಂಬಾ ಖಂಡಿತ ಚೆನ್ನಾಗಿತ್ತು ಮಾತಾಜಿ. ಈಗ ನಾವಿರೋದೇ ಇಸ್ಕಾನ್ ಅನ್ನೋ ಒಂದು ಕೃಷ್ಣ ಪ್ರಜ್ಞೆ ಅನ್ನೋ ಒಂದು ಟ್ರೈನ್ ಅಲ್ಲಿ ಇದೀವಿ. ನಮಗೆ ಹೌದು ಮಾತಾಜಿ. ಪ್ರಭುಪಾದರೆ ನಮ್ಮ ಟ್ರೈನ್ ಓಡಿಸ್ತಿರೋರು. ಅವರು ಟ್ರೈನ್ ಡ್ರೈವರ್ ಪ್ರಭುಪಾದರಾಗಿರೋದ್ರಿಂದ ನಮಗೆ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದ್ರು ಕೂಡ ಸಹಿಸಿಕೊಂಡು ನಾವು ಅದನ್ನು ಅದೇ ಟ್ರೈನ್ ಅಲ್ಲಿ ಹಾಗೆ ಕೂತಿದೀವಿ ಅಂತಂದ್ರೆ ಖಂಡಿತವಾಗಿ ನಾವು ಭಗವದ್ಧಾಮ್ ಬ್ಯಾಕ್ ಟು ಗಾರ್ಡೆಡ್ ಹೋಗ್ತೀವಿ ಮಾತಾಜಿ. ಹೌದು ಮಾತಾಜಿ. ಇದನ್ನ ಅಲ್ಲಿ ನಾವು ಹಾಗೆ ಯಾವಾಗ್ಲೂ ನೆನಪಿಟ್ಕೋಬೇಕು ಮಾತಾಜಿ. ಹೌದೌದು. ತುಂಬಾ ಚೆನ್ನಾಗಿ ಉದಾಹರಣೆ ಕೊಟ್ರಿ ಮಾತಾಜಿ. ಚೆನ್ನಾಗಿತ್ತು ಎಲ್ಲ ಕ್ಲಾಸ್. ಆಕ್ಸಿಡೆಂಟ್ ಆಗೋ ಚಾನ್ಸೇ ಇಲ್ಲ ಮಾತಾಜಿ. ಸಾಧ್ಯನೇ ಇಲ್ಲ ಮಾತಾಜಿ. ಆಗುತ್ತೆ ಮಾತಾಜಿ, ಆಗಲ್ಲ ಅಂತ ಇಲ್ಲ, ಅದನ್ನೇ ಹೇಳಿರೋದು. ಹಾಗಿದೆ ಅಂತೇಳಿ ನಾವು ಆಚೆ ಟ್ರೈನ್ ಇಂದ ಏನಾದ್ರೂ ಜಿಗಿದು ಬಿಟ್ರೆ ಧುಮುಕಿದ್ರೆ ಅದೇ ಆಕ್ಸಿಡೆಂಟ್ ಮಾತಾಜಿ. ಹೌದು ಮಾತಾಜಿ. ಅದೇ ಆಕ್ಸಿಡೆಂಟ್ ಅನ್ನೋದು. ಈ ಟ್ರೈನ್ ಅಲ್ಲಿ ಬೇರೆ ಆಕ್ಸಿಡೆಂಟ್ಸ್ ಅಂದ್ರೆ ಭೌತಿಕವಾಗಿ ಆಗಿರುವಂತ ಆಕ್ಸಿಡೆಂಟ್ಸ್ ಆಗಲ್ಲ. ನಾವು ಅವ್ರದ್ದು ಹಿಂಗೆ ಇವ್ರದ್ದು ಹಿಂಗೆ ಹಂಗೆ ಅಂತ ಕೇಳ್ಕೊಂಡು ನಾವು ಏನಾದ್ರೂ ಭಕ್ತಿಗೆ ದೂರ ಅಂದ್ರೆ ನೆಗ್ಲೆಕ್ಟ್ ಮಾಡಿದೀವಿ, ನೆಗೆಟಿವ್ ಇರುವಂತ ವ್ಯಕ್ತಿಗಳ ಒಂದು ನಾವು ಅವ್ರ ಮಾತುಗಳನ್ನ ಏನಾದ್ರೂ ಕೇಳ್ಕೊಂಡಿದ್ದೇ ಆದರೆ ನಾವು ಅಲ್ಲಿ ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳಿದೆ. ಅದನ್ನು ನಾವು ಕೇರ್ ಮಾಡಬಾರದು. ನಾನು ಹೇಳಿದ್ನಲ್ಲ, ಅವ್ರ ಏನಾದ್ರೂ ಬೇರೆಯವ್ರ ಬಗ್ಗೆ ನಾವು ಹೇಳ್ತಿರುವಾಗ ಆ ಜಾಗ ಖಾಲಿ ಮಾಡಬೇಕು, ಅಲ್ಲಿಂದ ನಾವು ಹೊರಟು ಹೋಗ್ಬೇಕು. ಇಲ್ಲ ನಾವು ಅದು ಕಿವಿಯನ್ನು ಮುಚ್ಚಿಕೊಂಡಿರಬೇಕು. ಇಲ್ಲ ನಾವು ಅದನ್ನೇನಾದ್ರೂ ನಾವು ಈಗ ಅದನ್ನೇ ಅಲ್ವಾ ನಾವು ದಕ್ಷ ಯಜ್ಞದಲ್ಲಿ ಪಾರ್ವತಿ ಮಾತೆ ಕೂಡ ಶಿವನೇ ಒಂದು ಅಪರಾಧವಾಗಿ ಮಾಡ್ತಿರೋದ್ರಿಂದ ವೈಷ್ಣವಾನಾಂ ಯಥಾಶಂಭು ಅವರು ಪರಮಶಿವನ್ನ ಅವರು ದೂಷಣೆ ಮಾಡಿದಾಗ ಏನಾಗಿದ್ರು ಸತೀದೇವಿ ಅವರು ದಹನ ಏನು ಹೇಳ್ತಾರೆ, ಅವ್ರನ್ನ ಏನ್ ಹೇಳ್ತಾರೆ ಮಾತಾಜಿ ಕನ್ನಡದಲ್ಲಿ? ಸಹಗಮನ ಬೆಂಕಿಯಲ್ಲಿ ಅವರು ಬಿದ್ದು ಯಜ್ಞ ಕುಂಡದಲ್ಲಿ ಬಿದ್ದು ಅವರು ಆತ್ಮಾಹುತಿ ಮಾಡ್ಕೊಂಡ್ರಲ್ಲ. ಹಾಗೆ ನಾವು ಕೂಡ ವೈಷ್ಣವ ಅಪರಾಧವನ್ನೇ ಯಾರಾದ್ರಿಂದ ನಾವು ಕೇಳಿದೀವಿ ಅಂತಂದ್ರೆ ನಾವು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾರೆ ಮಾತಾಜಿ. ನಾವು ಅಂತ ಸಾಹಸ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವು ಸಣ್ಣ ಪುಟ್ಟ ಇರುವಂತವು ನಾವು ಮಾಡ್ಕೋಬಹುದು ಮಾತಾಜಿ. ಆ ಜಾಗ ಇಂದ ಖಾಲಿ ಮಾಡಬೇಕು ಅಥವಾ ಕಿವಿ ಮುಚ್ಕೊಂಡಿರಬೇಕು. ಆ ಅಪರಾಧ ಆಗ್ತಾ ಇದ್ರೆ ನಾವು ಬ್ರಿಲಿಯಂಟ್ ಆಗಿ ಅಂದ್ರೆ ಜಾನ್ತನದಿಂದ ನಾವೇನ್ ಮಾಡ್ಬೋದು, ನಾಕ್ ಆ ಕೆಲ್ಸ ಇದೆ ಈ ಕೆಲ್ಸ ಇದೆ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ಬೇಕು ಮಾತಾಜಿ. ಟಾಪಿಕ್ ಡೈವರ್ಟ್ ಮಾಡ್ಬೇಕು ಮಾತಾಜಿ. ಆ ರೀತಿ ಮಾಡ್ಕೋಬೇಕು ಮಾತಾಜಿ. ನಿಜ ಮಾತಾಜಿ, ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಕ್ಲಾಸು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್ಸ್. ಎಲ್ಲರ ಕಮೆಂಟ್ಸ್ ಆಗ್ಲಿ ಅಂತ ವೇಟ್ ಮಾಡ್ತಿದ್ದೆ. ತುಂಬಾನೇ ಚೆನ್ನಾಗಿತ್ತು ಕ್ಲಾಸ್.
ಯಾಕಂದ್ರೆ ನೀವು ಹೇಳ್ದಾಗ್ಲೂ ಭಗವದ್ಗೀತೆ ಶ್ಲೋಕ ಬೇಡ ಇದನ್ನೇ ಮಾಡಿ ಫಸ್ಟ್ ಅಂತ ಹೇಳಿದ್ದೆ. ಯಾವ ಕಾರಣಕ್ಕಂದ್ರೆ ನಾವುಗಳು ಈ ತಪ್ಪನ್ನ ಮಾಡ್ತಾನೆ ಇರ್ತೀವಿ. ಸೇವೆಯಲ್ಲಿದ್ರುನು ಆ ಕ್ಷಣಕ್ಕೆ ನಾವು ಡಿವೋಟೀಸ್ ಅಂತ ಮರ್ತು ಹೋಗುತ್ತೆ ನಮ್ಗೆ. ಆಮೇಲೆ ಪ್ರಭುಪಾದ್ರ ಒಂದು ಕೃಪೆ ಕೆಳಗಿದ್ದೀವಿ ಅಂತ ಮರ್ತು ಹೋಗುತ್ತೆ. ಅಪರಾಧಗಳು ಮನುಷ್ಯ ಸ್ವಭಾವ ಒಂದು ಆಗ್ಬಿಡತ್ತೆ ನಮ್ಮಿಂದ. ಸೊ ಇದೆಲ್ಲ ನೀವು ಹೇಳಿದ್ದು ತುಂಬಾ ಒಳ್ಳೇದೈತೆ. ಅವಾಗ ನಮ್ಗೆ ರಿಮೈಂಡ್ ಮಾಡ್ತಾ ಇರ್ಬೇಕು. ಪ್ರತಿ ಹೆಜ್ಜೆ ಹೆಜ್ಜೆಲ್ಲೂ ಆಗ್ತಾನೆ ಇರುತ್ತೆ ನಮ್ಮಿಂದ ತಪ್ಪುಗಳು. ಸೊ ಕ್ಲಾಸ್ ವಾಸ್ ರಿಯಲಿ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ನಿಮ್ಮ ಟೈಮ್ ಗೋಪ್ಯತೆನೆ ಕೊಟ್ಟಿದ್ದೀರಾ. ಸೊ ಇದೇ ರೀತಿ ನಿಮ್ಮ ಸೇವೆ ಯಾವಾಗ್ಲೂ ಗೋಪ್ಯತೆನೆ ಇರ್ಲಿ ಅಂತ ಕೇಳ್ಕೊತೀನಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಏನಾದ್ರೂ ಮಿಸ್ಟೇಕ್ಸ್ ಆಗಿದ್ರೆ ದಯವಿಟ್ಟು ಎಲ್ಲರೂ ಕೂಡ ನನ್ನನ್ನು ಕ್ಷಮಿಸಿ ಮಾತಾಜಿ. ನನಗೂ ಕೂಡ ಎಲ್ಲಾ ವೈಷ್ಣವ ಗುಣಗಳು ಮತ್ತು ಲಕ್ಷಣಗಳು ಬರಬೇಕು ಮಾತಾಜಿ. ಇಲ್ಲ, ಕ್ಷಮೆಯ ಪ್ರಶ್ನೆ ಇಲ್ಲ. ಎಲ್ಲರಿಗೂ ಬೇಕಾಗಿದ್ದ ವಿಚಾರಗಳೇನೆ ಈಗ ಅಮಲೇಶ್ವರದ ಮಾತಾಜಿ ಹೇಳ್ದಾಗೆ ಟ್ರೈನಿನ ಒಂದು ಉದಾಹರಣೆ ತುಂಬಾ ಚೆನ್ನಾಗಿ ಕೊಟ್ರಿ. ಸೊ ಈ ಒಂದು ನಾವು ವಿಚಾರಗಳನ್ನ ಹಂಚ್ಕೊಂಡ ಹೇಗಾಗತ್ತಂದ್ರೆ ಎಷ್ಟೊಂದ್ ಸರಿ ನಮ್ಮಲ್ಲಿಯೂ ಈ ಅವಗುಣಗಳು ಇರ್ತವೆ. ಸೊ ನಾವು ಕೆಲವೊಂದು ಡಿವೋಟೀಸ್ ಅಲ್ಲಿ ಇಲ್ಲದೆ ಬೇಡಾಗಿದ್ರು ಕೆಲವೊಂದು ಎಲ್ಲಾನು ನಮ್ಮಲ್ಲೂ ಎಲ್ಲ ಇರತ್ತಲ್ಲ ಮಿಕ್ಸ್. ಸೊ ಬೇಡಾಗಿದ್ದೆ ನೋಡ್ತಿದೀವಿ, ನಾವು ಬೇಕಾಗಿದ್ ನೋಡಲ್ಲ. ಸೊ ಎಲ್ಲರಿಂದನೂ ಬೇಕಾಗಿದ್ದು ಒಂದು ತಗೊಂಡ್ರೆ ಸಾಕು ನಾವು, ಅಲ್ವಾ? ಸೊ ದಟ್ ಇಸ್ ರಿಯಲಿ ತುಂಬಾ ಒಳ್ಳೆ ಗೈಡೆನ್ಸ್ ಸಿಕ್ತು ನಿಮ್ಮ ಕ್ಲಾಸಿಂದ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಈ ಅವಕಾಶ ಕೊಟ್ಟಿದ್ಗೆ ನಿಮ್ಮೆಲ್ಲರಿಗೂ ಧನ್ಯವಾದ ಮಾತಾಜಿ. ಇದು ನಿಮ್ಮೆಲ್ಲರ ಗೋಪಿ ಸೇನಾ ಮಾತಾಜಿ. ಅವಕಾಶ ಕೊಡೋದಲ್ಲ, ನೀವು ಅವಕಾಶ ಸೇವೆನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಬಂದ್ರಿ, ಅದು ನನ್ಗೆ ತುಂಬಾ ಸಂತೋಷ. ಇದೇ ರೀತಿ ಎಲ್ಲಾ ಮಾತಾಜಿಗಳಿಗೂ ನೀವೆಲ್ಲರೂ ರೋಲ್ ಮಾಡೆಲ್ ಆಗ್ಬೇಕು. ಸೊ ಈ ಒಂದು ಅವಕಾಶನೆಲ್ಲರೂ ಉಪಯೋಗ ಮಾಡ್ಕೊಂಡು ಮುಂದೆ ಬರ್ತಿದಿರಲ್ಲ, ಅದೇ ಸಂತೋಷ ಮಾತಾಜಿ. ಇಲ್ಲ ಪ್ರಭುಪಾದರ ಸೇವೆ, ನಮ್ ಗುರುಗಳ ಸೇವೆ ಇದ್ರೆ ಒಂದು ಭಗವಂತನ ಸೇವೆ ಎಲ್ಲಾನು ನಮ್ಮ ಪ್ರೀಚಿಂಗ್ ಅಲ್ಲೇ ಇದೆ. ಸೊ ನೀವು ಅವಕಾಶ ತಗೊಂಡಿದ್ದಕ್ಕೆ ನಾವು ನಿಮಗೆ ಕೃತಜ್ಞತೆಗಳನ್ನ ಹೇಳ್ಬೇಕು. ನಿಮ್ಗೆ ಅನಂತ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನಾಮಹಿಮ ಮಾತಾಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ತುಂಬಾ ಸುಂದರವಾಗಿ ಹೇಳಿದ್ರಿ ಮಾತಾಜಿ ಕ್ಲಾಸು. ಎಲ್ಲ ನಿಮ್ಮ ವೈಷ್ಣವರ ಕೃಪೆಯಿಂದ ಮಾತಾಜಿ. ಭಕ್ತರ ಮೇಲೆ ಅಪರಾಧ ಮಾಡಬಾರ್ದು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಯಾಕಂದ್ರೆ ದೇಹಾತ್ಮ ಬುದ್ಧಿ ಒಳಗ್ ಇರ್ತಾರಲ್ಲ ಜನ, ಮತ್ತೆ ಇನ್ನೇನ್ ಮಾಡ್ತಾರೆ ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಅವ್ರಿಗೆ ತೊಂದರೆ ಕೊಡೋದು ಭಕ್ತರಿಗೆ ಇದೇ ತರ ಮಾಡ್ತಾ ಇರ್ತಾರಲ್ಲ. ಯಾವಾಗ ನಾವು ದೇಹ ಅಲ್ಲ, ನಾವು ಭಗವಂತನ ಸೇವೆ ನಾವು ಸೇವೆ ಮಾಡ್ತಿರೋ ಕೂಡ ತಿಳ್ಕೊತಾರಲ್ಲ ಮಾತಾಜಿ, ಅದು ತಂತಾನೆ ಹೋಗುತ್ತೆ. ಕರೆಕ್ಟ್ ಮಾತಾಜಿ. ತುಂಬಾ ಸುಂದರವಾಗಿ ಹೇಳಿದ್ರು. ಹರೇ ಕೃಷ್ಣ ಮಾತಾಜಿ. ದಂಡ ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ತುಂಬಾ ಒಳ್ಳೆ ಪಾಯಿಂಟ್ಸ್ ತಗೊಂಡು ಬಹಳ ಚೆನ್ನಾಗಿದೆ ಅಂತ. ನಿಜವಾಗ್ಲು ವೈಷ್ಣವ ಅಪರಾಧ ಮಾಡಿದ್ರೆ ನಾವು ಇಷ್ಟೆಲ್ಲ ಭಕ್ತಿ ಮಾಡಿದ್ರೆಲ್ಲ ವ್ಯರ್ಥ ಆಗುತ್ತೆ ಮಾತಾಜಿ. ಖಂಡಿತ ಭಗವಂತ ಕ್ಷಮಿಸೋದೇ ಇಲ್ಲ. ಅದಕ್ಕೆ ನಾವು ಅದಕ್ಕೆ ಎಕ್ಸಾಂಪಲ್ ಆಗಿ ನಾವು ಇವ್ರನ್ನ ತಗೋಬಹುದಲ್ಲ, ಯಾರು ಜಗಾಯ್ ಮದಾಯಿ ಕೂಡನು ಅವರು ನಿತ್ಯಾನಂದ ಪ್ರಭುಗಳು ಹರಿದಾಸ್ ಠಾಕೂರಿಗೆ ಅಪರಾಧ ಮಾಡಿರೋದ್ರಿಂದ ಸ್ವಯಂ ಭಗವಂತನೇ ಬಂದು ಅವ್ರನ್ನು ಸಾಯಿಸಕ್ಕೆ ಬಂದ್ರು. ನನ್ನನ್ನು ಅಪರಾಧ ಮಾಡಿದ್ರು ನಾನು ಕ್ಷಮಿಸ್ತೀನಿ, ನನ್ನ ಭಕ್ತರನ್ನ ಅಪರಾಧ ಮಾಡಿದ್ರೆ ಕ್ಷಮಿಸಲ್ಲ ಅಂತೇಳಿ ಸ್ವಯಂ ಭಗವಂತನೇ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾ ಇದ್ದಾರಲ್ಲ ಮಾತಾಜಿ. ಮತ್ತೆ ಗುರು ಮಹಾರಾಜರು ಹೇಳಿದ್ದಾರೆ, ಯಾರ ವೈಷ್ಣವರು ತಿಲಕ ಹಚ್ಕೊಂಡಿರ್ತಾರೆ, ಕೊರಳಲ್ಲಿ ಕಂಠಮಾಲೆ ಧರಿಸಿರ್ತಾರೆ, ಮತ್ತೆ ಯಾರ ಕೈಯಾಗ ಜಪಮಾಲೆ ಜಪ ಬ್ಯಾಗ್ ಇರತ್ತೆ, ಅಂತ ವೈಷ್ಣವ್ ನೋಡಿದ್ರೆ ಪ್ರತಿಯೊಬ್ರು ತಲೆಮಸ ಅವ್ರಿಗೆ ನಮಸ್ಕಾರ ಹೇಳೇಬೇಕು. ಇಲ್ಲಾಂದ್ರೆ ಅವರು ವೈಷ್ಣವರೇ ಅಲ್ಲ ಅಂತ ಹೇಳಿದ್ದಾರೆ ಮಾತಾಜಿ. ಅದು ಬಿಟ್ಟು ನಾವು ಮತ್ತೆ ಯಾಕಂದ್ರೆ ವೈಷ್ಣವ ಮಾಡಕ್ ಹೋಗ್ಬಾರ್ದು. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್, ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಮಾತಾಜಿ. ಅದಕ್ಕೆ ಹೇಳಿದಾರಲ್ಲ, ಅವ್ರ 4 ಗುಣಗಳು ಕೂಡ ನಮ್ಮಲ್ಲಿ ಬರ್ಬೇಕು ಮಾತಾಜಿ. ಕೊಕ್ರೆ ತರ, ಮತ್ತೆ ಕೋಳಿ ತರ, ಉಪ್ಪಿನ ತರ, ಮತ್ತು ಅವರು ವೈಷ್ಣವರ ತರ ಇದ್ರಲ್ಲ, ಆ ರೀತಿ ನಮ್ಮಲ್ಲಿ ಕೂಡ ಆ ಗುಣಗಳನ್ನು ಬೆಳೆಸ್ಕೋಬೇಕು ಮಾತಾಜಿ. ಖಂಡಿತ ಮಾತಾಜಿ. ಥ್ಯಾಂಕ್ ಯು. ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಇದೇ ರೀತಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಆಗಾಗ ಬರ್ತಾ ಇರಿ ಮಾತಾಜಿ, ನಿಮ್ಮ ಸಂಘವನ್ನ ಕೊಡ್ತಾ ಇರಿ. ನಮ್ಮೆಲ್ಲ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಮಾತಾಜಿ.
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಬಂದು ನರಸಿಂಹ ಭಜನೆ. ಇದನ್ನು ಆಡಲು ನಮ್ಮೊಂದಿಗೆ ಆಕ್ಚುಲಿ ಅವರ ಪ್ರೇಮದಾತ್ರಿ ಮಾತಾಜಿ ಅವರು ಹೇಳ್ತಾರೆ ಅಂತ ಹೇಳಲಾಗಿತ್ತು, ಆದ್ರೆ ಅವರು ಆ ಸೇವೆಯನ್ನ ಅವರ ಸೊಸೆ ಸುಮಾ ಮಾತಾಜಿ ಅವರು ತೆಗೆದುಕೊಂಡಿದ್ದಾರೆ. ನಾವು ಸುಮಾ ಮಾತಾಜಿ ಅವ್ರನ್ನ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸ್ವಾಗತ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ಮಾತಾಜಿ ಅವರ ಒಂದು ಕಿರು ಪರಿಚಯವನ್ನ ನಾವು ನೋಡೋಣ. ಮಾತಾಜಿ ಇವರು ಸಹ ಚಿತ್ರದುರ್ಗದವರೇ. ಇವರು ನಮ್ಮ ಪ್ರೇಮದಾತ್ರಿ ಮಾತಾಜಿ ಅವರ ಸೊಸೆ. ಮತ್ತೆ ಇವರು ತುಂಬಾ ಮಧುರವಾದ ಕಂಠ ಮಾತಾಜಿ ಅವ್ರದ್ದು. ತುಂಬಾ ಚೆನ್ನಾಗಿ ಕೀರ್ತನೆಗಳನ್ನ ಹೇಳ್ತಾರೆ, ತಪ್ಪದೆ ಜಪವನ್ನ ಮಾಡ್ತಾರೆ. ಟೆಂಪಲ್ ನಲ್ಲಿ ಎಲ್ಲಾ ಸೇವೆಗಳಲ್ಲೂ ಮಾತಾಜಿ ಅವರು ಭಾಗವಹಿಸ್ತಾ ಇದ್ದಾರೆ. ಕಳೆದ 5 ವರ್ಷಗಳಿಂದ ಇವರು ಕೃಷ್ಣ ಭಾವನಾಮೃತದಲ್ಲಿ ಇದ್ದಾರೆ. ಮಾತಾಜಿ ಅವರು ಆರ್ಟ್ ಅಂಡ್ ಕ್ರಾಫ್ಟ್ ಅಲ್ಲಿ ತುಂಬಾ ನಿಪುಣರು. ಅವ್ರಿಗೆ ಇರುವ ಪ್ರತಿಭೆಯನ್ನ ಭಗವಂತನ ಸೇವೆಗೆ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ. ಮಾತಾಜಿ ಕಿರೀಟವನ್ನ ಮಾಡ್ತಾರೆ, ಎಲ್ಲ ಆರ್ನಮೆಂಟ್ಸ್ ಗಳನ್ನ ಭಗವಂತನಿಗೋಸ್ಕರ ತಯಾರು ಮಾಡ್ತಾರೆ. ನಮ್ಮ ಟೆಂಪಲ್ ಇರೋ ಪ್ರಭುಪಾದರ ಆಲ್ಟರ್ ನ ಡೆಕೋರೇಟ್ ಮಾಡಿದ್ದಾರೆ ಮಾತಾಜಿ ಅವರು. ಮತ್ತೆ ನಮ್ಮ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಜಯ ವಿಜಯರ ಒಂದು ಪೇಂಟಿಂಗ್ ಅನ್ನ ಮಾತಾಜಿ ಅವರು ಮತ್ತೆ ಅವರ ಪ್ರಭುಜಿ ಅವರು ಸೇರಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅದು ಪೇಂಟಿಂಗ್. ಮತ್ ಇವರು ಮಾತಾಜಿ ಅವರು ಸೈನ್ಸ್ ಕಾಲೇಜಲ್ಲಿ, ಡಿಗ್ರಿ ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಜಾಬ್ ಮಾಡ್ಕೊಳ್ತಾನೆ ಅವರು ಮನೆಯಲ್ಲೂ ಸಹ ಸೇವೆಗಳನ್ನ ಚೆನ್ನಾಗಿ ಮಾಡ್ತಾರೆ. ಜಾಬ್ ಮಾಡ್ಕೊಳ್ತಾನೆ ಇಷ್ಟೆಲ್ಲ ಸೇವೆಗಳನ್ನ ಮಾತಾಜಿ ಅವರು ಮಾಡ್ತಾ ಇದ್ದಾರೆ. ಇವರ ಹಸ್ಬೆಂಡ್ ಬಂದು ಕೆ.ಸಿ. ಮಂಜುನಾಥ್ ಪ್ರಭುಜಿ ಅಂತ. ಅವರು ಸಹ ತುಂಬಾ ಒಳ್ಳೆಯ ಭಕ್ತರು. ಇವರಿಬ್ರು ಸಹ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಕೃಷ್ಣ ಪ್ರಜ್ಞೆಯಲ್ಲಿ ಇಷ್ಟು ಬೆಳೆದಿರೋದ್ ನೋಡಿದ್ರೆ ಎಲ್ಲರಿಗೂ ಒಂದು ಆದರ್ಶಪ್ರಾಯವಾದ ಭಕ್ತರಾಗಿದ್ದಾರೆ. ಯಂಗ್ಸ್ಟರ್ ಇವರಿಂದ ಒಂದು ಪ್ರೇರಣೆಯನ್ನ ಖಂಡಿತವಾಗ್ಲೂ ನಾವು ತಗೋಬಹುದು. ಮತ್ತೆ ಇವ್ರ ಫ್ಯಾಮಿಲಿ ಎಲ್ಲ ಒಂದು ಐಡಿಯಲ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು, ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತ ಫ್ಯಾಮಿಲಿ. ಸೊ ಮಾತಾಜಿ, ಈಗ ನೀವು ನರಸಿಂಹ ಭಜನೆಯನ್ನ ಹಾಡ್ಬೋದು. ನಿಮ್ಮಲ್ಲಿ ನಾವು ಇದನ್ನ ವಿನಂತಿಯನ್ನ ಮಾಡ್ಕೊಳ್ತಾ ಇದೀವಿ. ಓವರ್ ಟು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ, ನೀವು ಹೇಳಿದಷ್ಟು ಏನ್ ಸೇವೆ ನಾವು ಮಾಡ್ತಾ ಇಲ್ಲ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಎಲ್ಲರ ಚರಣಗಳಲ್ಲಿ ದಂಡವತ್ ಪ್ರಣಾಮಗಳು. ಮೊದಲಿಗೆ ನರಸಿಂಹಾರ್ತಿ ಹಾಡ್ಲಿಕ್ಕೆ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತೀನಿ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ಶ್ರೀ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ವಿಂಹ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಹಂ. ನಮಸ್ತೆ ನಮಸ್ತೆ ಮಾತಾಜಿ ಸ್ವಲ್ಪ ಮ್ಯೂಟ್ ಆಗ್ತಾ ಇದೆ. ಸ್ವಲ್ಪ ಸಿಗ್ನಲ್ ಪ್ರಾಪರ್ ಆಗಿರೋ ಕಡೆ ಇಟ್ಕೊಳ್ಳಿ ಮಾತಾಜಿ. ಮಾತಾಜಿ ಸ್ಟ್ರಕ್ ಆಗಿದ್ದೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ, ಕೇಳಿಸ್ತಿದ್ಯಾ ಮಾತಾಜಿ? ಈಗ ಕೇಳಿಸ್ತಾ ಇದೆ ಮಾತಾಜಿ. ಕೇಳಿಸ್ತಾ ಇಲ್ಲ ಮಾತಾಜಿ. ಕೇಳಿಸ್ತಿದ್ಯಾ ಮಾತಾಜಿ ಇವಾಗ? ಕೃಷ್ಣ ಕೇಳಿಸ್ತಾ ಇದೆ ಮಾತಾಜಿ. ನಮಸ್ತೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಮಧು. ಸ್ವಲ್ಪ ಮುಂದೆ ಕುತ್ಕೊಂಡು ಹೇಳಿ ಮಾತಾಜಿ, ಅವಾಗ ಕೇಳಿಸ್ತಾ ಇದೆ. ನೀವು ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಮಾತಾಜಿ ಸ್ವಲ್ಪ ಜೋರಾಗಿ ಹಾಡಿ ಮಾತಾಜಿ.
ಕರ್ತಾಳ ಹೊಡಿದೆ ಹಾಡಿದ್ರೆ ಚೆನ್ನಾಗಿ ಕೇಳತ್ ಮಾತಾಜಿ. ಕರ್ತಾಳ ಹೊಡೆದ್ರೆ ಆತರ ಆಗತ್ತೆ ಮಾತಾಜಿ. ಈಗ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮಸ್ತೆ ನರಸಿಂಹಾಯ ಪ್ರಹ್ಲಾದನಾದದಾಯಿನೇ ಹಿರಣ್ಯಕಾಶಿಪೂರ್ವಕ್ಷಃ ಶಿಲಟಂಕಾನಖಾಲಾಯೇ ಇತೋ ನರಸಿಂಹ ಪರತೋ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಬಹಿ ನರಸಿಂಹ ಹೃದಯೇ ನರಸಿಂಹ ಬಹಿ ನರಸಿಂಹ ಹೃದಯೇ ನರಸಿಂಹ ಬಹಿ ನರಸಿಂಹ ಹೃದಯೇ ನರಸಿಂಹ ನರಸಿಂಹಮತಿಂ ಶರಣಂ ಪ್ರಪದೇ ತವ ಕರ ಕಮಲವರೇ ನಾಕಾ ಅದ್ಭುತ ಶೃಂಗ ದಲಿತಾ ಹಿರಣ್ಯಕಶಿಪು ತನು ಬೃಂಗ ಕೇಶವಧೃತ ನರಹರಿ ರೂಪ जय जगदीश हरे जय जगदीश हरे जय जगदीश हरे जय योगेश नरहरि रूपा जय जगदीश हरे जय जगदीश हरे जय जगदीश हरे जयो विघ्नविनाशाय जयो नरसिंहदेव विघ्नविनाशाय जयो नरसिंहदेव जयो भक्तवत्सला जयो नरहरि भक्तवत्सला जयो नरहरि जयो लक्ष्मी नरसिंह जयो अनंत देव लक्ष्मी नरसिंह जयो अनंत देव जयो प्रहलाद महाराज जयो प्रहलाद महाराज प्रहलाद महाराज जयो भक्त प्रहलाद जयो जयो प्रभुपाद 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 जयो जयो प्रभुपाद जयो जयो गुरुदेव 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 जय जय गुरुदेव निताय गौर हरि बोल हरि बोल हरि बोल निताय गौर हरि बोल। श्री विघ्नविनाश नरसिंहदेव भगवान की जय। भक्ति श्रोमणि प्रहलाद महाराज की जय। जगत गुरु श्रील प्रभुपाद की जय। जय गौर प्रेमानंद। ಹರಿ ಹರಿ ಬೋಲ್ ಮಾತಾಜಿ. ತುಂಬಾ ಇಂಪಾಗಿ ನೀವು ನರಸಿಂಹ ಭಜನೆಯನ್ನ ಹಾಡಿದ್ದೀರಾ ಮಾತಾಜಿ. ನಿಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ. ನೀವು ಇದೇ ತರ ಇನ್ ಮುಂದೆ ನಮ್ ಕಾರ್ಯಕ್ರಮಕ್ಕೆ ಬರ್ತಾ ಇರ್ಬೇಕು, ನಿಮ್ಮ ಸೇವೆಯನ್ನ ಕೊಡ್ತಾ ಇರ್ಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನರಸಿಂಹ ಕೀರ್ತನೆ ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ ಅವರು. ಹೌದು ಮಾತಾಜಿ. ಶಾಂತವಾಗಿ ಇಂಪವಾಗಿ ಚೆನ್ನಾಗಿ ಹೇಳಿದ್ರು, ನಿಧಾನವಾಗಿ ಚೆನ್ನಾಗಿತ್ತು. ಎಸ್ ಮಾತಾಜಿ ಅವ್ರು ಇದೇ ತರ ಗೌರಾರತಿನೂ ತುಂಬಾ ಚೆನ್ನಾಗಿ ಹೇಳ್ತಾರೆ ಮಾತಾಜಿ. ಹರಿ ಬೋಲ್. ಒಳ್ಳೆ ಡಿವೋಟಿ ಸೊಸೆ ಸಿಕ್ಕಿದ್ದಾರೆ ಪ್ರೇಮದಾತ್ರಿ ಮಾತಾಜಿ. ಹರಿ ಬೋಲ್.
ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ರಾಯನ್ ಆಗ್ತಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಲೀಲಾಮಯಿ ಮಾತಾಜಿ, ಶ್ವೇತಾ ಮಾತಾಜಿ, ಏನಾದ್ರೂ ಅನೌನ್ಸ್ಮೆಂಟ್ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಇವತ್ತು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು. ಅದರಲ್ಲೂ ನಿರೂಪಣೆ ರಾಜೇಶ್ವರಿ ಮಾತಾಜಿಯವರು ಎಕ್ಸ್ಪರ್ಟ್ ಆಗಿದ್ದಾರೆ. ಇವಾಗ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತೀರಾ, ಅದು ಕೇಳಲಿಕ್ಕೆ ಚಂದ. ಅದರಲ್ಲಿ ಈಗ ಮೀನಾಕ್ಷಿ ಸರಣಿ ಮಾತಾಜಿ ಹೇಳ್ದಾಗೆ ನರಸಿಂಹ ಭಜನೆಯನ್ನ ತುಂಬಾ ಚೆನ್ನಾಗಿ ಹಾಡಿದ್ರು. ಮಾತಾಜಿಯವರು ತುಂಬಾ ನಿಧಾನವಾಗಿ ಮಧುರವಾಗಿ ಹಾಡಿದ್ರು. ಸೊ ಮತ್ತೆ ಇವತ್ತಿನ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದವ್ರ ಹೆಸರು ಶಿಲ್ಪ ಅಲ್ವಾ? ಎಸ್ ಮಾತಾಜಿ, ಶಿಲ್ಪಾ ಮಾತಾಜಿ. ಅವರು ಸಹ ತುಂಬಾ ಚೆನ್ನಾಗಿ ಹಾಡಿದ್ರು. ಇವತ್ತು ಪ್ರವಚನ ಸಹ ಚೆನ್ನಾಗಿತ್ತು. ಮತ್ತೆ ಮುಂದಿನ ಬರೋ ವಾರದಲ್ಲಿ ಚಿತ್ರದುರ್ಗದವರೇ ಯಾರೋ ಪ್ರವಚನ ಮಾಡ್ತೀನಿ ಅಂದಿದ್ರು, ಪ್ರತಿಭಾನ ಪ್ರೇಮದಾತ್ರಿ ಮಾತಾಜಿನ ಮಾತಾಜಿ. ಪ್ರೇಮದಾತ್ರಿ ಮಾತಾಜಿ ಅವರು. ಸೊ ಮಾತಾಜಿಯವರು ಇದ್ದಾರಾ ಆನ್ಲೈನ್? ಹರೇ ಕೃಷ್ಣ ಮಾತಾಜಿ. ಹರೇ ಮಾತಾಜಿ. ಧನ್ಯವಾದ ಪ್ರಣಾಮ್ಸ್ ಮಾತಾಜಿ. ನೆಕ್ಸ್ಟ್ ವೀಕ್ ಮಾಡ್ತೀರಲ್ಲ ಕ್ಲಾಸ್ ನೀವು? ಹಾ ಎಸ್ ಮಾತಾಜಿ, ಮಾಡ್ತೇನೆ ಮಾತಾಜಿ. ಓಕೆ ಓಕೆ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಸೊ ನೆಕ್ಸ್ಟ್ ವೀಕ್ ನಾವು ಮಾತಾಜಿ ಅವರಿಂದ ಕೇಳಕ್ಕೆ ಇನ್ನು ತವಕದಲ್ಲಿ ಕಾಯೋಣ. ಸೊ ಮತ್ತೆ ಅಲ್ಲದೆ ನಾವು ನೆಕ್ಸ್ಟ್ ವೀಕ್ ಮೈಸೂರು ಇಸ್ಕಾನ್ ಅವರು ತುಂಬಾ ಬ್ಯುಸಿ ಇದ್ದೀವಿ. ಸಮರ್ ಕ್ಯಾಂಪ್ ನಮ್ದು ಬುಧವಾರದಿಂದ ಸ್ಟಾರ್ಟ್ ಆಗ್ತಾ ಇದೆ, ಅದು ನಾಳೆಯಿಂದ. ಸೊ ಎಲ್ಲರೂ ನಮಗೋಸ್ಕರ ಖಂಡಿತ ಪ್ರೇ ಮಾಡಿ. ಯಾಕೆಂದ್ರೆ ಎಷ್ಟು ಆತ್ಮಗಳಿಗೆ ನಾವು ಕೊಡಬಹುದು ಕೃಷ್ಣ ಪ್ರಜ್ಞೆಯನ್ನ ಮತ್ತೆ ಹರಿಕೃಷ್ಣ ಮಹಾಮಂತ್ರವನ್ನ, ಅಷ್ಟು ನಮ್ಮಿಂದ ಆಗುವ ಪ್ರಯತ್ನವನ್ನ ಮಾಡೋ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಗೆಲ್ಲ ಬೇಕು. ಸೊ ಪ್ಲೀಸ್ ಪ್ರೇ ಫಾರ್ ಅಸ್ ಅಂಡ್ ಬ್ಲೆಸ್ ಫಾರ್ ಅಸ್ ಅಂಡ್ ಸಪೋರ್ಟ್ ಫಾರ್ ದ ನೆಕ್ಸ್ಟ್ ವೀಕ್. ನೆಕ್ಸ್ಟ್ ಟ್ಯೂಸ್ಡೇಗೆ ಸಹ ನಾವು ಸಮರ್ ಕ್ಯಾಂಪಲ್ಲೇ ಇರ್ತೇವೆ. ಸೊ ಹಾಗಾಗಿ ಆದಷ್ಟು ಸೇವೆಗಳನ್ನ ತಗೊಳಕ್ಕೆ ಮುಂದೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಯಾಕೆಂದ್ರೆ ನಾವ್ ಯಾರೂ ಸೇವೆಗಳನ್ನ ತಗೊಳಕ್ಕಾಗಲ್ಲ. ನಮ್ದ್ರಲ್ಲಿ ಸ್ವಲ್ಪ ವಾಲಂಟಿಯರ್ಸ್ ನಾವು ಕಡಿಮೆ ಇರೋದ್ರಿಂದ ಎಲ್ಲರೂ ನಾವು ದೇವಸ್ಥಾನದಲ್ಲಿ ಇರ್ತೇವೆ, ಅಂದ್ರೆ ಸಮರ್ ಕ್ಯಾಂಪ್ ಅಲ್ಲಿ ಇರ್ತೇವೆ. ಹಾಗಾಗಿ ನೋಡಿ ಎಲ್ಲರೂ ನಿಮ್ಮ ಒಂದು ವಾಲಂಟ್ರಿ ಆಗಿ ಮುಂದೆ ಬಂದು ನಾವು ಈ ಸೇವೆಯನ್ನು ತಗೊಳ್ತೀವಿ. ಯಾಕಂದ್ರೆ ಪ್ರವಚನಕ್ಕಿದ್ದಾರೆ, ಬೇರೆ ಎಲ್ಲರೂ ಯಾರು ಸೇವೆಯನ್ನು ತಗೊಳಕ್ ಇಷ್ಟಪಡ್ತೀರೋ ದಯವಿಟ್ಟು ಮುಂದೆ ಬನ್ನಿ. ಓಕೆ, ಹರೇ ಕೃಷ್ಣ. ಓಕೆ ಮಾತಾಜಿ, ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ಬೋದು? ಎಸ್ ಮಾತಾಜಿ. ಹರೇ ಕೃಷ್ಣ. ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಕಾರಣಕರ್ತರಾದ ಎಲ್ಲಾ ಶ್ರೋತೃಗಳಿಗೂ ಹಾಗೂ ಭಕ್ತರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ವಂದನೆ ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತೀನಿ. ವಂದನೆ ಗೀತೆ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಾಮಾಮಿ ಯಾನಿ ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧು ಚ ತ್ವಮೇವ, ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯದೀಶ್ವರಿ ನಂದ ಗೋಪಾಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.